ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾ ರಾಯ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಹೇಗಿದ್ದೀರಾ ತಾವೆಲ್ಲರೂ? ಚೆನ್ನಾಗಿದ್ದೀರ ತಾನೆ? ಹೌದಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಪರೀಕ್ಷಾ ಹತ್ರ ಬರ್ತಾ ಇದ್ದಾವೆ, ಆರೋಗ್ಯವನ್ನು ಕಾಪಾಡ್ಕೊಳ್ರಿ. ಹೌದಾ? ಸೊ ಇಂದಿನ ತರಗತಿಯಲ್ಲಿ ಫ್ರೆಂಡ್ಸ್ ನಾವು ಯಾವ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತಂದರೆ ಮುಹಾವರೆ ಅನ್ನುವಂತಹ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ನಿಮಗೆ ನಾನು ಎಷ್ಟು 14 ಟಾಪಿಕ್ಗಳನ್ನು ಬರೆಸಿದ್ದೆ ನಿಮ್ಮ ಸಿಲೆಬಸ್ನಲ್ಲಿ. ಸೊ ಆ 14ರಲ್ಲಿ ಗದ್ಯಾಂಶವನ್ನು ಹೊರತುಪಡಿಸಿ ಮತ್ತೆ ಆ 14 ಟಾಪಿಕ್ಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಟಾಪಿಕ್ ಬೇರೆ ಯಾವುದಾದ್ರೂ ಇದೆ ಅಂತಂದರೆ ಅದು ಯಾವ ರೀತಿ ಅಂತಂದರೆ ಮುಹಾವರೆ ಆಗಿದೆ. ಸೊ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ತೆಗೆದುಕೊಂಡಾಗ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಮುಹಾವರೆ ಮೇಲೆ ಕೇಳಿರುವಂತಹ ಉದಾಹರಣೆಗಳಿದ್ದಾವೆ. ಹೌದಾ? ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮುಹಾವರೆಯಿಂದ 2ರಿಂದ 3 ಪ್ರಶ್ನೆಗಳು ಬಂದಿದ್ದಾವೆ. ಸೊ ಮಿನಿಮಮ್ 3, ಮ್ಯಾಕ್ಸಿಮಮ್ 4-5 ಕೂಡ ಹೋಗಿದ್ದಾವೆ. ಸೊ ಮಿನಿಮಮ್ 3 ಅಂತ ನಾವು ನಡೆಯೋಣ. ಹೌದಾ? 3 ಅಂತಂದರೆ ಎಷ್ಟು ಮಾರ್ಕ್ಸ್ ಆಯ್ತು ರೀ ಸರ? 6 ಮಾರ್ಕ್ಸ್ ಆಯ್ತು. ಹೌದಾ? ಸೊ ಇಂದಿನ ತರಗತಿಯಲ್ಲಿ ನೀವು ಮುಹಾವರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿ 2 ಸೆಷನ್ಗಳಲ್ಲಿ ನಿಮಗೆ ನಾನು ಮುಹಾವರೆಗಳನ್ನು ತಿಳಿಸ್ಕೊಡ್ತೇನೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೂಪರ್ 70 ಮುಹಾವರೆಗಳನ್ನು ಅಧ್ಯಯನ ಮಾಡಲಿದ್ದೇವೆ. ಹೌದಾ? ಎಷ್ಟು ಸರ? ಸೂಪರ್ 70 ಏನು ಮುಹಾವರೆಗಳಿದ್ದಾವೆ, ಇವುಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಈ ಮುಹಾವರೆಗಳು ಎಂಥವಾಗಿದ್ದಾವೆ ಅಂತಂದರೆ ನಿಮ್ಮ SSC GD ಪರೀಕ್ಷೆಯಲ್ಲಿ ಒಂದು ಮುಹಾವರೆ ಮಿನಿಮಮ್ 2ರಿಂದ 3 ಬಾರಿ ಏನ್ರಿ ಸರ್ ರಿಪೀಟ್ ಆಗಿರುವಂತಹ ಮುಹಾವರೆ ಆಗಿರುತ್ತೆ. ಸೊ ಅಂತಹ ಮುಹಾವರೆಗಳನ್ನು ನಿಮಗಾಗಿ ತಂದಿದ್ದೇನೆ, ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಡ್ರಿ. ಹೌದಾ? ಮತ್ತೆ ಮುಹಾವರೆ ಬಗ್ಗೆ ನಿಮಗೆ PDF ಬೇಕಂತಂದರೆ ಈ ಕೆಳಗೆ ಕಾಣುವಂತಹ ಮೊಬೈಲ್ ನಂಬರ್ಗೆ ಜಸ್ಟ್ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಇಲ್ಲಂತಂದರೆ ನಮ್ಮ ಅಫಿಷಿಯಲ್ ಲತಾರಾ ಲರ್ನಿಂಗ್ ಆ್ಯಪ್ ಇದೆ. ಸೊ ಅದರಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬಹುದಾ? ಹೌದಾ? ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ಎಲ್ಲ ಓಕೆನಾ? ಚಲೋ ನೋಡ್ರಿ, ಮುಹಾವರೆ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ. ಸೊ ನೋಡ್ರಿ ಸರ್, ಮುಹಾವರ. ಹೌದಾ? ಸೊ ಈ ಮುಹಾವರ ಅಂತಂದ್ರೆ ಸರ್, ಮುಹಾವರ ಅನ್ನೋದಕ್ಕಿಂತ ಮುಂಚೆ ನಮಗೆ ಮುಹಾವರ ಅನ್ನೋದನ್ನ ಕನ್ನಡದಲ್ಲಿ ಏನು ಹೇಳ್ತಾರ್ರಿ ಸರ್ ಅಂತ ಕೇಳ್ಬಹುದು. ಹೌದಾ? ಸೊ ನಿಮ್ದೇ ನೋಡ್ರಿ ಸರ್ ಹೇಳ್ತೀನಿ. ಮುಹಾವರ ಅಂತಂದ್ರೆ ಕನ್ನಡದಲ್ಲಿ ನಾವು ಭಾಷಾ ವೈಶಿಷ್ಟ್ಯಗಳು ಅಂತ ಹೇಳಿ ಕರಿತೀವ್ರಿ ಸರ್. ಏನ್ರಿ ಸರ್? ಭಾಷಾ ವೈಶಿಷ್ಟ್ಯಗಳು ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಮುಹಾವರೆ ಇದು ಕನ್ನಡ ಮೀನಿಂಗ್ ಯಾವುದು ಅಂತಂದ್ರೆ ಸರ್, ಭಾಷಾ ವೈಶಿಷ್ಟ್ಯಗಳು. ಹೌದಾ? ಸೊ ಮುಹಾವರ ಉಸ್ ಪದಬಂಧ ಯಾ ಅರ್ಥ ನೋಡ್ರಿ ಮೊದಲು. मुहावरा उस पदबंध या वाक्यांश को कहते हैं जिसका अर्थ शाब्दिक न होकर विलक्षण और लाक्षणिक होता है ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಮುಹಾವರ ಉಸ್ ಪದಬಂಧ ಯಾ ವಾಕ್ಯಾಂಶ ಕೋ ಕಹತೆ. ಮುಹಾವರ ಯಾವ ಪದಬಂಧ ಅಥವಾ ವಾಕ್ಯಾಂಶ ಕರೀತಾರೆ ಅಂದ್ರೆ ಜಿಸ್ಕಾ ಅರ್ಥ ಶಾಬ್ದಿಕ್ ನ ಹೋಕರ್ ವಿಲಕ್ಷಣ और लाक्षणिक होता है ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮುಹಾವರೆ ಅಂತಂದ್ರೆ ಶಬ್ದದ ಪ್ರಕಾರ ನಾವು ಅರ್ಥವನ್ನು ನೋಡಿದೆವು ಅಂತಂದ್ರೆ ಅದು ನಮ್ದು ಮುಹಾವರೆ ಅರ್ಥ ಆಗಂಗಿಲ್ಲ. ಸೊ ನಿಜವಾಗಿ ಮುಹಾವರೆ ಅರ್ಥ ಅಂತಂದ್ರೆ ಅದು ವಿಲಕ್ಷಣ ಮತ್ತು ಲಾಕ್ಷಣಿಕ ಅರ್ಥವನ್ನು ಹೊಂದಿರುತ್ತದೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಸರ್, ಖಾನಾ ಅಂತ ಹೇಳಿ ಇದೆ. ಹೌದಾ? ಸೊ ಖಾನಾ ಅಂತಂದ್ರೆ ನಾವು ಕನ್ನಡದಲ್ಲಿ ಏನಂತೀವಿ ಸರ್? ತಿನ್ನು ಅಂತ ಹೇಳಿ ಕರಿತೇವೆ. ಹೌದಾ? ಖಾನಾ ಅಂತಂದ್ರೆ ತಿನ್ನು. ಹೌದಾ? ಅದು ಖಾನಾಕ ಅರ್ಥ ಆಪ್ ಜಾನ್ತೆ. ಹೌದಾ? ತಮ್ಗೆಲ್ರಿಗೂ ಗೊತ್ತಿರುವಂತ ಖಾನಾ ಅಂತಂದ್ರೆ ತಿನ್ನೋದು. ಹೌದಾ? ಸೊ ಇಲ್ಲಿ ನೋಡ್ರಿ ಸರ್, ಕಸಮ್ ಖಾನಾ ಅಂತ ಹೇಳಿ ಇದೆ. ಇದು ಕೂಡ ಒಂದು ಮುಹಾವರೆ. ಹೌದಾ? ಕಸಮ್ ಖಾನಾ, ಮಾರ್ ಖಾನಾ, ಧೋಕಾ ಖಾನಾ. ಹೌದಾ? ಸೊ ಕಸಮ್ ಅಂತಂದ್ರೆ ಏನಂತೀರಿ ನಮ್ಮ ಕನ್ನಡದಲ್ಲಿ? ಭಾಷೆ ಕೊಡೋದು ಅಂತ ಹೇಳ್ತೀವಿ ನೋಡ್ರಿ. ಸೊ ಹೌದಾ? ಸೊ ಭಾಷೆನ ಏನಾದ್ರು ತಿನ್ನಕ್ಕಾಗ್ತದ? ಭಾಷೆ ಕೊಟ್ಟಿರುವಂತ ಭಾಷೆನ ತಿನ್ನಕ್ಕಾಗ್ತದ? ಆಗಂಗಿಲ್ಲ. ಕಸಮ್ ಖಾನಾ ಅಂತಂದ್ರೆ ಕಸಮನನ್ನು ನಾವು ತಿನ್ನಕ್ಕಾಗ್ತದೇನ್ರಿ? ಆಗಂಗಿಲ್ಲ. ಮಾರ್ ಖಾನಾ ಪೆಟ್ ಬಿದ್ದಿರುತ್ತೆ. ಹೌದಾ? ಸೊ ಆ ಪೆಟ್ಟನ್ನು ತಿನ್ನೋದು, ಪೆಟ್ಟು ತಿಂದಿರೋ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ಪೆಟ್ಟನ್ನು ತಿನ್ನಕ್ಕಾಗ್ತದೇನ್ರಿ ಸರ್? ಆಗಂಗಿಲ್ಲ. ಹೌದಾ? ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಧೋಕಾ ಖಾನಾ ಅಂತಿದೆ. ಹೌದಾ? ಸೊ ಯಾರೋ ಮೋಸ ಮಾಡಿ ಹೋಗಿರ್ತಾರೆ. ಹೌದಾ? ಮೋಸ ತಿಂತೀವೇನ್ರಿ ಸರ್? ಆಗಂಗಿಲ್ಲ. ಅಂತಂದ್ರೆ ಶಬ್ದದ ಪ್ರಕಾರ ನಾವು ಇದರ ಅರ್ಥವನ್ನು ತೆಗೆದುಕೊಂಡಾಗ ಅದು ಅರ್ಥವನ್ನು ಕೊಡೋದಿಲ್ಲ. ಸೊ ಇದು ಲಾಕ್ಷಣಿಕ ಮತ್ತು ವಿಲಕ್ಷಣ ಅರ್ಥವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಶಬ್ದದ ಪ್ರಕಾರ ನಾವು ಇದರ ಅರ್ಥವನ್ನು ಕಾಣಬಾರ್ದು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತದೆ. ಹೌದಾ? ಸೊ ಇನ್ಮೆ ಸೆ ಖಾನೆ ಕಿ ನ ಕೋಯಿ ಚೀಜ್ ಹೈ ನ ಕ್ರಿಯಾ ಹೈ. ಹೌದಾ? ಸೊ ಈ ಕಸಮ್ ಖಾನಾ, ಮಾರ್ ಖಾನಾ, ಧೋಕಾ ಖಾನಾ, ಸೊ ಇವುಗಳಲ್ಲಿ ಯಾವುದೇ ಖಾನಾ ಅನ್ನುವಂಥದ್ದು ಅಂತಂದ್ರೆ ಇನ್ಮೆ ಖಾನೆ ಕಿ ಕೋಯಿ ಚೀಜ್ ನೈ. ಹೌದಾ? ಯಾವುದೇ ವಸ್ತುಗಳಿಲ್ಲ ಇಲ್ಲಿ ತಿನ್ನುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಜೈಸೆ ಏನೆಂದರೆ ಚಿಕ್ನಾ ಘಡ, ಅಂದಾ ಕುವಾ, ಹವಾಯಿ ಕಿಲೆ ಅಂತ ಹೇಳಿ ಅದಾವ. ಹೌದಾ? ಚಿಕ್ನಾ ಘಡ ಅಂತಂದ್ರೆ ಚಿಕ್ನಾ ಅಂತಂದ್ರೆ ಹೊಳಪು ಕೊಡುವಂಥದ್ದು. ಹೌದಾ? ಸೊ ಚಿಕ್ನಾ ಘಡ ಅಂತಂದ್ರೆ ಕೊಡ ಅಂತ ಆಗ್ತದೆ.
ಇಲ್ಲಿ ಅಂದಾಕುವ ಅಂತಂದ್ರೆ ಕುರುಡ ಭಾವಿ ಇರ್ತದೇನ್ರಿ ಸರ್? ಇರಂಗಿಲ್ಲ. ಅಂತಂದ್ರೆ ವಿಲಕ್ಷಣವಾಗಿ ಬಳಸುವಂಥದ್ದು. ಹೌದಾ? ಸೊ ಒಂದು ಭಾಷೆಯ ಮೆರಗನ್ನು ಹೆಚ್ಚು ಮಾಡುವುದಕ್ಕಾಗಿ ಬಳಸುವಂತಹ ವಾಕ್ಯಾಂಶಗಳು ಅಥವಾ ಪದಬಂಧಗಳಿಗೆ ನಾವು ಏನಂತ ಕರಿತೀವಿ ಸರ್ ಅಂತಂದ್ರೆ ಮುಹಾವರೆಗಳು ಅಂತ ಹೇಳಿ ಕರಿತೇವೆ. ಹೌದಾ? ಸೊ ಅದನ್ನೇ ನಾವು ಭಾಷಾ ವೈಶಿಷ್ಟ್ಯಗಳು ಅಂತ ಹೇಳಿ ಕನ್ನಡದಲ್ಲಿ ಕರಿತೇವೆ. ಹೌದಾ? ಇಲ್ಲಿ 2 ಪಾಯಿಂಟ್ ನೋಡ್ರಿ ಸರ್. ಮುಹಾವ್ರೆ ವಾಕ್ಯಾಂಶ ಹೋತೆ ಪೂರ್ಣ ವಾಕ್ಯ ನಹಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಾ? ಮುಹಾವ್ರೆ ಅನ್ನೋದೇನ್ರಿ ಸರ್? ವಾಕ್ಯ ಅಂಶಗಳಾಗಿದ್ದಾವೆ. ಒಂದು ವಾಕ್ಯದ ಅಂಶಗಳು ಮುಹಾವ್ರೆ ಆಗಿದ್ದಾವೆ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಕಸಮ್ ಖಾನಾ ಅಂತ ಹೇಳಿ ಇದೆ ಅಂತಂದ್ರೆ ಭಾಷೆಯನ್ನು ನಾವು ಎಂತಂದ್ರೆ ಪಡ್ಕೊಳ್ತೀವಿ. ಹೌದಾ? ನಾನು ಭಾಷೆ ಕೊಡ್ತೀನಿ, ಇನ್ ಮುಂದೆ ನಾನು SSC GD ಪರೀಕ್ಷೆ ಸಲುವಾಗಿ ಸಂಪೂರ್ಣವಾಗಿ ಜಿ ಜಾನ್ ಲಗಾಕರ್ ಏನು ಹೇಳ್ತೇವೆ ನೋಡ್ರಿ ಸರ್. ಸೊ ಸಂಪೂರ್ಣವಾಗಿ ದಿನ ರಾತ್ರಿ ಒಂದು ಮಾಡಿ ನಾನು ಏನ್ರಿ ಸರ ಓದ್ತೀನಿ ಅಂತ ಹೇಳಿ ಏನು ಕಸಮ್ ಹಾಕ್ತೀವಲ್ಲ, ನಾವು ಏನು ಭಾಷೆ ಕೊಡ್ತೀವಲ್ಲ, ಸೊ ಇದು ಯಾವಾಗ ಕಸಮ್ ಖಾನ ಅನ್ನುವಂಥದ್ದು ಸ್ವತಂತ್ರ ವಾಕ್ಯ ಅಲ್ಲ. ಹೌದಾ? ಅದು ಏನ್ರಿ ಸರ ಒಂದು ವಾಕ್ಯದಲ್ಲಿ ಬಳಕೆಯಾಗುವಂತಹ ಒಂದು ಪದಬಂಧವಾಗಿದೆ. ಹೌದಾ? ಅಥವಾ ವಾಕ್ಯಾಂಶವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿ ಇನ್ನೊಂದು ನೋಡ್ರಿ ಸರ್, ಮುಹಾವರೆ ಕಾ ಪ್ರಯೋಗ ವಾಕ್ಯಾಂಶ ಕೆ ಅಂತರ್ಗತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದಾ? ಮುಹಾವರೆಗಳನ್ನ ನಾವು ಸ್ವತಂತ್ರವಾಗಿ ಒಂದು ಮುಹಾವರೆಯನ್ನು ಬರ್ದೇವು ಅಂತಂದ್ರೆ ಅದು ಸಂಪೂರ್ಣವಾದಂತ ಅರ್ಥ ಕೊಡಂಗಿಲ್ಲ. ವಾಕ್ಯಾಂಶಕ್ಕೆ ಅಂತರ್ಗತ ಅಂತಂದ್ರೆ ಒಳಗಡೆ ಅಂತ ಹೇಳಿ ಮೀನಿಂಗ್ ಆಗುತ್ತೆ. ಹೌದಾ? ಸೊ ವಾಕ್ಯದ ಒಳಗಡೆ ನಾವು ಏನ್ ಬಳಸ್ತೀವಿ ನೋಡ್ರಿ ಸರ ಪದಗಳನ್ನ ಅಥವಾ ಪದಬಂಧಗಳನ್ನ, ಸೊ ಅದನ್ನೇ ನಾವು ಏನಂತ ಕರಿತೇವ್ರಿ ಸರ್ ಅಂತಂದ್ರೆ ಮುಹಾವರೆಗಳು ಅಂತ ಕರಿತೀವಿ. ಹೌದಾ? ಸೊ ಇನ್ನ ನಿಮಗೆ ನಾನು ಟಾಪಿಕ್ ಬರ್ಸಿದೆ ಮುಹಾವರೆ ಏವಂ ಲೋಕೋಕ್ತಿ ಅಂತ ಹೇಳಿ ಬರ್ಸಿದೆ. ಆದ್ರೆ ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಏನ್ರಿ ಸರ್ ಅಂತಂದ್ರೆ ಮುಹಾವರೆಗಳನ್ನ ಅಧ್ಯಯನ ಮಾಡಿಸ್ತಾ ಇದ್ದೀನಿ. ಹೌದಾ? ಸೊ ಲೋಕೋಕ್ತಿ ಅಲ್ಲಿ ಹೋಯ್ತ್ರಿ ಸರ್ ಅಂತ ಕೇಳಬೇಡ್ರಿ. ಲೋಕೋಕ್ತಿಯ ಮೇಲೆ ಅಷ್ಟು ಫೋಕಸ್ ಆಗಿ ಪ್ರಶ್ನೆಯನ್ನು ಕೇಳಲಾಗಿಲ್ಲ, ಹಂಗಂತ ಅದನ್ನು ಬಿಡೋದು ಕೂಡ ಇಲ್ಲ. ನೆಕ್ಸ್ಟ್ ಏನು ಕ್ಲಾಸ್ ಮಾಡ್ತೀನಿ ನೋಡ್ರಿ, ಆ ಲೋಕೋಕ್ತಿಯ ಮೇಲೆ ನಿಮ್ಗೆ ವಿವರಣೆಗಳನ್ನು ನೀಡ್ತೇನೆ. ಹೌದಾ? ಲೋಕೋಕ್ತಿಯ ಅಂತಂದ್ರೆ ಇಲ್ಲಿ ನೋಡ್ರಿ ಸರ್, ಒಂದೇ ಶಬ್ದದಲ್ಲಿ ತಿಳ್ಕೊಳ್ರಿ, ಲೋಕೋಕ್ತಿಯ. ಹೌದಾ? ಲೋಕೋಕ್ತಿ ಅಂತ ಹೇಳಿ ಇದೆ. ಹೌದಾ? ಲೋಕೋಕ್ತಿ ಅಂತಂದ್ರೆ ಲೋಕ ಅಧಿಕ್ ಉಕ್ತಿ ಅಂತ ಹೇಳಿ ಕರಿತೀವಿ. ಹೌದಾ? ಲೋಕ ಅಧಿಕ್ ಉಕ್ತ. ಲೋಕ ಅಂತಂದ್ರೆ ಏನ್ರಿ ಸರ್? ಜನರ. ಹೌದಾ? ಉಕ್ತಿ ಅಂತಂದ್ರೆ ಬಂದಿರುವಂತಹ ಮಾತುಗಳು. ಹೌದಾ? ಜನರ ಬಾಯಿಯಿಂದ ಬಾಯಿ ಹರಡ್ತಾ ಬಂದಿರುವಂತಹ ಮಾತುಗಳಿಗೆ ನಾವೇನಂತ ಕರಿತೀವಿ ಸರ? ಲೋಕೋಕ್ತಿಯ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನಾಚನಾಯೆ ಅಂಗಂತೇಡ ಅಂತ ಹೇಳಿ ಕರಿತೇವೆ. ನಾಚನಾವೆ ಅಂಗಂತೇಡ. ಹೌದಾ? ಸೊ ಕುಣಿಯಕ್ಕೆ ಬರೋದಿಲ್ಲ, ಸುಮ್ಮನೆ ಏನು ಹೇಳ್ಬಿಡ್ತಾರೆ ಅಂತಂದ್ರೆ ಅದು ಅಂಗಡಿ ಸರಿಯಾಗಿಲ್ಲ, ಮೇಲ ಕೆಳಗಡೆ ಇದೆ, ಸೊ ಅದಕ್ಕಾಗಿ ನಮ್ಗೆ ತೊಂದರೆ ಆಗ್ತದೆ ಅಂತ ಈ ರೀತಿ ಏನು ಬಳಸ್ತೀವಿ ನೋಡ್ರಿ ಸರ್ ಅದು. ಮತ್ತೆ ಏನ್ರಿ ಸರ್, ಅದ ಜಲ ಘಗರಿ ಛಲಕತ ಜಾವೆ ಪೂರಿ ಘಗರಿ ಚುಪ್ಪೆ ಜಾವೆ ಅಂತ ಹೇಳಿ ಕರೀತಾರೆ. ಅದ ಜಲ ಘಗರಿ ಅಂತಂದ್ರೆ ಘಗರಿ ಅಂತಾರೆ ಕೊಡ. ಹೌದಾ? ಅರ್ಧ ಜಲ ಅಂತಂದ್ರೆ ಅರ್ಧ ತುಂಬಿರುವಂತಹ ಕೊಡ ಏನಾಗ್ತದ್ರಿ ಸರ್? ಚಲ್ಕೋತ ಹೋಗ್ತದೆ. ಅದೇ ಸಂಪೂರ್ಣವಾಗಿ ತುಂಬಿರುವಂತಹ ಕೊಡಗಳು ಏನಾಗ್ತಾವ್ರಿ ಸರ್ ಅಂತಂದ್ರೆ ಸುಮ್ಮನಾಗಿ ಹೋಗ್ತಾವ ಅಂತಂದ್ರೆ ಚೆಲ್ಲೋದಿಲ್ಲ. ಅಂತಂದ್ರೆ ಯಾರು ಅದ್ರ ಮೀನಿಂಗ್ ಅಂತಂದ್ರೆ ಯಾರು ಅರ್ಧಮರ್ಧ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ ಅವರು ಯಾವಾಗ್ಲೂ ವಾದ ವಿವಾದಗಳನ್ನು ಮಾಡ್ಕೋತಿರ್ತಾರೆ ಅಥವಾ ಕಡಿಮೆ ಅಂತ ತಿಳ್ಕೊಳ್ತಾರೆ. ಯಾರು ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಅವ್ರೇನ್ರಿ ಸರ ಸಂಪೂರ್ಣವಾಗಿ ಅಂತಂದ್ರೆ ಸಮಾಧಾನದಿಂದ ಬಂದಿರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಸೊ ಈ ರೀತಿಯಾಗಿ ಇರ್ತವೆ. ಹೌದಾ? ಅದೇ ರೀತಿ ಇವು ಹಿಂದಿ ಒಳಗಾದು. ಹೌದಾ? ಸೊ ನಮ್ಮ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರಬಹುದು. ಹೌದಾ? ಹೆಂಗ್ರಿ ಸರ್ ಅಂತಂದ್ರೆ ಎಕ್ಸಾಂಪಲ್ ನಮ್ಮ ಹಳ್ಳಿಗಡೆ ಕಡೆಗೆ ಎಲ್ಲ ಏನಂತ ಕರೀತಾರೆ ಅಂತಂದ್ರೆ ಜಾಣ್ ಮಗ ಜಾರ್ ಬಿದ್ರೆ ಕಾಣ್ಲಾರ್ದಂಗೆ ಹೇಳ್ಬೇಕಂತ ಹೇಳಿ ಕರೀತಾರೆ. ಹೌದಾ? ಜಾಣ್ ಮಗ ಜಾರಿ ಬಿದ್ರೆ ಕಾಣ್ಲಾರ್ದಂಗೆ ಹೇಳ್ಬೇಕು. ಹೌದಾ? ಸೊ ಎಲ್ರಿಗೂ ಅಪ್ಲೈ ಆಗುವಂಥದ್ದು. ಹೌದಾ? ಜಾರಿ ಬಿದ್ರು ಕೂಡ ಯಾರಿಗೆ ಕಾಣ್ಬಾರ್ದು ನಾವು. ಹೌದಾ? ಸೊ ಜಾಣ್ ಮಗ ಜಾರಿ ಬಿದ್ರೆ ಕಾಣ್ಲಾರ್ದಂಗೆ ಹೇಳ್ಬೇಕಂತಂದ್ರೆ ಈ ಜನರ ಬಾಯಿಂದ ಬಾಯಿ. ಹೌದಾ? ನಾವು ಕರಿತೀವಿ. ಹೌದಾ? ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಹೇಳ್ಕೊಡ್ತೀವಿ. ಹೌದಾ? ಸೊ ಇದು ಬಾಯಿಂದ ಬಾಯಿ ಬಂದು ಫೇಮಸ್ ಏನಾಗಿರ್ತದೆ ನೋಡ್ರಿ, ಸೊ ಅದನ್ನೇ ನಾವು ಲೋಕೋಕ್ತಿ ಅಂತ ಕರಿತೀವಿ. ಹೌದಾ? ಜನರ ಬಾಯಿಂದ ಬಾಯಿಗೆ ಬಂದು ಅದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತದೆ. ಹೌದಾ? ಸೊ ಅದನ್ನೇ ನಾವು ಏನಂತ ಕರಿತೀವಿ ಸರ? ಲೋಕೋಕ್ತಿಯ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ನೆಕ್ಸ್ಟ್ ಏನು ಲೋಕೋಕ್ತಿಯ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಲ್ಲ, ಸೊ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಲೋಕೋಕ್ತಿ ಅಂತಂದ್ರೆ ಏನು ಎತ್ತ ಎಲ್ಲ ಮಾಹಿತಿಯನ್ನ ಕೊಡ್ತೇನೆ. ಹೌದಾ? ಸೊ ಇಂದಿನ ತರಗತಿಯಲ್ಲಿ ನೀವು ಸ್ಪೆಷಲ್ ಆಗಿ ಏನ್ರಿ ಸರ್ ಅಂತಂದ್ರೆ ಮುಹಾವರೆಗಳನ್ನು ಕಲ್ಕೋಬೇಕು. ಸೊ ಈ ಮುಹಾವರೆ ಇಂದಿನ ಕ್ಲಾಸನ್ನು ಯಾರು ಸ್ಕಿಪ್ ಮಾಡ್ಲಾರ್ದೆ ನೋಡ್ತೀರಿ, ಲಾಂಗ್ ಆಗ್ಬಹುದು ವಿಡಿಯೋ. ಹೌದಾ? ಯಾಕಂತಂದ್ರೆ 70 ಮುಹಾವರೆಗಳು ಇದ್ದಾವೆ ಇಂದಿನ ತರಗತಿಯಲ್ಲಿ. ಹೌದಾ? ನೆಕ್ಸ್ಟ್ ಮತ್ತೆ 70ಗಳನ್ನು ಹೇಳ್ತೇನೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಹೌದಾ? ಸೊ ಯಾರಿಗೆ ಅರ್ಜೆಂಟ್ ಇದೆ ದಯವಿಟ್ಟು ನೀವೇನ್ ಮಾಡ್ರಿ ಸರ್, ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡ್ರಿ. ಹೌದಾ? ಯಾರಿಗೆ ಅರ್ಜೆಂಟ್ ಇಲ್ಲ ಸರ್, ನಮಗ ಮಿನಿಮಮ್ 6 ಮಾರ್ಕ್ಸ್ ಗಳಿಸ್ಕೊಂಡು ಹೋಗೋದಿದೆ ಅಂತಂದ್ರೆ ಚಂದಾಗಿ ಈ ವಿಡಿಯೋನ ಯೂಟಿಲೈಸ್ ಮಾಡ್ಕೊಡ್ರಿ. ಹೌದಾ? ಸೊ ಸ್ಟಾರ್ಟ್ ಮಾಡೋಣವಾ? ನೋಡ್ರಿ ಸರ್, ಫಸ್ಟ್ ಭಯಭೀತ್ ಹೋನಾ ಅಂತ ಹೇಳಿ ಒಂದು ಮುಹಾವರೆ ಇದೆ. ಸೊ ನಿಮಗೆ ಪ್ರಶ್ನೆ ಯಾವ ರೀತಿ ಕೇಳಲಾಗ್ತದೆ ಅಂತಂದ್ರೆ
ನಿಮ್ನಲಿಖಿತों में से दिए गए मुहावरे का अर्थ व्यक्त करता है ಅಂತ ಹೇಳಿ ಕೊಟ್ಬಿಡ್ತಾರೆ ಹೌದಾ. ಸೊ ಫಾರ್ ಎಕ್ಸಾಂಪಲ್ ಭಯಭೀತ್ ಅಂತ ಹೇಳಿ ಕೊಟ್ಟಿರ್ತಾರೆ. भयभीत होना मुहावरे का निम्नलिखितों में से सही अर्थ व्यक्त करने वाला विकल्प यह है ಅಂತ ಹೇಳಿ ಕೊಟ್ಬಿಡ್ತಾರೆ ಹೌದಾ. ಸೊ ವಿಕಲ್ಪ ಅಂತಂದ್ರೆ ಆ ಭಯಭೀತ್ ಹೋನಾ ಅನ್ನುವಂಥ ಏನು ಮುಹಾವರೆ ಇದೆ ಆ ಮುಹಾವರೆಯನ್ನ ವ್ಯಕ್ತಪಡಿಸುವಂತಹ ಅಥವಾ ಸಮಾನವಾದಂತಹ ಅಥವಾ ಅದಕ್ಕೆ ಹೋಲಿಕೆ ಆಗುವಂತಹ ಅರ್ಥವನ್ನು ಕೊಡುವಂತಹ ಕೆಳಗಡೆ ಆಪ್ಷನ್ಗಳನ್ನು ನೀಡಿರ್ತಾರೆ, ಅದನ್ನು ನೀವು ಚೂಸ್ ಮಾಡ್ಬೇಕು. ಇದು ಒಂದು ಫಾರ್ಮೇಟ್ ಆಯ್ತು ಹೌದಾ, ನಿಮ್ಮ ಮುಹಾವರೆ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವಂಥದ್ದು. ಇನ್ನೊಂದೇನ್ರಿ ಸರ್, ಹೊಸ ಟ್ರೆಂಡ್ ಬಂದಿದೆ ಹೌದಾ. ಹೊಸ ಟ್ರೆಂಡ್ ಏನಿದೆ ಅಂತಂದ್ರೆ 4 ಮುಹಾವರೆಗಳನ್ನು ಕೊಡ್ತಾನೆ ಹೌದಾ. ಸೊ ಫಾರ್ ಎಕ್ಸಾಂಪಲ್ ಇವುಗಳನ್ನೇ ತಿಳ್ಕೊಡ್ರಿ. ಇದು ಎ, ಇದು ಬಿ, ಆಮೇಲೆ ಇದು ಸಿ, ಆಮೇಲೆ ಇದು ಡಿ ಅಂತ ತಿಳ್ಕೊಡ್ರಿ ಹೌದಾ. ನಿಮ್ನಲಿಖಿತों में से ಸಹಿ ಮುಹಾವರೆ ಕಾ ಜೋಡ್ ಚುನಿಯೆ ಅಂತ ಹೇಳಿ ಕೊಟ್ಬಿಡ್ತಾರೆ ಹೌದಾ. ನಿಮ್ನಲಿಖಿತों में से ಬರಂಗಿಲ್ಲ, ತಿಳ್ಕೊಡ್ರಿ. ಯಾಕಂತಂದ್ರೆ ಅದ್ರ ಮೇಲೆ ಏನು ಕ್ವಶನ್ ಸಾಲ್ವ್ ಮಾಡಿಸ್ತೇನಲ್ಲ ಅವಾಗ ಹೇಳ್ತೀನಿ. निम्नलिखितों में से सही अर्थ वाले अथवा सही जोड़ होने वाले मुहावरों का चयन कीजिए ಅಂತ ಹೇಳಿ ಕೊಟ್ಬಿಡ್ತಾರೆ ಹೌದಾ. ಸೊ ಆಪ್ಷನ್ ಎ ನಲ್ಲಿ ಭಯಭೀತ ಹೋನಾ ಅಂತಂದ್ರೆ ಕಲೇಜಾ धक धक करना, ಆಪ್ಷನ್ ಬಿ ನಲ್ಲಿ ऊंट के मुंह में जीरा ಅಂತಂದ್ರೆ किसी वस्तु का आवश्यकता से कम होना, ಮತ್ತೆ ಸಿ ಇದೆ ನೋಡ್ರಿ ಸರ್, पेट में दाढ़ी होना ಅಂತಂದ್ರೆ छोटी उम्र में बुद्धिमान होना. ಸೊ ಇದೇನ್ರಿ ಸರ್, ಗೂಲರ್ ಕಾ ಫೂಲ್ ಹೋನಾ ಅಂತಂದ್ರೆ ಕಬಿ ಕಬಿ ದಿಖಾಯಿ ದೇನಾ. ಈ ಜಾಗದಲ್ಲಿ ಇದು ಸಹಿ ಅನ್ಕೊಡಂಗಿಲ್ಲ ಅವ್ರು ಅಂತಂದ್ರೆ ಅರ್ಥ ಏನ್ ಕರೆಕ್ಟ್ ಅರ್ಥ ಅನ್ಕೊಡ್ತದೋ ಅದನ್ನ ಕೊಡಂಗಿಲ್ಲ ಅವರು, ಬೇರೆ ಯಾವುದಾದನ್ನು ಸೇರಿಸ್ತಾರೆ. ಸೊ ಆ ಮುಹಾವರೆ 4 ಮುಹಾವರೆಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಹೌದಾ. ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಕೆಳಗಡೆ ನೀಡಿರುವಂತಹ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಹೌದಾ. ಸೊ ಆ ಜೋಡಿಗಳಲ್ಲಿ 3 ಜೋಡಿಗಳು ಮಾತ್ರ ಕರೆಕ್ಟ್ ಆಗಿರ್ತವೆ, 1 ಜೋಡಿ ಏನಾಗಿರ್ತದೆ ಸರ್ ತಪ್ಪಾಗಿರ್ತದೆ ಹೌದಾ. ಅದನ್ನ ನೀವು ಚೂಸ್ ಮಾಡ್ರಿ ಅಂತ ಕೇಳ್ತಾರೆ. ಇದು ಹೊಸ ಬಂದಿರುವಂತ ನಿಮ್ಗೆ ಇದಂತಂದ್ರೆ ಟ್ರೆಂಡ್ ಹೌದಾ. ಸೊ ಪ್ರಶ್ನೆಗಳು ಕೂಡ ಕೆಲವೊಮ್ಮೆ ಟ್ರೆಂಡ್ ಆಗ್ತವೆ. ಇವಾಗಿನ ಟ್ರೆಂಡ್ ಯಾವ್ದು ಅಂತಂದ್ರೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳನ್ನ ನೀವು ಹೆಚ್ಚೆಚ್ಚಾಗಿ ಏನ್ರಿ ಸರ್ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಬೇಕು ಹೌದಾ. ಸೊ ನೋಡೋಣವಾ. ಸೊ ಫಸ್ಟ್ನೇದು ನೋಡ್ರಿ ಸರ್, ಭಯಭೀತ್ ಹೋನಾ ಅಂತಂದ್ರೆ ಕಲೇಜಾ ಧಕ್ ಧಕ್ ಕರ್ನಾ ಹೌದಾ. ಭಯಭೀತ್ ಅಂತಂದ್ರೆ ನಾವು ಬಹಳ ಅಂಜ್ಬಿಡ್ತೀವಿ ಹೌದಾ. ಸೊ ಅಂಜ್ಬಿಡ್ತೀವಲ್ಲ ಅವಾಗ ನಮ್ಮ ಹೃದಯ ಏನ್ರಿ ಸರ್ ಧಕ್ ಧಕ್ ಅಂತ ಹೇಳಿ ಹೇಳ್ತದ. ಸೊ ಅದೇ ಭಯಭೀತ್ ಹೋನಾ ಅಂತಂದ್ರೆ ಕಲೇಜಾ ಧಕ್ ಧಕ್ ಕರ್ನಾ ಅಂತ ಹೇಳಿ ಅದರ ಮೀನಿಂಗ್ ಆಗುತ್ತೆ ಹೌದಾ. ಸೊ ऊंट के मुंह में जीरा ಅಂತಂದ್ರೆ ಕಿಸಿ ವಸ್ತು ಕಾ ಅವಶ್ಯಕತಾ ಸೆ ಕಮ್ ಹೋನಾ ಅಂತ ಹೇಳಿ. ಊಂಟ್ ಅಂದ್ರೆ ಎಷ್ಟು ದೊಡ್ಡದಿರ್ತದ್ರಿ ಸರ, ಬಹಳ ದೊಡ್ಡದಿರ್ತದೆ ಹೌದಾ. ಸೊ ಅದರ ಬಾಯಿಯ ಒಳಗಡೆ ಜೀರಾ ಅಂತ ಹೇಳ್ತಂದ್ರೆ ನಾವು ಏನಂತ ಕರಿತೀವ್ರಿ ಸರ, ಜೀರಿಗೆ ಏನ್ ಕರೀತೀವಿ ನೋಡ್ರಿ ಸರ್, ಆ ಜೀರಿಗೆ ಹೌದಾ. ಸೊ ಜೀರಾ ಅಂತಂದ್ರೆ ಜೀರಿಗೆ ಆ ಬಾಯಿ ಒಳಗ, ಊಂಟದ ಬಾಯಿ ಒಳಗ ಜೀರಿಗೆ ಏನಾದ್ರೂ ಕಾಣ್ತದೇನ್ರಿ ಸರ್ ಅಂದ್ರೆ ಕಿಸಿ ವಸ್ತುಕ ಅವಶ್ಯಕತಾ ಸೆ ಕಮ್ ಹೌದಾ. ಅವಶ್ಯಕತೆ ದೊಡ್ಡದಿರ್ತದೆ, ಹೆಚ್ಚಿಗೆ ಅವಶ್ಯಕತೆ ಇರ್ತದೆ, ಆದ್ರೆ ನಾವು ಅಲ್ಪ ಪ್ರಮಾಣದಲ್ಲಿ ಅಲ್ಲಿ ಕೊಡ್ತೇವೆ ಅದನ್ನ. ಸೊ ಅದನ್ನೇ ನಾವು ऊंट के मुंह में जीरा ಅಂತಂದ್ರೆ ಕಿಸಿ ವಸ್ತು ಕಾ ಅವಶ್ಯಕತಾ ಸೆ ಕಮ್ ಹೋನಾ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಅರ್ಥ ಆಗ್ತಾ ಇದೆ ತಾನೆ. ಸೊ ನೋಟ್ ಮಾಡ್ಕೊಳ್ಳಿ, ಸುಮ್ ಕೊಡೋದ್ರಿಂದ ಏನಾಗೋದಿಲ್ಲ. ಯಾಕಂತಂದ್ರೆ ಇವು ಸೂಪರ್ 70 ಅದಾವ್ರಿ ಸರ. ಬೈ ಮಿಸ್ಟೇಕ್ ಆಗಿ ಹೊರಗಿನ ಕೇಳ್ಬಹುದು, ನಾನು ಗ್ಯಾರಂಟಿ ಕೊಡ್ತೀನಿ 90% ಪ್ರಶ್ನೆಗಳು ಈ ಏನು ಇವತ್ತಿನ ಸೆಷನ್ ಇದೆಯಲ್ಲ, ಸೊ ಈ ಸೆಷನ್ ನಲ್ಲಿ ಹೆಚ್ಚೆಚ್ಚಾಗಿ ಪ್ರಶ್ನೆಗಳು ಬರೋದುಂಟು. ಯಾಕಂತಂದ್ರೆ ಬಹಳಷ್ಟು ಸ್ಟಡಿ ಮಾಡಿ ಬಹಳಷ್ಟು ಡೀಪ್ ಆಗಿ ಹೋಗಿ ಪದೇ ಪದೇ ಕೇಳಿರುವಂತಹ ಮುಹಾವರೆಗಳನ್ನು ನಾನು ನಿಮ್ಗಾಗಿ ತಂದಿದ್ದೇನೆ ಹೌದಾ. ಸೊ ಪೇಟ್ ಮೇ ದಾಡಿ ಹೋನಾ ಅಂತಂದ್ರೆ, ಪೇಟ್ ಮೇ ದಾಡಿ ಹೋನಾ ಅಂತಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಹೊಟ್ಟೆ ಒಳಗ ಏನ್ರಿ ಸರ ಗಡ್ಡ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ ಪೇಟ್ ಮೇ ದಾಡಿ ಹೋನಾ ಅಂತಂದ್ರೆ. ಸೊ ಛೋಟಿ ಉಮ್ರ ಮೇ ಬುದ್ಧಿಮಾನ್ ಹೋನಾ ಹೌದಾ. ಸೊ ಇವಾಗಿನ ಕಾಲದ ಮಕ್ಕಳೆಲ್ಲ ಏನ್ರಿ ಸರ ಬಹಳ ಬುದ್ಧಿಮಾನ್ರ ಅಂತಂದ್ರೆ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಹೌದಾ. ಛೋಟಿ ಉಮ್ರ ಮೇ ಬುದ್ಧಿಮಾನ್ ಅಂತಂದ್ರೆ ವಯಸ್ಸು ಬಹಳ ತುಂಬ ಹೌದಾ. ವಯಸ್ಸಿಗಿಂತ ಹೆಚ್ಚೆಚ್ಚಾಗಿ ಅದೇನಂತಾರ ನೋಡ್ರಿ ಸರ, ಮೂರ್ತಿ ಚಿಕ್ಕದದ್ದರು ಕೀರ್ತಿ ದೊಡ್ಡದಂತ ಏನ್ ಕರೀತಾರ ನೋಡ್ರಿ. ಅದೇ ತರ ಪೇಟ್ ಮೇ ದಾಡಿ ಅಂತಂದ್ರೆ ಇದೇನ್ ಮಗು ಏನ್ ಹುಟ್ಟುತ್ತಲೇ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಬಂದಿದೇನೋ ಅಥವಾ ತನ್ನ ತಾಯಿಯ ಗರ್ಭದಲ್ಲಿಯೇ ಎಲ್ಲವನ್ನು ತಿಳ್ಕೊಂಡು ಬಂದಿದ್ದೇನೆ ಅಂತ ನಾವು ಏನು ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ. ಅದರ ಎಕ್ಸಾಕ್ಟ್ ಮೀನಿಂಗ್ ಯಾವ್ದ್ರಿ ಅಂತಂದ್ರೆ ಪೇಟ್ ಮೇ ದಾಡಿ ಹೋನಾ ಅಂತಂದ್ರೆ ಛೋಟಿ ಉಮ್ರ, ಸಣ್ಣ ವಯಸ್ಸಿನಲ್ಲಿಯೇ ಒಬ್ರು ಅತ್ಯಂತ ಶಾಣೆಯಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಪೇಟ್ ಮೇ ದಾಡಿ ಹೋನಾ ಅಂತ ಹೇಳಿ ಮುಹಾವರೆಯನ್ನ ಕರಿತೀವಿ. ಅಂತಂದ್ರೆ ಛೋಟಿ ಉಮ್ರ ಮೇ ಬುದ್ಧಿಮಾನ್ ಹೋನಾ. तो मेरा भाई का लड़का छोटी उम्र में ही बुद्धिमान है ಅನ್ನೋದನ್ನ ಬಳಸೋದಕ್ಕಿಂತ ಮೇರಾ ಭಾಯಿ ಕಾ ಲಡ್ಕಾ ಪೇಟ್ ಮೇ ದಾಡಿ ಹೋಕರಿ ಲೇಕರಿ ಪೈದಾ ಹುವಾ ಅಂತ ಹೇಳಿ ಏನು ಕರಿತಾ ನೋಡಿ. ಸೊ ಅಂತಂದ್ರೆ ಆ ತಾಯಿಯ ಗರ್ಭದಿಂದ ಬರುವುದಕ್ಕಿಂತ ಮುಂಚೆನೇ ಆತನೇ ಅಂತಂದ್ರೆ ಎಲ್ಲಾ ಜ್ಞಾನವನ್ನು ಪಡೆದುಕೊಂಡು ಬಂದಿದ್ದಾನೆ ಅಂತ
ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ? ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಗೂಲರ್ ಕಾ ಫೂಲ್ ಹೋನಾ ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂತಂದ್ರೆ ಮಿನಿಮಮ್ ಎಷ್ಟ್ರಿ ಸರ್ 4 ಬಾರಿ ಅದ್ರಿಗೆ ಇದನ್ನ ಪ್ರಶ್ನೆಯನ್ನು ಕೇಳಿರ್ಬೇಕು. ಹೌದಾ? ಸೊ ಇಂಥವು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ, ಎಲ್ಲವೂ ಇಂಪಾರ್ಟೆಂಟ್ ಆಗಿದ್ದಾವೆ, ಅದರಲ್ಲಿ ಕೆಲವೊಂದು ಮತ್ತಷ್ಟು ಹೈಲೈಟ್ ಆಗಿದ್ದಾವೆ. ಹೌದಾ? ಗೂಲರ್ ಕಾ ಫೂಲ್ ಹೋನಾ ಅಂತಂದ್ರೆ ಗೂಲರ್ ಅನ್ನುವಂತಹ ಒಂದು ಹಣ್ಣಿದೆ. ಹೌದಾ? ಅದರ ಫೂಲ್ ಅಂತಂದ್ರೆ ಹೂ ಬಹಳ ಅಪರೂಪಕ್ಕೆ ಬಿಡ್ತದೆ. ಹೌದಾ? ಸೊ ಕಬಿ ಕಬಿ ದಿಖಾಯಿ ದೇನಾ ಅಂತಂದ್ರೆ ಯಾವಾಗೋ ಒಮ್ಮೆ ಕಾಣುವವರನ್ನ ನಾವು ಏನಂತ ಕರಿತೀವ್ರಿ ಸರ, ಕಬಿ ಕಬಿ ದಿಖಾಯಿ ದೇನಾ ಅನ್ನೋದನ್ನ ಬಳಸೋದಕ್ಕಿಂತ ಲಾಕ್ಷಣಿಕವಾಗಿ ಒಂದು ಶಬ್ದವನ್ನು ಯಾವ್ದು ಬಳಸ್ತೀವಿ ಅಂತಂದ್ರೆ ಗೂಲರ್ ಕಾ ಫೂಲ್ ಹೋನಾ ಅಂತ ಹೇಳಿ ಬಳಸ್ತೀವಿ. ಹೌದಾ? ಗೂಲರ್ ಕಾ ಫೂಲ್ ಹೋನಾ ಮುಹಾವರೆ ಕಾ ಅರ್ಥ ಹೋತಾ ಹೈ ಕಿ ಕಬಿ ಕಬಿ ದಿಖಾಯಿ ದೇನಾ, ಹೈನಾ. ಮತ್ತೆ ಈದ್ ಕಾ ಚಾಂದ್ ಹೋನಾ ಅಂತಂದ್ರೆ ಇದರ ಜಾಗದಲ್ಲಿ ಗೂಲರ್ ಕಾ ಫೂಲ್ ಹೋನಾ, ಇದರ ಜಾಗದಲ್ಲಿ ಈದ್ ಕಾ ಚಾಂದ್ ಹೋನಾ ಅಂತಂದ್ರೆ ಕಬಿ ಕಬಿ ದಿಖಾಯಿ ದೇನಾ, ಇದು ಕೂಡ ಸೇಮ್ ಸಿಮಿಲರ್ ಆಗಿ ಮೀನಿಂಗ್ ಅನ್ನು ಕೊಡ್ತವೆ. ಹೌದಾ? ಸೊ ಅಲ್ಲಿ ಅಂತಂದ್ರೆ ಕೆಲವೊಂದು ಅಂತಂದ್ರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗ್ಬಹುದು, ಆದ್ರೆ ಎಕ್ಸಾಕ್ಟ್ ಆಗಿ ಮೀನಿಂಗ್ ಇದೇ ಶಬ್ದ ಅಲ್ಲಿ ಇರ್ತದಂತ ಹೇಳಕ್ ಆಗಂಗಿಲ್ಲ. ಹೌದಾ? ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಬದಲಾವಣೆಯನ್ನ ಮಾಡ್ಬೋದು. ಅಂತಂದ್ರೆ ಚಿಕ್ಕ ಪುಟ್ಟ ಅಂತಂದ್ರೆ ಬದಲಾವಣೆಯನ್ನು ಮಾಡ್ಬೋದು. ನೀವು ಅದರ ಅರ್ಥವನ್ನು ತಿಳ್ಕೊಂಡ್ರೆ ಅಂತಂದ್ರೆ ಈಸಿಯಾಗಿ ನೀವು ಐಡೆಂಟಿಫೈ ಅನ್ನ ಮಾಡ್ಬೋದು. ಹೌದಾ? ನೋಡ್ರಿ ಸರ್, ನೆಕ್ಸ್ಟ್ ಇಲ್ಲಿ ಘಾಟ್ ಘಾಟ್ ಕಾ ಪಾನಿ ಪೀನಾ ಅಂತ ಹೇಳಿ ಕರೀತಾರೆ. ಹೌದಾ? ಮೈ ತೋ ಘಾಟ್ ಘಾಟ್ ಕಾ ಪಾನಿ ಪೀ ಚುಕಾ ಹೂಂ ಭೈ, ಆಪ್ ಕ್ಯಾ ಮುझे ಸಮझಾನೆ ಆಯೋ ಅಂತ ಹೇಳಿ ಹೇಳ್ತಾರೆ ನೋಡ್ರಿ. ಹೌದಾ? ನಾನು ಪ್ರತಿಯೊಂದು ಮೂಲೆ ನೀರನ್ನು ಕುಡಿದು ಬಂದೀನಿ, ನೀ ನನಗೆ ಹೇಳ್ತೇನೆ, ನೀ ನನಗೆ ಕಲಿಸ್ತೀಯನ, ಹಿಂಗೆ ಹೇಳ್ತಾರೆ ನೋಡ್ರಿ ಸರ್. ಅಂತಂದ್ರೆ ಬಹುತ್ ಅನುಭವಿ ಹೋನಾ. ಹೌದಾ? ಸೊ ಘಾಟ್ ಘಾಟ್ ಕಾ ಪಾನಿ ಪೀನಾ ಅಂತಂದ್ರೆ ಇಡೀ ಜಗತ್ತನ್ನು ಸುತ್ತ ಬಂದವ ನೀ ತಿಳಿಸ್ತೀಯಾ, ಈ ತರ ಹೇಳ್ತಾರೆ ನೋಡ್ರಿ ಸರ್. ಅದನ್ನೇ ನಾನು ಬಹುತ್ ಅನುಭವಿ ಹೋನಾ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. घाट घाट का पानी पीना मुहावरे का अर्थ व्यक्त करता है कि बहुत अनुभवी होना. जो व्यक्ति बहुत अनुभवी होता है उसे हम क्या कहते हैं भाई ಅಂತಂದ್ರೆ ಘಾಟ್ ಕಾ ಪಾನಿ ಪೀನಾ ಅಂತ ಹೇಳಿ ನಾವು ಮುಹಾವರೆಯಲ್ಲಿ ವ್ಯಕ್ತವನ್ನು ಮಾಡ್ತೇವೆ. ಹೌದಾ? ಚಲೋ ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ನೋಡ್ರಿ, ಜಹರ್ ಕಾ ಘೂಂಟ್ ಪೀನಾ ಅಂತ ಹೇಳಿ ಅದ. ಹೌದಾ? ಜಹರ್ ಕಾ ಘೂಂಟ್ ಪೀನಾ ಅಂತಂದ್ರೆ ವಿಷದ ಪ್ಯಾಲೆಯನ್ನು ಕುಡಿಯುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಸೊ क्रोध को नियंत्रण करना. हौदा? नियंत्रित करना, क्रोध को नियंत्रित करना. हौदा? जहर का घूंट पीना ಅಂತಂದ್ರೆ मेरे पिताजी जब मुझे डांट रहे थे तो मैं जहर का घूंट पी रहा था ಅಂತ ಹೇಳಿ ಈ ತರ ಹೇಳ್ತಾರೆ ನೋಡ್ರಿ. ಅಂತಂದ್ರೆ ನಮ್ಮ ತಂದೆಯವರು ನನಗೆ ಬೈತಾ ಇದ್ರು ಅಂತಂದ್ರೆ ನಾನು ಜಹರ್ ಕಾ ಘೂಟ್ ಅಂದ್ರೆ ವಿಷಯದ ಪ್ಯಾಲೆಯನ್ನು ಹಂಗೆ ಕುಡಿದುಕೊಂಡು ಸುಮ್ಮನಾಗ್ಬಿಟ್ಟೆ ಅಂತಂದ್ರೆ ತಂದೆಯವರಿಗೆ ನಾವು ಏನು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಮ್ಕ ಹಿರಿಯರು. ಅದಂತಂದ್ರೆ ಕ್ರೋಧವನ್ನ ನಾವು ಅಷ್ಟು ನಿಯಂತ್ರಣ ಮಾಡ್ದೇವೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. ಕ್ರೋಧವನ್ನು ನಿಯಂತ್ರಣ ಮಾಡಿದ್ದೇವೆ ಅನ್ನೋದಕ್ಕೆ ನಾವು ಹಿಂದಿಯಲ್ಲಿ ಏನಂತ ಬಳಸ್ತೀವ್ರಿ ಸರ್, ಜಹರ್ ಕಾ ಘೂಂಟ್ ಪೀನಾ ಮುಹಾವರೆ ಕಾ ಸಹಿ ಅರ್ಥ ಹೋತಾ ಹೈ ಕಿ ಕ್ರೋಧ ಕೋ ನಿಯಂತ್ರಿತ್ ಕರ್ನಾ ಅಂತ ಹೇಳಿ ಆಗ್ಬಿಡುತ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಆಗ್ ಮೇ ಘೀ ಡಾಲ್ನಾ. ಹೌದಾ? ಎಲ್ರು ಇದ್ರೊಳಗ ಭಾರಿ ಫೇಮಸ್ ರೀ ನಾವು. ಹೌದಾ? ಸೊ ಆಗ್ ಮೇ ಘೀ ಡಾಲ್ನಾ ಯಾನಿ ಉತ್ತೇಜಿತ್ ಕರ್ನಾ. ಹೌದಾ? सो फॉर एग्जाम्पल ನಿಮ್ಮ ಮನೆಯೊಳಗೆ. ಹೌದಾ? सो आपका भाई छोटा भाई कुछ गलती कर आता है तो आप क्या करते हैं भाई, आग में घी डालते हैं. कैसे? हाँ, और मारो उसे ಅಂತ ಹೇಳಿ ನಾವೇನು ಭಡ್ಕಾತಿ ಅಂತಂದ್ರೆ ಇದು ಹಿಂದಿ ವರ್ಡ್ ಆಯ್ತು. ಅಂತಂದ್ರೆ ಉತ್ತೇಜಿತ ಮತ್ತೆ ಏನು ಹೇಳ್ತೀವಿ ನೋಡ್ರಿ ಸರ್, ಆಗ್ ಮೇ ಘೀ ಡಾಲ್ನಾ ಅಂತಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಯಾವ್ದಾದ್ರು ಒಂದು ಎರಕದಲ್ಲಿ ಕರ್ಕೊಂಡು ಹೋಗೋದು, ಮತ್ತೆ ಅದನ್ನು ಉತ್ತೇಜಿತ ಮಾಡೋದು, ಅದನ್ನ ಹೆಚ್ಚಿಗೆ ಪಡಿಸೋದು ಅಥವಾ ಹೆಚ್ಚಿಗೆ ಮಾಡೋದೇ ನಾವು ಏನಂತ ಕರಿತೀವಿ ಅಂತಂದ್ರೆ उत्तेजित करना ಅಂತ ಹೇಳಿ ಕರಿತೀವಿ. ಅಂತಂದ್ರೆ आग में घी डालना मुहावरे का सही अर्थ है कि उत्तेजित करना किसी भी वस्तु रहने दो. ಹೌದಾ? ನೋಟ್ ಮಾಡ್ಕೊಡ್ರಿ ಹಂಗೆ. ನೋಡಿ ಸರ್, ನೆಕ್ಸ್ಟ್ ಏನ್ರಿದೆ, ಕಂಗಾಲಿ ಮೇ ಆಟಾ ಗೀಲಾ ಅಂತ ಹೇಳಿ ಅದ. ಹೌದಾ? ಏನ್ರಿ ಸರ್, ಕಂಗಾಲಿ ಮೇ ಆಟಾ ಗೀಲಾ ದೋ ನುಕ್ಸಾನ್ ಹೋನಾ. ಹಾ, ಇವಾಗ ಹೆಂಗ ಎಕ್ಸಾಂಪಲ್ ಅಂತಂದ್ರೆ, ಏನೋ ನೀವು ಬೈಕ್ ಓಡ್ಸಕ್ ಹೋಗಿದ್ದೀರ ಅಂತ ಹೇಳಿರಿ. ಹೌದಾ? ಸೊ ಬೈಕ್ ಓಡ್ಸಕ್ ಹೋದ್ರಿ ಅಂತಂದ್ರೆ ಅರ್ಜೆಂಟ್ ಎಲ್ಲಿಗೂ ಹೋಗೋದಿತ್ತು, ಫಾರ್ ಎಕ್ಸಾಂಪಲ್ ಮದ್ವಿಗೆ ಹೋಗೋದಂತ ಅಂತ ತಿಳ್ಕೊಡ್ರಿ. ಅವಾಗ ನಿಮ್ಗೆ ಅರ್ಧ ಹಾದಿಯಲ್ಲಿ ನಿಮ್ಗೆ ಏನಾಯ್ತು ರೀ ಸರ, ಗಾಡಿ ಪಂಕ್ಚರ್ ಆಯ್ತು ನಿಮ್ದು. ಹೌದಾ? ಸೊ ಗಾಡಿ ಪಂಕ್ಚರ್ ಆಯ್ತಾ, ಹೋಗಿ ಪಂಕ್ಚರ್ ದುಕಾನಲ್ಲಿ ನೋಡ್ತೀರಿ ನೀವು, ಪಂಚರ್ ಆಗಿದೆ ಅಂತಂದ್ರೆ ಕೇವಲ ಪಂಚರ್ ಆಗಿಲ್ಲ, ಟ್ಯೂಬ್ ಕೂಡ ಹೋಗಿದೆ ಅಂತಂದ್ರೆ ಒಂದು ಗಾಡಿ ಪಂಚರ್ ಆಗಿದೆ, ನಿಮ್ ಸಮಯ ನಷ್ಟ ಆಯ್ತು, ಒಂದು ನಿಮ್ದು ನುಕ್ಸಾನ್ ಅಂತಂದ್ರೆ ಒಂದು ನಷ್ಟ. ಅದರ ಜೊತೆಗೆ ಇನ್ನೊಂದೇನ್ರಿ ಸರ, ಒಳಗಿನ ಟ್ಯೂಬ್ ಕೂಡ ಹೋಗಿದೆ ರೀ ಸರ್. ಹೌದಂತಂದ್ರೆ ದೋ ನುಕ್ಸಾನ್ ಹೋನ, ಎರಡೆರಡು ಏನ್ ನಷ್ಟಗಳಾಗ್ತಾವ ನೋಡ್ರಿ, ಅದನ್ನ ವ್ಯಂಗ್ಯಾತ್ಮಕವಾಗಿ ಅಥವಾ ಲಾಕ್ಷಣಿಕವಾಗಿ ಏನಂತ ಕರಿತೀವ, ಕಂಗಾಲಿ ಮೇ ಆಟಾ ಗೀಲಾ ಅಂತ ಹೇಳಿ ಕರಿತೀವಿ. ಹೌದಾ? ಅರ್ಥ ಆಗ್ತಾ ಇದ್ದಿ ತಾನೆ? ಚಲೋ ನೆಕ್ಸ್ಟ್ ನೋಡ್ರಿ ಸರ್, ಭಾಡ್ ಝೋಕನಾ ಅಂತ ಹೇಳಿ ಕರಿತಾರೆ. ಭಾಡ್ ಝೋಕನಾ ಕೂಡ ಕರಿಬಹುದು, ಮತ್ತೆ ಭಾರ್ ಝೋಕನಾ ಅಂತ ಕೂಡ ಕರೀತಾರೆ. ಸೊ ವ್ಯರ್ಥ ಸಮಯ ನಷ್ಟ ಕರ್ನಾ. ಹೌದಾ? ಕ್ಯೂ ಭಾರ್ ಝೋಕ್ ರಹೆ ಹೋ ಭೈ ಆಪ್,
ಫಾಲ್ತು ಕೆ ಕಾಮ್ ಮೇ ಕ್ಯೂ ಬಾರ್ ಝೋಕ್ ರಹೆ ಹೋ ಆಪ್ ಅಂತ ಹೇಳಿ ಕರೀತಾರೆ. ಅಂತಂದ್ರೆ ಸುಮ್ಮನೆ ಸಮಯನ ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಕರೀತಾರೆ ನೋಡ್ರಿ. ಸೊ ಅದನ್ನೇ ನಾವು ಭಾಡ್ ಝೋಕ್ರ ಅಥವಾ ವ್ಯರ್ಥ ಸಮಯ ನಷ್ಟಕರಣ ಅಂತ ಹೇಳಿ ಅದು ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಂದೇ ಕಿ ಲಕಡಿ ಅಂತ ಹೇಳಿ ಕರೀತಾರೆ. ಸೊ ಹೌದಾ, ಅಂದೇ ಕಿ ಲಕಡಿ ಅನ್ನುವಂಥದ್ದು ಒಂದು ಮುಹಾವ್ರೆ. ಹೌದಾ. ಸೊ ಅಂದೇ ಕಿ ಲಕಡಿ ಅಂತಂದ್ರೆ ಏಕ ಮಾತ್ರ ಸಹಾರ. ಅಂತಂದ್ರೆ ಕುರುಡ್ರಿಗೆ ಏಕ ಮಾತ್ರ ಸಹಾರ. ಹೌದಾ, ಅದೇನ್ರಿ ಸರ್, ಅವ್ರ ಕಡೆ ಇರುವಂತ ಛಡಿ. ಹೌದಾ. ಅಂದೇ ಕಿ ಲಕಡಿ ಅಂತಂದ್ರೆ ಹಂಗಂತಂದ್ರೆ ಮೇರಾ ಏಕ ಮಾತ್ರ ವಹ ಸಹಾರ ಹೈ ಜೋ ಮುಜೆ ಇಸ್ ಸಮಸ್ಯೆ ಸೆ ನಿಕಾಲ್ ಸಕ್ತಾ ಹೈ ಅಂತ ಹೇಳಿ ಇದನ್ನು ಕರೆಯದೆ ಇದರ ಬದಲಾಗಿ अंधे की लकड़ी के जगह पर मुझे एकमात्र सहारा मेरा पुत्र है ಅಂತಂದ್ರೆ ಈ ರೀತಿ ಏನು ಕರೀತಾರೆ ನೋಡ್ರಿ ಸರ್. ಅಂತಂದ್ರೆ ಅದೊಂದೇ ನನಗೆ ಆಪ್ಷನ್. ಹೌದಾ. ಸೊ ಅದರ ಸಹಾಯದಿಂದಲೇ ನಾನು ನಡೀತಾ ಇದ್ದೀನಿ ಅನ್ನುವಂಥದ್ದು ಮೀನಿಂಗ್ ಅನ್ನ ಯಾವ್ದು ಕೊಡ್ತದೆ ಅಂತಂದ್ರೆ ಅಂಧೇ ಕಿ ಲಕಡಿ ಅಥವಾ ಏಕ ಮಾತ್ರ ಸಹಾರ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ. ಚಲೋ ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ನೋಡ್ರಿ, ಅಂಧೇ ಕಾ ಶಹಜಾದ ಅಂತ ಹೇಳಿ ಇದೆ. ಹೌದಾ. ಸೊ ಅಂಧೇ ಕಾ ಅಂಡೆ, ಅದು ಅಂದೇ ಅಲ್ಲ. ಅಂಡೇ ಕಾ ಶಹಜಾದ ಅಂತಂದ್ರೆ ಅನುಭವಿ ವ್ಯಕ್ತಿ. ಹೌದಾ. ಅನುಭವಿ ವ್ಯಕ್ತಿಯನ್ನು ನಾವು ಅಂಡೇ ಕಾ ಶಹಜಾದ ಅಂತ ಹೇಳಿ ಕರಿತೀವಿ. ಹೌದಾ. ಇನ್ನೊಂದು ನೆಕ್ಸ್ಟ್ ನೋಡ್ರಿ ಸರ್, ಚಾದರ್ ಕೆ ಬಹಾರ್ ಪೈರ್ ಪಸರಾನ ಅಂತ ಹೇಳಿ ಅದ. ಹೌದಾ. ಚಾದರ್ ಕೆ ಬಹಾರ್ ಪೈರ್ ಪಸರಾನ ಅಂತಂದ್ರೆ ಕ್ಷಮತಾ ಸೆ ಅಧಿಕ ವ್ಯಯ ಕರ್ನ. ಹೌದಾ. ಚಾದರ್ ಕೆ ಬಹಾರ್ ಅದನ್ನ ನಮ್ ಕನ್ನಡದಲ್ಲಿ ಹೇಳ್ತಾರೆ ನೋಡ್ರಿ ಸರ್, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಹೌದಾ. ಎಲ್ರಿಗೂ ಗೊತ್ತಿರುವಂಥದ್ದು. ಹೌದಾ. ಅದೇ ಅದರ ಇಲ್ಲಿ ಬೇರೆದೇನಿಲ್ಲ. ಚಾದರ್ ಕೆ ಬಹಾರ್ ಪೈರ್ ಪಸರಾನ ಅಂತಂದ್ರೆ ನಮ್ದು ಎಷ್ಟಿದೆ ರೀ ಸರ್, ನಮ್ಮ ಬಜೆಟ್ ಒಂದ್ ತಿಂಗಳಿಗೆ 10,000 ಖರ್ಚು ಮಾಡ್ಬೇಕಂತ ಅದ. ಹೌದಾ. ಸೊ ನಾವೇನ್ ಮಾಡ್ತೀವಿ ಸರ್, 15,000 ಖರ್ಚು ಮಾಡ್ದೇವೆ ಅಂತ ಹೇಳಿರಿ. ಸೊ ಅದನ್ನೇ ನಾವು ಕ್ಷಮತಾಸೆ ಅಧಿಕ ವ್ಯಯಕರಣ, ನಮ್ದು ಎಷ್ಟು ಸಾಮರ್ಥ್ಯ ಅದ, ಕ್ಷಮತಾ ಅಂದ್ರೆ ಸಾಮರ್ಥ್ಯಕ್ಕಿಂತ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಾವೇನು ವ್ಯಯ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಅದನ್ನ ನಾವು ಚಾದರ್ ಕೆ ಬಹಾರ್ ಪೈರ್ ಪಸರಾನ ಅಂತ ಹೇಳಿ ಹಿಂದಿ ಒಳಗ ಮುಹಾವರ ರೂಪದಲ್ಲಿ ಹೇಳ್ತೀವಿ. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಢಪೋರ್ ಶಂಖ ಅಂತ ಹೇಳಿ ಅದ. ಹೌದಾ. ಎಲ್ರ ಮನೆಯೊಳಗ ಕಾಮನ್ ಆಗಿ ಹೇಳುವಂಥದ್ದು. ಏನ್ ಬೇವಕೂಫ್ ಅದಿಯೋ ನೀ ಅಂತ ಹೇಳಂಗಿಲ್ಲ. ಹೌದಾ. ಅದ್ರ ಬದಲಾಗಿ ನೀವು ಚೇಂಜ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗ ಯಾರಿಗೆ ಬೈಬೇಕಂತಂದ್ರೆ ಕ್ಯಾ ಢಪೋರ್ ಶಂಖ ಹೈ ಭೈ ಆಪ್ ಅಂತ ಹೇಳಿ ಕರೀರಿ. ಹೌದಾ. ಢಪೋರ್ ಶಂಖ ಅಂತಂದ್ರೆ ಬೇವಕೂಫ್ ಅಂತ ಹೇಳಿ ಕರೀತಾರೆ. ಹೌದಾ. ಬೇವಕೂಫ್, ಢಪೋರ್ ಶಂಖ ಅಂತಂದ್ರೆ ಬೇವಕೂಫ್. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ದಿಲ್ ಪಕ್ ಜಾನ ಅಂತ ಹೇಳಿ ಅದ. ಹೌದಾ. ಸೊ ಅತ್ಯಂತ ಪೀಡಿತ ಹೋನ, ಅತ್ಯಂತ ಬಹಳ ಪೀಡಿತ ಅಂದ್ರೆ ದುಃಖ. ಹೌದಾ. ಸೊ ಅತ್ಯಂತ ದುಃಖಿಯಾದವರಿಗೆ ನಾವು ದಿಲ್ ಪಕ್ಜಾನ ಅಂತಂದ್ರೆ ಕುದಿಯುವುದು, ಅಥವಾ ಪಕ್ಜಾನ ಅಂತಂದ್ರೆ ಯಾವುದೇ ಒಂದು ಬೇಯಬೇಕು. ಹೌದಾ. ಪಕ್ಜಾನ ಅಂತಂದ್ರೆ ಮೀನಿಂಗು ಬೇಯಬೇಕು. ಹೌದಾ. ಸೊ ಹೃದಯ ಬೇಯ್ದಿದೆ ಅಂತಂದ್ರೆ ಬಹಳಷ್ಟು ತೊಂದರೆಗಳನ್ನ ಅಥವಾ ಸಮಸ್ಯೆಗಳನ್ನ ಅದು ಸಹನ ಮಾಡ್ಕೊಳ್ತಾ ಇದೆ ಅಥವಾ ಅನುಭವಿಸ್ತಾ ಇದೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ. ಸೊ ದಿಲ್ ಪಕ್ಜಾನ ಅಂತಂದ್ರೆ ಅತ್ಯಂತ ಪೀಡಿತ್ ಹೋನ. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ನಾಕ್ ಪರ್ ಸುಪಾರಿ ತೋಡನ. ಹೌದಾ. ಮೂಗಿನ ಮೇಲೆ ಅಡಿಕೆಯನ್ನು ಒಡೆಯುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಏನ್ರಿ ಸರ್, ಮೂಗಿನ ಮೇಲೆ ಅಡಕಿ, ಸುಪಾರಿ ಅಂತಂದ್ರೆ ಅಡಕಿ ಮುರಿಯೋದು. ಹೌದಾ. ಸೊ ಮೂಗಿನ ಮೇಲೆ ಯಾರಾದ್ರೆ ಅಡಕಿ ಮುರಿಯಕ್ ಸಾಧ್ಯ ಏನ್ರಿ ಸರ್. ಹೌದಾ. ತೋಡನ ಅಂತಂದ್ರೆ ಮುರಿಯೋದು. ಹೌದಾ. ಆಗಂಗಿಲ್ಲ, ಯಾಕಂದ್ರೆ ಮೂಗೆ ಹೋಗ್ಬಿಡ್ತದ. ಹೌದಾ. ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಹೌದಾ. ಸೊ ಅಂದ್ರೆ ಇದು ನೀವು ಗಮನಿಸ್ತಾ ಹೋಗ್ರಿ, ಮುಹಾವರೆಗಳನ್ನದು ಸ್ವತಂತ್ರ ವಾಕ್ಯ ಅಲ್ಲ, ಆ ವಾಕ್ಯದಲ್ಲಿ ಬಳಸುವಂತಹ ಒಂದು ಪದಬಂಧಗಳು. ಹೌದಾ. ಅಥವಾ ವಾಕ್ಯದ ಅಂಶಗಳು. ಹೌದಾ. ಸೊ ಇವುಗಳಿಗೆ ನಾವು ಏನು ನಾಲ್ಕು ಪರ್ ಸುಪಾರಿ ತೋರಣ ಅಂತಂದ್ರೆ ತೋರಣ ಮೂಗಿನ ಮೇಲೆ ಏನಂತಂದ್ರೆ ಅಡಿಕೆಯನ್ನು ಮುರಿಯಕ್ಕೆ ಸಾಧ್ಯ ಏನ್ರಿ, ಅಲ್ಲಂಗೆ ಅಂತಂದ್ರೆ ಕರೆಕ್ಟ್ ಆದಂಥ ಶಬ್ದದ ಪ್ರಕಾರ ನೋಡಿದೆವು ಅಂತಂದ್ರೆ ಅದು ಕರೆಕ್ಟ್ ಆದಂತಹ ಅರ್ಥವನ್ನು ಕೊಡಂಗಿಲ್ಲ, ಅದನ್ನ ಲಾಕ್ಷಣಿಕವಾಗಿ ನೋಡ್ಬೇಕಂತ ಹೇಳಿ ತಿಳಿಸ್ಕೊಡ್ತದೆ. ಹೌದಾ. ನಾಲ್ಕು ಪರ್ ಸುಪಾರಿ ತೋರಣ ಅಂತಂದ್ರೆ ಬಹುತ್ ಪರೇಶಾನ್ ಕರ್ನ. ಹೌದಾ. ಹೆಂಗ್ ಹೇಳ್ತಾರೆ ಅಂತಂದ್ರೆ ಎಕ್ಸಾಂಪಲ್, ಓ ಮೇರಾ ನಾಕ್ ಮೇ ದಮ್ ಕರ್ ಚುಕಾ ಹೈ, ಈ ತರ ಅಂತಂದ್ರೆ ನಾಕ್ ಮೇ ದಮ್ ಕರ್ ಚುಕಾ ಹೈ ಅಂತಂದ್ರು ಕೂಡ, ನಾಕ್ ಮೇ ದಮ್ ಕರ್ನ ಅಂತಂದ್ರು ಕೂಡ ಬಹುತ್ ಪರೇಶಾನ್ ಕರ್ನ, ಇದು ಕೂಡ ಒಂದ್ ಮೀನಿಂಗ್ ಆಗ್ತದೆ. ಬಹುತ್ ಪರೇಶಾನ್ ಕರ್ನ ಅಂತಂದ್ರೆ ನಾಕ್ ಮೇ ದಮ್ ಕರ್ನ. ಹೌದಾ. ಸೊ ಅಷ್ಟು ನನಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ. ಹೌದಾ. ಅಂತ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ. ನಾಕ್ ಸುಪಾರಿ ತೋಡನ, ನಾಕ್ ಪರ್ ಸುಪಾರಿ ತೋಡನ, ವಹ ಫ್ರೆಂಡೇ. ಹೌದಾ. ದುಶ್ಮನ್ ಅಂತ ಹೇಳೋದು ಬೇಡ. ವಹ ಫ್ರೆಂಡ್ ಮೇರೆ ನಾಕ್ ಪರ್ ಸುಪಾರಿ ತೋಡ್ರ ಅಂತ ಹೇಳಿ ಹೇಳ್ಬೋದು. ಅಂತಂದ್ರೆ ಆತ ನನಗೆ ಬಹಳಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಏನು ವಾಕ್ಯದ ಅಂಶಗಳಲ್ಲಿ ಬಳಸ್ತೀವಿ ನೋಡ್ರಿ, ಅದೇ ನಮ್ದು ಇದು ಮೀನಿಂಗ್ ಅನ್ನ ಕೊಡ್ತಾ ಇದೆ. ಹೌದಾ. ಸೊ ಹಂಗೆ ನೋಟ್ ಮಾಡ್ಕೊಡ್ರಿ. ಅರ್ಥ ಆಗ್ತಾ ಇದೆ ತಾನೆ. ಹೋಗೋಣ ಮುಂದೆ. ಚಲೋ ನೆಕ್ಸ್ಟ್ ನೋಡ್ರಿ ಸರ್, ಕೌಡಿಕೋ ನಾ ಪೂಚನ ಅಂತ ಹೇಳಿ ಅದ. ಹೌದಾ. ಕೌಡಿಕೋ ನಾ ಪೂಚ ಅಂತಂದ್ರೆ ನಿಖಮ್ಮ ಸಮಜನ ಅಂತ ಹೇಳಿ ಮೀನಿಂಗ್ ಅನ್ನ ಆಗುತ್ತೆ. ಹೌದಾ.
ಬಹಳ ಇವಾಗ ನಿಮ್ಮ ಮನೆಯ ಸದಸ್ಯರಿದ್ದೀರಿ ಅಂತ ಹೇಳಿರಿ ನೀವು, ಹೌದಾ? ಮನೆಯ ಸದಸ್ಯರಿಗೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಂತಂದ್ರೆ ನೀವೇನ್ ಮಾಡ್ತೀರಿ ಸರ್? ಪ್ರತಿಯೊಬ್ಬರಿಂದ ರಾಯ್ ಅಂತಂದ್ರೆ ಕೇಳ್ತೀರಿ, ಅವ್ರದ್ದು ಒಪಿನಿಯನ್ ಏನಂತ ಹೇಳಿ, ಹೌದಾ? ಯಾವುದೇ ಒಪಿನಿಯನ್ ಕೇಳಂಗಿಲ್ರಿ ನಿಮ್ನಿಂದ. ಫಾರ್ ಎಕ್ಸಾಂಪಲ್ ನಿಮ್ನಿಂದ ಯಾವುದೇ ಒಂದು ನಿಮ್ಗೆ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಅರೇಂಜ್ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ, ಹೌದಾ? ಆ ಫಂಕ್ಷನ್ ಬಗ್ಗೆ ನಿಮ್ಮ ಕಡೆಯಿಂದ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ, ಯಾವುದೇ ರಾಯ್ ಕೇಳಂಗಿಲ್ಲ, ನಿಮ್ಮ ಒಪಿನಿಯನ್ನೇ ಕೇಳಂಗಿಲ್ಲ ಅಂತಂದ್ರೆ ನಿಮಗೆ ಇಂಡೈರೆಕ್ಟ್ ಅದು ಮೀನಿಂಗ್ ಏನು ಕೊಡ್ತದೆ? ನಿಕಮ್ಮ ಸಮಜನ ಅಂತಂದ್ರೆ ಅದಕ್ಕೆ ನೀನು ಯೋಗ್ಯ ಅಲ್ಲ ಅಂತ ಹೇಳಿ ತಿಳಿದು ಅಂತ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ? ಕೌಡಿಕೋ ನಾ ಪೂಚನಾ ಅಂತಂದ್ರೆ ನಿಕಮ್ಮ ಸಮಜನ ಅಂತಂದ್ರೆ ನೀನು ಇದರ ಯೋಗ್ಯ ಅಲ್ಲ ಅಂತ ತಿಳಿಯುವುದಂತ ಮೀನಿಂಗ್ ಅನ್ನು ಕೊಡುತ್ತಾ, ಹೌದಾ? ಸೊ ವಹ ವ್ಯಕ್ತಿ ಕೌಡಿಕ ಏನ್ ಮೀನಿಂಗ್ ಅದ ನೋಡ್ರಿ, ವಹ ವ್ಯಕ್ತಿ ನಿಕಮ್ಮ ಹೈ ಅಥವಾ ಈ ತರ ಏನ್ ಬಳಸ್ತೀವಿ ನೋಡ್ರಿ. ಸೊ ಅದನ್ನೇ ನಾವು ಕೌಡಿಕೋ ಫಾರ್ ಎಕ್ಸಾಂಪಲ್ ಬೆಸ್ಟ್ ಉದಾಹರಣೆ ಅಂತಂದ್ರೆ ಮೇರೆ ಘರ್ ವಾಲೆ ಮುझे ಕೌಡಿಕೋ ಭಿ ನಹಿ ಪೂಛತೆ, ಮೇರೆ ಘರ್ ವಾಲೆ ಮೇರೆ ಕೋ ಕೌಡಿಕೋ ಭಿ ನಹಿ ಪೂಛತೆ ಅಂತ ಅದ ನೋಡ್ರಿ. ಕೌಡಿಕೋ ನಹಿ ಪೂಛತೆ ಅಂತಂದ್ರೆ ಮುझे ಇಂಡೈರೆಕ್ಟ್ ಮುझे ನಿಕಮ್ಮ ಸಮಜತೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಎಕ್ಸಾಂಪಲ್ ಪ್ರತಿಯೊಂದಕ್ಕೂ ಕೂಡ ಕೊಡ್ಬಹುದು, ಆದರೆ ಸಮಯ ಬಹಳಷ್ಟು ಬೇಕಾಗ್ತದೆ. ಜಸ್ಟ್ ನಿಮಗೆ ಪರೀಕ್ಷೆಯಲ್ಲಿ ಈ ರೀತಿ ನಿಮಗೆ ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳಂಗಿಲ್ಲ ಅವರು. ಜಸ್ಟ್ ಆ ಕೌಡಿ ನಿಕಮ್ಮನ ಕೌಡಿಕೋ ನಾ ಪೂಚನಾ ಅಂತ ಹೇಳಿ ಅದ ನೋಡ್ರಿ, ಜಸ್ಟ್ ಅದರ ಮೀನಿಂಗ್ ನಿಕಮ್ಮ ಸಮಜನ ಅಂತ ಹೇಳಿ ಮಾತ್ರ ಕೇಳಲಾಗ್ತದೆ. ಕೆಲವೊಬ್ಬರಿಗೆ ಸಮಯ ಕಡಿಮೆ ಇದೆ, ಯಾರಿಗೆ ಅರ್ಥ ಆಗ್ತದೆ ತಿಳ್ಕೊಡ್ರಿ ಸರ್. ಯಾರಿಗೆ ಅರ್ಥ ಆಗಂಗಿಲ್ಲ ಸ್ವಲ್ಪ ಅದರ ಮೇಲೆ ಹೆಚ್ಚಿಗೆ ಫೋಕಸ್ ಕೊಡ್ರಿ. ಆಯಿತು ಅಂತಂದ್ರೆ ರಟ್ಟ ಕೂಡ ಮಾಡ್ಕೊಡ್ರಿ. ಯಾಕಂತಂದ್ರೆ ಸರ್ ನಮಗೆ ಹೆಂಗೂ ಮಾಡಿ ಮಾರ್ಕ್ಸ್ ಗಳಿಸೋದರಿ, ಹೆಂಗೂ ಮಾಡಿ ಮಾರ್ಕ್ಸ್ ಗಳಿಸ್ಕೊಂಡು ನೌಕರಿಯನ್ನು ಪಡೆದದಾರಿ. ಅದಕ್ಕಾಗಿ ಏನು ಸ್ವಲ್ಪ ದಿವಸದ ನಿಮ್ದೇನು ಕಷ್ಟ ಇದೆ ನೋಡ್ರಿ ಅದನ್ನು ದ್ವಿಗುಣ ಮಾಡಿಕೊಡ್ರಿ. ಯಾಕಂತಂದ್ರೆ ಮುಂದೆ ಇಡೀ ಜೀವನ ನೀವು ಹಾಯಾಗಿ ಇರ್ಬಹುದು, ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಸಿರ್ ಫಿರ್ ಜಾನ, ಹೌದಾ? ಉಸ್ಕಾ ಸಿರ್ ಫಿರ್ ಗಯಾ ಅಂತ ಹೇಳಿ ಕರಿತೀವಿ, ಹೌದಾ? ಉಸ್ಕಾ ಸಿರ್ ಫಿರ್ ಗಯಾ ಭೈ ಉನ್ಸೆ ಬಾತ್ ಮತ್ ಕರಾವ್, ಈ ರೀತಿ ಹೇಳ್ತಾರೆ ನೋಡ್ರಿ. ಅಂತ ಆತನ ತಲೆ ತಿರುಗಿದರೆ ಆತನಿಗೆ ಮಾತಾಡ್ಬೇಡ್ರಿ, ಆತನ ಜೊತೆ ಮಾತಾಡ್ಬೇಡ್ರಿ ಅಂತ ಹೇಳಿ ಕರಿತೀವಿ ನೋಡ್ರಿ. ಅಂತಂದ್ರೆ ಪಾಗಲ್ ಹೋ ಜಾನ, ಸಿರ್ ಫಿರ್ ಜಾನ ಅಂತಂದ್ರೆ ಪಾಗಲ್, ಆತ ಹುಚ್ಚ, ಆತನಿಗೆ ಮಾತಾಡ್ಬೇಡ್ರಿ, ಈ ರೀತಿ ಏನು ಕನ್ನಡದಲ್ಲಿ ಕರಿತೀವಿ ನೋಡ್ರಿ. ಅದನ್ನೇ ನಾವು ಹಿಂದಿ ಒಳಗ ಸಿರ್ ಫಿರ್ ಜಾನ ಅಂತ ಹೇಳಿ ಕರಿತೀವಿ, ಪಾಗಲ್ ಹೋ ಜಾನ, ಹೌದಾ? ಸೊ ಸಿರ್ ಚಡಾನ ಅಂತ ಹೇಳಿ ಅದ. ನೆಕ್ಸ್ಟ್ ಸಿರ್ ಚಡಾನ ಅಂತಂದ್ರೆ ಹರ್ ಬಾತ್ ಮಾನಣ, ಹೌದಾ? ಸಿರ್ ಚಡಾನ ಅದು ಬಸವಣ್ಣನ ಗೋಡಿ ಇದ್ದಂಗ. ಏನ್ರಿ ಸರ, ಇವಾಗ ಯಾವುದೋ ಒಂದು ನೋಟಿಫಿಕೇಶನ್ ಆಗಿದೆ ಅದಕ್ಕಾಗಿ ಓದಂತ ಯಾರೋ ಹೇಳ್ತಾರೆ. ಸರ್. SDA ಬಂತ, ಸರ್. FDA ಬಂತ, ಸರ್. PCPSI, ರೀ ಸರ್. ಎಲ್ಲಾನು ಓದ್ತಾಗಿದ್ದೇನೆ ಅಂತಂದ್ರೆ ಎಲ್ಲರ ಮಾತು ಕೇಳೋದು, ಓದೋದು, ಸ್ವಲ್ಪ ದಿವಸ ಅದನ್ನು ಓದೋದು, ಚಲೋ ಬಿಟ್ಬಿಡೋದು. ನೆಕ್ಸ್ಟ್ ಯಾರೋ ಹೇಳಿದ್ರು ಹಂಗೆ ತಲೆ ಆಡಿಸೋದು, ಮತ್ತೆ ನೆಕ್ಸ್ಟ್ ಯಾರೋ ಹೇಳಿದ್ರು ಏನೂ ತಯಾರಿ ಮಾಡಂತಂದ್ರೆ ಯಾರು ಬಿ ಮಾತು ಸುಲಭವಾಗಿ ಯಾರು ಕೇಳ್ತಾರೆ ನೋಡ್ರಿ. ಸಿರ್ ಚಡಾನ ಅಂತಂದ್ರೆ ಹರ್ ಬಾತ್ ಮಾನಣ ಅಂತಂದ್ರೆ ಪ್ರತಿಯೊಬ್ಬರ ಮಾತನ್ನು ಕೇಳ್ತಾರೆ ಅಂತಂದ್ರೆ ಅದನ್ನ ನಾವು ಈ ರೀತಿಯಾಗಿ ವ್ಯಂಗ್ಯವಾಗಿ ಅಥವಾ ಲಾಕ್ಷಣಿಕವಾಗಿ ಕರಿತೀವ್ರಿ, ಹೌದಾ? ಸಿರ್ ಊಂಚಾ ಕರ್ನ ಅಂತ ಹೇಳಿ ಅದ, ಹೌದಾ? सिर ऊंचा करना ಅಂದ್ರೆ सम्मानजनक कार्य करना। तो भाई यह तो आपकी जिम्मेदारी है कि आपके माँ बाप की सिर को आपको ऊंचा करना है, ಹೌದಾ? तो मेरा बेटा ನೀವು ಒಂದು ವೇಳೆ ಈ SSC GD ಪರೀಕ್ಷೆಯನ್ನು ಪಾಸ್ ಆಗಿ ಜಾಬ್ ತಗೊಂಡ್ರಿ ಅಂತಂದ್ರೆ ನಿಮ್ಮ ತಂದೆ ತಾಯಿ ಏನ್ ಹೇಳ್ತಾರೆ ಮಂದಿ ಮುಂದೆ, मेरा पुत्र मुझे गर्व से, मेरा पुत्र मेरे सिर को गर्व से ऊंचा कर दिया, ಹೌದಾ? गर्व से ऊंचा कर दिया ಅಂತಂದ್ರೆ ನನಗೆ ಸಮ್ಮಾನಜನಕ, ಹೌದಾ? ಸೊ ನಾನು ಒಬ್ಬ ವ್ಯಕ್ತಿ ಈ ಸಮಾಜದೊಳಗೆ ಅಂತ ಹೇಳಿ ಏನ್ರಿ ಸರ್ ಗಮನಿಸಲಿಕ್ಕೆ ಅಥವಾ ಸೂಚನೆ ಮಾಡಕ್ಕೆ ನನ್ನ ಮಗ ಆ ಥರ ಕೆಲಸವನ್ನು ಮಾಡಿದ್ದಾನೆ ಅಂತ ಏನು ಕರಿತೀವಿ ನೋಡ್ರಿ, ಅದೇ ಸಮ್ಮಾನಜನಕ ಕಾರ್ಯಕರ್ನ, ಹೌದಾ? ಸೊ ಸಿರ್ ಊಂಚಾ ಕರ್ನ ಸಮ್ಮಾನಜನಕ ಕಾರ್ಯಕರ್ನ, ಹೌದಾ? ಸರ್ ಊಂಚಾ ಇದ್ದು ನೀಚಾ ಮಾಡ್ಬೇಡ್ರಿ ಸರ್, ಇನ್ನೊಂದು ಮೀನಿಂಗ್ ಆಗ್ತದೆ, ಹೌದಾ? ಸಿರ್ ನೀಚಾ ಕರ್ನ ಅಂತಂದ್ರೆ ಅಪಮಾನಜನಕ ಕಾರ್ಯಕರ್ನ, ಹೌದಾ? ಸೊ ಈ ಅಪಮಾನಜನಕ ಕಾರ್ಯಗಳನ್ನು ಯಾರು ಮಾಡಕ್ ಹೋಗ್ಬೇಡ್ರಿ ಅಂತಂದ್ರೆ ಸಿರ್ ಊಂಚಾ ಕರ್ನ ಅಂತಂದ್ರೆ ನಿಮ್ಮ ತಂದೆ ತಾಯಿ ಅಥವಾ ಯಾರ್ದೋ ಒಬ್ಬರದು ತಲೆಯನ್ನ ಮೇಲ್ ಮಾಡುವುದು, ಹೌದಾ? ಸಿರ್ ಊಂಚಾ ಕರ್ನ ಅಂತಂದ್ರೆ ನೀವು ತಗಸೋದನ್ನ ಮೇಲ್ ಮಾಡೋದು ಅಂತ ಹೇಳಿ ಅರ್ಥ ಆಗುತ್ತೆ, ಹೌದಾ? ಸೊ ಒಳ್ಳೆ ಕಾರ್ಯ ಮಾಡಿದ್ರಿ ಅಂತಂದ್ರೆ ನಿಮ್ಮ ತಲೆನೇ ನೀವು ಮೇಲ್ಗಡೆ ಮಾಡಿ ನಡಿಬಹುದು, ಹೌದಾ? ನೀವು ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ರಿ, ಕೆಟ್ಟ ಕೆಲಸ ಮಾಡಿದ್ರಿ ಅಂತಂದ್ರೆ ಸಿರ್ ನೀಚಾ ಕರ್ಕರ ಆಪ್ಕೋ ಚಲನಾ ಪಡೇಗ, ಹೌದಾ? ಸೊ ಅದಕ್ಕಾಗಿ ನೀಚಾ ಕರ್ನ ಅನ್ನೋದನ್ನ ಬಿಟ್ಟು ಮೇಲ್ ಮಾಡೋಕೆ ನೀವು ಪ್ರಯತ್ನ ಮಾಡ್ರಿ, ಅದರಿಂದ ನೀವು ಒಳ್ಳೆಯ ಜೀವನವನ್ನು ಸಾಗಿಸಬಹುದು. ಸಿರ್ ऊंचा करना मुहावरे का सही अर्थ है सम्मानजनक कार्य करना। और एक लिख लो भाई, सिर नीचा करना मुहावरे का अर्थ करता है कि अपमानजनक कार्य करना, हौदा? अपमानजनक कार्य करने के लिए सिर नीचा करना मुहावरे को हम इस्तेमाल करते हैं, तथा सिर ऊंचा करना मुहावरे के लिए हम सम्मानजनक कार्य करना को हम इस्तेमाल करते हैं, ಹೌದಾ? ಸೊ ಇವು ಎರಡನ್ನ ಮರಿಬೇಡ್ರಿ, ಯಾಕಂತಂದ್ರೆ
ಇದನ್ನು ನೀವು ನಿಮ್ಮ ತಂದೆ ತಾಯಿಯ ಸೀರು ಉಂಚ ಮಾಡ್ತಿರೋ ಏನು ನೀಚ ಮಾಡ್ತಿರೋ ಅದು ಯಾರ ಕೈ ಒಳಗದ ರೀ ಸರ್, ನಿಮ್ಮ ಕೈ ಒಳಗದ. ಏನು ಮಾಡ್ತೀರಿ ನೋಡ್ರಿ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಓಖಲಿ ಮೇ ಸಿರ್ದೇನಾ, ಹೌದಾ. ಓಖಲಿ ಮೇ ಸಿರ್ದೇನಾ ಅಂದ್ರೆ ಇಚ್ಛಾಪೂರ್ವಕ ಕಿಸಿ ಝಂझट में पड़ना, ಹೌದಾ. ನಿಮ್ಗದು ಸಂಬಂಧನೇ ಇಲ್ಲ, ಹೌದಾ. ಫಾರ್ ಎಕ್ಸಾಂಪಲ್ ನೀವು ಹಾಸ್ಟೆಲ್ ಒಳಗಿದ್ದೀರಿ ಅಂತ ಹೇಳಿರಿ, ಹೌದಾ. ಹಾಸ್ಟೆಲ್ ಒಳಗಿದ್ದೀರಿ ಅಂತಂದ್ರೆ ಯಾರೋ ಹೊರಗೆ ಜಗಳ ಆಡ್ತಾ ಇದ್ದಾರೆ, ಹೋಗಿ ನಡ್ಬರ್ಕ ಯಾಕ್ಲೆ ಏನು ಮಾಡಕತ್ತಿಯಲ್ಲೇ, ಸೊ ಈ ಥರ ಬಳಸಬಾರ್ದು. ಆದ್ರೂ ಕೂಡ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೇನೆ. ಅಂತಂದ್ರೆ ನಡ್ಬರ್ಕ್ ಹೋಗಿ ನೀವೇನು ಎಂಟರ್ಫೈರ್ ಆಗ್ತೀರಿ ನೋಡ್ರಿ ಅದ್ರೊಳಗೆ. ಅಂತಂದ್ರೆ ನಿಮ್ಗೆ ಅಲ್ಲಿ ಅವಶ್ಯಕತೆ ಕೂಡ ನಿಮ್ದು ಇಲ್ಲ, ಅದು ವಿಷಯ ಏನು ಅಂತ ಕೂಡ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಸಮಸ್ಯೆಯನ್ನು ನಿಮ್ಮ ತಲೆ ಮೇಲೆ ಹಾಕೋತೀರಿ ನೋಡ್ರಿ, ಅದನ್ನೇ ನಾವು ಓಕ್ಲಿ ಮೇ ಸಿರ್ದೇನಾ ಅಂತ ಹೇಳಿ ಕರಿತೇವೆ, ಹೌದಾ. ಓಕ್ಲಿ ಮೇ ಸಿರ ಅಂತಂದ್ರೆ ಸಮಸ್ಯೆ ಬಾಯಿ ಒಳಗೆ ನಿಮ್ದು ನೀವೇ ತಲೆಯನ್ನ ಹಾಕೊಂಡಂಗ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಅದನ್ನೇ ನಾವು ಇಚ್ಛಾಪೂರ್ವಕ ಕಿಸಿ ಝಂझट में पड़ना ಅಂತ ಹೇಳಿ ಮೀನಿಂಗ್ ಅನ್ನ ಕೊಡ್ತಾ ಹೋಗ್ತದೆ, ಹೌದಾ. ಚಲೋ, ಅರ್ಥ ಆಗ್ತಾ ಇದೆ ತಾನೆ. ನೆಕ್ಸ್ಟ್ ಹೋಗೋಣವಾ, ಓಕೆನಾ. ಚಲೋ ನೆಕ್ಸ್ಟ್ ನೋಡ್ರಿ, ಪಾನಿ ಪೀಕರ್ ಘರ್ ಪೂಚನಾ ಅಂತ ಹೇಳಿ ಅದ, ಹೌದಾ. ಪಾನಿ ಪೀಕರ್ ಘರ್ ಪೂಚನಾ ಅಂತಂದ್ರೆ ಕಾಮ್ ನಿಕಾಲ್ನೆ ಕೆ ಬಾದ್ ಸೋಚನಾ, ಹೌದಾ. ಸೊ ಯಾವುದಾದ್ರೂ ಒಂದು ಸಮಸ್ಯೆ, ಯಾವುದಾದ್ರೂ ಒಂದು ಕೆಲಸ ಬಂದಿದೆ ಅಂತಂದ್ರೆ ಕೆಲಸವನ್ನು ತೆಗೆದುಕೊಂಡು ನಂತರ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಾವು ಪಾನಿ ಪೀಕರ್ ಘರ್ ಪೂಚನಾ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಇಲ್ಲಿ ನೋಡ್ರಿ ಸರ್, ನೆಕ್ಸ್ಟ್ ಇನ್ನೊಂದಿದೆ ಆಂಖೆ ಪಿಛಾನ ಅಂತ ಹೇಳಿ ಅದ, ಹೌದಾ. तो मैंने सर आपके क्लास के लिए आंखें बिछा बिछा कर थक गया ಅಂತ ಹೇಳಿ ನೀವು ನನಗೆ ಹೇಳ್ಬಹುದು. सर मैं कल से आपकी क्लास के लिए आंखें बिछा बिछा कर थक गया ಅಂತ ಹೇಳಿ ಹೇಳ್ಬಹುದು, ಹೌದಾ. ಸೊ ಆಂಖೆ ಬಿಚಾ ಬಿಚಾ ಕರ್ ಥಕ್ ಗಯ ಅಂತಂದ್ರೆ ಪ್ರತೀಕ್ಷಾ ಕರ್ನ ಅಂತಂದ್ರೆ ಒಬ್ಬರದೇ ಆಂಖೆ ಬಿಚಾನ ಅಂತ ಹೇಳಿ ಈ ತರ ದೊಡ್ಡ ಕಣ್ ಮಾಡ್ಕೊಂಡು ಸುಮ್ಮನೆ ಕಾಯ್ಕೋತ ನಿಂದ್ರದು ಯಾರ್ದಗೋಸ್ಕರ, ಹೌದಾ. ಅದನ್ನೇ ನಾವು ಪ್ರತೀಕ್ಷಾ ಕರ್ನ ಅನ್ನುವಂಥದ್ದು ಮೀನಿಂಗ್ ಅನ್ನ ಬಳಸ್ತೀವಿ, ಹೌದಾ. नेक्स्ट कलम तोड़ना, हाँ मेरा मित्र ऐसा लिखता है कि वह कलम ही तोड़ देता है ಅಂತ ಹೇಳಿ ಕರೀತಾರೆ. ಅಂತಂದ್ರೆ ಕಲಂ ತೋಡ್ ಲಿಖ್ತಾ है, मेरा मित्र कलम तोड़ लिखता है, कलम तोड़ लिखता है ಅಂತಂದ್ರೆ ಬಹುತ್ ಸುಂದರ್ ಲಿಖ್ತಾ है ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾರೆ, ಹೌದಾ. ನನ್ನ ಮಿತ್ರ ಹೆಂಗ್ ಬರಿತಾನೆ ಅಂತಂದ್ರೆ ಅತ್ಯಂತ ಸುಂದರವಾಗಿ ಬರೀತಾನೆ, ಅದನ್ನ ನಾವು ಹಿಂದಿ ಒಳಗ ಕಲಂ ತೋಡ್ ಲಿಖ್ತಾ है, ಹೌದಾ. मेरा मित्र कलम तोड़ लिखता है, ಹೌದಾ. ಅದು ಮೀನಿಂಗ್ ಅನ್ನು ಕೊಡುತ್ತೆ. ಕಲಂ ತೋಡ್ ಲಿಖ್ತಾ है ಬಹುತ್ ಸುಂದರ್ ಲಿಖ್ನಾ, ಹೌದಾ. ಕೆಲವೊಬ್ಬರ ಹ್ಯಾಂಡ್ ರೈಟಿಂಗ್ ಬಹಳಷ್ಟು ನೀಟ್ ಆಗಿರ್ತಾವ್ರಿ, ಸೊ ಅವರಿಗೆ ನನ್ನ ಕಡೆಯಿಂದ ಇದು ಗಿಫ್ಟ್, ಕಲಂ ತೋಡ್ ಲಿಖ್ತೆ ಹೋ ಭೈ ಆಪ್, ಹೌದಾ. ಸೊ ಬಹುತ್ ಸುಂದರ್ ಲಿಖ್ತೆ ಹೋ ಆಪ್, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಗಾಲ್ ಬಜಾನ ಅಂತ ಹೇಳಿ ಅದ, ಹೌದಾ. ಗಾಲ್ ಬಜಾನ ಅಂತಂದ್ರೆ ಒಂದು, ಗಾಲ್ ಬಜಾನ ಅಂತಂದ್ರೆ ಎರಡು ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ. ಅಲ್ಲಿ ಆಪ್ಷನ್ಗಳನ್ನ ನೀವು ನೋಡ್ಕೋಬೇಕು, ಹೌದಾ. ಗಾಲ್ ಬಜಾನ ಅಂತಂದ್ರೆ ಕೆನ್ನಿಗೆ ರಪ್ ಅಂತ ಕೊಡೋದು, ಹೌದಾ. ಸೊ ಅದನ್ನ ಗಾಲ್ ಬಜಾನ ಅಂತ ಹೇಳಿ ಮೀನಿಂಗ್ ಕೊಡುತ್ತದೆ. ಇಲ್ಲಿ ನೋಡಿ ಸರ್, ಢೀಂಗ್ ಹಾಕನ ಅಂತ ಹೇಳಿ ಅದ. ಢೀಂಗ್ ಹಾಕನ ಅಂತಂದ್ರೆ ಸಮಸ್ಯೆಯನ್ನು ಒದಗಿಸೋದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. ಗಾಲ್ ಬಜಾನ ಅಂತ ಹೇಳಿ ಆಪ್ಷನ್ ಬಂದು ಮುಹಾವರೆ ಬಂದು ಕೆಳಗಡೆ ಜೋರ್ಸೆ ಮಾರ್ನ ಅಥವಾ ಮಾರ್ದೇನಾ ಈ ತರ ಮೀನಿಂಗ್ ಬಂತು ಅಂದ್ರೂ ಕೂಡ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಹಾಕ್ರಿ. ಇಲ್ಲ ಸರ್ ಢೀಂಗ್ ಹಾಕನ ಅಂತ ಹೇಳಿ ಮೀನಿಂಗ್ ಇತ್ತು ಅಂತಂದ್ರೆ ಇದನ್ನ ಹಾಕ್ರಿ. ಯಾಕಂತಂದ್ರೆ ಇದು ನಾನು ಯಾಕೆ ಎತ್ಕೊಂಡು ಬಂದಿನಿ ಅಂತಂದ್ರೆ ಲಾಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೆ. ಸೊ ಗಾಲ್ ಬಜಾನ ಅಂತಂದ್ರೆ ಢೀಂಗ್ ಹಾಕನ ಅಂತ ಹೇಳಿ ಸರಿ ಉತ್ತರ ಇತ್ತು, ಅದಕ್ಕಾಗಿ ಇದನ್ನ ಎತ್ಕೊಂಡು ಬಂದಿದ್ದೇನೆ ಆಸ್ ಇಟ್ ಈಸ್. ಯಾಕಂತಂದ್ರೆ ಇದೇ ಬರ್ಬೋದು ನಿಮ್ಮ ಪರೀಕ್ಷೆಯಲ್ಲಿ, ಅದನ್ನ ನಾನು ಚೇಂಜ್ ಮಾಡಬಾರ್ದು ಅಂತ ಹೇಳಿ ಇದ್ದಿದ್ದಂಗೆ ಇಟ್ಟಿನಿ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಮೂಚ್ ಮುಂಡಾನ ಅಂತ ಹೇಳಿ ಆಗ್ತದೆ. ಮಂಡಾನ ಅಲ್ಲ, ಇದು ಮುಂಡಾನ ಅಂತ ಆಗ್ಬೇಕು, ಹೌದಾ. ಮೂಚ್ ಮುಂಡಾನ हार मानना, हौदा. तो भाई क्यों आप मूछ मुड़वाना चाहते हो? नहीं ना, क्योंकि आपके यहाँ अभी कितना भाई मिनिमम 5-6 दिन है. क्यों, किसके लिए? आपके SSC GD परीक्षा लिए. हार मानकर मत बैठिए आप, आपके एग्जाम के लिए अभी 6 दिन है. उस 6 दिन में आप जो चाहे वो कर सकते हैं. तो किसी भी हालत में आपको क्या नहीं करना है, ಮೂಚ್ ಮುಂಡ್ವಾನ ನೈ ಹೇ, ಹೌದಾ. ಮೂಚ್ ಮುಂಡ್ವಾನ ಅಂತಂದ್ರೆ ಹಾರ ನನ್ನಿಂದ ಆಗಂಗಿಲ್ಲ ಅಂತ ಹೇಳಿ ಸೋತ್ ಬಿಡೋದು, ಹೌದಾ. ಅದನ್ನೇ ನಾವು ಏನಂತ ಕರಿತೀವಿ ಸರ್, ಮೂಚ್ ಮುಂಡಾನ ಅಂತ ಹೇಳಿ ಕರಿತೀವಿ. ಸೊ ಅತ್ಯಂತ ಸುಲಭವಾಗಿ ಯಾವತ್ತು ಸೋಲನ್ನು ಒಪ್ಕೊಳ್ಬೇಡ್ರಿ. ಯಾಕಂತಂದ್ರೆ ಸೋಲಿನ ಮುಂದೆ ಗೆಲುವಿದೆ ಅಂತ ಹೇಳಿ ಮಾತು ಬರ್ತದೆ, ನೆನ್ಪಿಟ್ಕೊಡ್ರಿ. ಚಲೋ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಓಂಟ್ ಚಬಾನ ಅಂತ ಹೇಳಿ ಅದ, ಹೌದಾ. ಓಂಟ್ ಚಬಾನ ಅಂತಂದ್ರೆ ಕ್ರೋಧ ಕರ್ನ. ಈ ತರ ಯಾಕೋ ಈ ತರ ನಾವು ಏನು ತುಟಿ ಕಚ್ತೀವಿ ನೋಡ್ರಿ ಸರ್, ಹೌದಾ. ಸೊ ತುಟಿ ಕಚ್ಚಿ ಮಾತಾಡೋದು, ತುಟಿ ಕಚ್ಚಿ ಹಿಂಗ್ ಕಣ್ಣು ಬಿಡ್ತೀವಿ, ಹೌದಾ. ಅದಂದ್ರೆ ಅತ್ಯಂತ ಕ್ರೋಧಿತ ಆಗೋದು. ಸೊ ಅದನ್ನೇ ನಾವು ಓಂಟ್ ಚಬಾನ ಅಂತ ಹೇಳಿ ಕರಿತೀವಿ. ಏನ್ರಿ ಸರ್, ಓಂಟ್ ಚಬಾನ. ಮೇರಿ ಮಾತಾಜಿ ಮೈ ಘರ್ ದೇರಿ ಸೆ ಲೌಟ್ನೆ ಪರ್ ಓಂಟ್ ಚಬಾಲಿ ಅಂತ ಹೇಳಿ ಮೀನಿಂಗ್ ವಾಕ್ಯವನ್ನು ಹೇಳ್ಬಹುದು, ಹೌದಾ. ಮೇರಿ ಮಾತಾಜಿ ಮೈ ದೇರಿ ಸೆ ಘರ್ ಲೌಟ್ನೆ ಪರ್ ಓಂಟ್ ಚಬಾಲಿ. ಓಂಟ್ ಚಬಾಲಿ ಅಂತಂದ್ರೆ ಬಹಳಷ್ಟು ಕ್ರೋಧಿತಳಾದಳು ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್,
ಕಲೇಜ ಕಾಂಪನ ಅಂತ ಹೇಳಿ ಅದ ಕಂಪನ ಅಲ್ಲ, ಇದು ಕಾಂಪನ ಅಂತ ಆಗ್ಬೇಕು. ಕಲೇಜ ಕಾಂಪನ, ಹೌದಾ. ಸೊ ಕಲೇಜ ಕಾಂಪನ ಅಂತಂದ್ರೆ ಡರ್ನ, ಅಂಜ್ ಬಿಡೋದು, ಹೌದಾ. ಸೊ ಕಾಂಪನ ಅಂತಂದ್ರೆ ಈ ತರ ಅಳ್ಳಾಡ್ತೀವಲ್ರಿ ಸರ್, ನಡಗ್ ಬಿಡ್ತೀವಲ್ಲ, ಸೊ ಅದನ್ನ ಕಾಂಪನ ಅಂತ ಹೇಳಿ ಕರಿತೀವಿ. ಯದಿ ನಡಗ್ತಾ ಇದೆ ಅಂತಂದ್ರೆ ನಾವು ಹೆಚ್ಚೆಚ್ಚಾಗಿ ಅಂಜುತ್ತಾ ಇದ್ದೇವೆ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. ಯಾವುದಾದ್ರೂ ಒಂದು ಭಯಾನಕ ದೃಶ್ಯವನ್ನು ಕಂಡು तो मेरा मित्र भाई भयानक दृश्य देखकर कलेजा उसका कलेजा कांप उठा ಅಂತ ಹೇಳಿ ಕರೀತಾರೆ. मेरा मित्र एक भयानक व्यवस्था देखकर या भयानक दृश्य देखकर उसका कलेजा कांप पड़ा ಅಂತ ಹೇಳಿ ಕರಿತೀವಿ ನೋಡ್ರಿ. ಅಂತಂದ್ರೆ ಆತ ಸಂಪೂರ್ಣವಾಗಿ ಅಂಚ್ ಬಿಟ್ಟ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, कलेजा निकाल कर देना, हौदा. सो कलेजा निकाल कर देना, भाई मैं मेरा कलेजा निकाल कर आपको दे रहा हूँ, व्यक्त आपको पहुंचा रहा हूँ, यानी अर्पित कर रहा हूँ, इसे बहुत संभाल कर रखना आप. भाई ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀವಿ ನೋಡ್ರಿ, ಸೊ ಅತ್ಯಂತ ಪ್ರಿಯವಾದಂಥ ನಿಮ್ದು ವಸ್ತು ಅಥವಾ ಒಂದು ಪೆನ್ ಇದೆ ಅಂತ ಹೇಳಿರಿ, ಹೌದಾ. ಸೊ भाई मैं आपकी SSC GD परीक्षा के लिए मेरा कलेजा निकाल कर आपको इसे भेंट दे रहा हूँ, तो इसे अत्यंत ನಿಗರಾನಿ ಮೇ ರಖನಾ ಅಂತ ಹೇಳಿ ಏನ್ ಕರಿತೇವೆ ನೋಡ್ರಿ. ಅಂತಂದ್ರೆ ಕಲೇಜಾ ನಿಕಾಲ್ಕತೇನೆ ಅತಿ ಪ್ರಿಯ ವಸ್ತುಕು ಅರ್ಪಿತ್ ಕರ್ನ, ಹೌದಾ. ಅತ್ಯಂತ ಪ್ರಿಯವಾದಂತ ವಸ್ತುವನ್ನು ಕೊಡುವುದನ್ನೇ ನಾವು ಅಂತಂದ್ರೆ ಕಲೇಜಾ ನಿಕಾಲ್ಕಂದ್ರೆ ಅತ್ಯಂತ ಅದರನ್ನ ಬಹಳಷ್ಟು ಹಚ್ಕೊಂಡಿರುವಂತಹ ವಸ್ತುವನ್ನ ಬೇರೆಯವ್ರಿಗೆ ಕೊಟ್ಟಾಗ ಬಹಳಷ್ಟು ತ್ರಾಸ ಆಗ್ತದ್ರಿ, ಹೌದಾ. ಸೊ ಅದನ್ನೇ ನಾವು ಅತಿ ಪ್ರಿಯ ವಸ್ತು ಅರ್ಪಿತ್ ಕರ್ನ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಕಲೇಜಾ ठंडा होना ಅಂತಂದ್ರೆ ಸಂತೋಷ होना ಅಂತ ಮೀನಿಂಗ್ ಅನ್ನು ಕೊಡುತ್ತೆ, हौदा. सो आपका कलेजा कब ठंडा होगा भाई, हमारी SSC GD परीक्षा कब खत्म हो जाएगी सर, तब मेरा कलेजा क्या होगा सर, ठंडा हो जाएगा ಅಂತ ಹೇಳಿ ನಾವು ಕರಿತೀವಿ ನೋಡ್ರಿ. कलेजा ठंडा होना ಅಂತಂದ್ರೆ संतोष ಆಗೋದು, ಹೌದಾ. सो किसी वस्तु को पाकर, यानी मुझे क्या भाई डायरी मिल्क पसंद है, सो डायरी मिल्क को लेकर मेरा कलेजा ठंडा हो गया. डायरी मिल्क खाने के उपरांत मेरा कलेजा ठंडा हो गया. ಈ ತರ ಏನು ನಾವು ವಾಕ್ಯಗಳನ್ನು ಬಳಸ್ತೀವಿ ನೋಡ್ರಿ. ಅಂತಂದ್ರೆ ಸಂತೋಷ ಹೋನ ಅಂತ ಹೇಳಿ, ठंडा ಅಂತಂದ್ರೆ ಕೂಲ್ ಆಯ್ತು ಅಂತ ಹೇಳಿ ಕಳಿತೀವಿ ನೋಡ್ರಿ, ಅದೇ ರೀ, ಹೌದಾ. ಸೊ ಕಲೇಜಾ ठंडा होना ಅಂತಂದ್ರೆ ಸಂತೋಷ ಹೋನ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಸೊ ಕಾನ್ ಖೋಲ್ನಾ ಅಂತಂದ್ರೆ ಸಾವಧಾನ್ ಕರ್ನಾ, ಹೌದಾ. ಸೊ मैं आप सभी का कान खोल रहा हूँ कि परीक्षा में इस तरह के मुहावरे पूछे जाते हैं, ಹೌದಾ. ಸೊ ನಿಮ್ಗೆಲ್ರಿಗೆ ನಾನು ಏನು ಸಾವಧಾನ ಮಾಡ್ತಾ ಇದ್ದೀನಿ ರೀ ಸರ, ಕಾನ್ ಖೋಲ್ ಅಂತಂದ್ರೆ ನಿಮ್ ಕಿವಿಗಳನ್ನು ತೆಗಿತಾ ಇದ್ದೇನೆ, ಹೌದಾ. ತೆಗಿತಾ ಇದ್ದೀನಿ ಅಂತಂದ್ರೆ ಏನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಸಾವಧಾನ್ ಸತರ್ಕ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತದೆ, ಹೌದಾ. ಅಂತಂದ್ರೆ ಅಲರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ಈ ರೀತಿ ಪರೀಕ್ಷೆ ಒಳಗೆ ಈ ಕ್ವಶನ್ಗಳು ಬರ್ತವೆ. ಸೊ ಇವೇ ಮುಹಾವರೆಗಳು ಸ್ಕ್ರೀನ್ ಮೇಲೆ ಕಾಣವು ಬರ್ತಾವ, ಈ ರೀತಿಯನ್ನು ಹೇಳೋದು ನೋಡ್ರಿ ಸರ, ಅದೇ ಕಾನ್ ಖೋಲ್ನಾ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಅರ್ಥ ಆಗ್ತಾ ಇದೆ ತಾನೆ, ಮುಂದುವರಿಬಹುದಾ ನೋಡ್ರಿ ಸರ್. ಮುಂದುವರೆದು ಏನದವ, ಸೊ ताल्लू में जीव न लगना ಅಂತ ಹೇಳಿ ಅದ, ಹೌದಾ. ताल्लू में जीव न लगना ಅಂದ್ರೆ चुप ना रहना. क्या भाई सारा दिन ताल्लू में जीव न लगाए ऐसे ही बड़बड़ करते जाता है ಅಂತ ಹೇಳಿ ಕರಿತೀವಿ, ಹೌದಾ. ಸೊ ताल्लू में जीव न लगा ಅಂತಂದ್ರೆ ತಾಲ್ಲವನ್ನ ಅಂತಂದ್ರೆ ಬಳಸಲಾರದೆ ನಾವು ಈಗ ಸುಮ್ಮನ ಈ ತರ ನಾಲ್ಗೇನೆ ಇಟ್ಬಿಡ್ರಿ, ಹೌದಾ. ಅದನ್ನ ಅಲ್ಲಾಡ್ಸ್ಬೇಡ್ರಿ, ಹೌದಾ. ಅಲ್ಲಾಡ್ಸ್ಲಿ ಅಂತಂದ್ರೆ ನಮ್ಮ ಭಾಷೆ ನಮ್ಮ ಮಾತೇ ಹೊರಗೆ ಬರಂಗಿಲ್ಲ. ಅಂದ್ರೆ ಇಡೀ ದಿನ ಹೆಚ್ಚೆಚ್ಚಾಗಿ ಯಾರು ಮಾತಾಡ್ತಾರೆ, ಹೌದಾ, ಸುಮ್ಮನೆ ಕೊಡಂಗಿಲ್ಲ, ವಟ ಹಚ್ಕೊಂಡಿರ್ತಾರೆ ಹಳ್ಳಿ ಭಾಷೆ ಒಳ ಅಂತಂದ್ರೆ ಏನೋ ವಟ ಹಚ್ಕೊಂಡು ನಿಂತಾನ, ಈ ರೀತಿ ಹೇಳಿ ಕರೀತಾರೆ ನೋಡ್ರಿ. ಸೊ ಚುಪ್ ನಾ ರಹನ ಅದನ್ನೇ ನಾವು ತಾಲ್ಲೂ ಮೇ ಜೀಬ್ ನಾ ಲಗಾನ ಅಂತ ಹೇಳಿ ಕರಿತೀವಿ, ಹೌದಾ. ಸೊ ಅತ್ಯಂತ ಹಳ್ಳಿ ಭಾಷೆ ಒಳಗೆ ಹೇಳೋದ್ರಿ, ಯಾಕಂದ್ರೆ ಹಳ್ಳಿಯಿಂದ ನಾವು ಬಂದಿರುವಂಥದ್ದು. ಹಳ್ಳಿ ಭಾಷೆಗಳು ಯಾಕಂದ್ರೆ ಈ ರೀತಿ ನಮ್ಮ ಭಾಷೆಯಲ್ಲಿ ನಾವು ತಿಳ್ಕೊಂಡಿದ್ದೆ ಮೈಗೆ ಹತ್ತೋದು ಅಂತ ಹೇಳಿ ಕರೀತಾರೆ ದೊಡ್ಡವರು, ಹೌದಾ. ಸೊ ನಮ್ಮ ಭಾಷೆಯಲ್ಲಿ ಕಲ್ತಿದ್ದೆ ನಮಗೆ ಮೈ ಹತ್ತೋದು ಅಂತ ಹೇಳಿ ಕರೀತಾರೆ. ಅದಕ್ಕಾಗಿ ಯಾಕೋ ನಮ್ಮ ಭಾಷೆ ಒಳಗೆ ಇನ್ನ ಅರ್ಥ ಆಗ್ತಂತಂದ್ರೆ ಈ ರೀತಿ ಭಾಷೆಯ ಪ್ರಯೋಗವನ್ನು ಮಾಡ್ಬೇಕಾಗ್ತದೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಬಾನ್ಸೋ ಉಛಾಲ್ನಾ ಅಂತ ಹೇಳಿ ಅದ, ಹೌದಾ. ಬಾನ್ಸೋ ಉಛಾಲ್ನಾ, ಹೌದಾ. ಸೊ ಬಾನ್ಸೋ ಉಛಾಲ್ನಾ ಅಂತಂದ್ರೆ ಪ್ರಸನ್ನ ಹೋನಾ, प्रसन्न होना. आपके माता पिताजी कब प्रसन्न होंगे, जब आप SSC GD परीक्षा में उत्तीर्ण होकर जॉब के लिए जब निकलोगे, तब आपके माता पिताजी क्या होंगे भाई, प्रसन्न होंगे. तो प्रसन्न होना ಅದರ ಬದಲಾಗಿ ಮೀನಿಂಗ್ ಅನ್ನು ಕೊಡುವಂತಹ ಬಾಸೋ ಉಛಾಲ್ನಾ, ಮೇರಾ ಪುತ್ರ ಮುಜೆ ಬಾಸೋ ಉಛಾಲ್ ದಿಯಾ ಅಂತ ಹೇಳಿ ಕರೀತಾರೆ. ಮೇರೆ ಪುತ್ರನೇ ಮುಜೆ ಬಾಸೋ ಉಛಾಲ್ ದಿಯಾ ಅಂತಂದ್ರೆ ನನಗೆ ಪ್ರಸನ್ನ ಮಾಡ್ದನಂತ ಹೇಳಿ ಈ ರೀತಿ ಏನು ಕರಿತೀವಿ ನೋಡ್ರಿ. ಸೊ ಅದನ್ನ ನಾವು ಈ ರೀತಿ ಮುಹಾವರೆಯಲ್ಲಿ ವ್ಯಕ್ತವನ್ನು ಮಾಡ್ತೀವಿ ಆ ಅರ್ಥವನ್ನ, ಹೌದಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಲಂಗೋಟಿ ಮೇ ಫಾಗ್ ಖೇಲ್ನಾ, ಹೌದಾ.
ಫಾಗ್ ಅಂತಂದ್ರೆ ಹೋಲಿ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ ಹೌದಾ. ಹೋಲಿ ಅಂತಂದ್ರೆ ಕನ್ನಡದಲ್ಲಿ ಯಾವ್ದ್ರಿ ಸರ್, ಹೋಳಿ ಅಂತ ಹೇಳಿ. ಫಾಗ್ ಮೇ ಹೋಲಿ ಖೇಲ್ನಾ ಅಂತಂದ್ರೆ ದರಿದ್ರತಾ ಮೇ ಆನಂದ ಮನಾನ ಹೌದಾ. ದರಿದ್ರತಾ ಅಂತಂದ್ರೆ ಯಾವುದೋ ಒಂದು ಬಡತನ ಇದೆ, ಯಾವುದೋ ಒಂದು ಸಮಸ್ಯೆ ಇದೆ, ಆದ್ರೂ ಕೂಡ ಆತನ ಅಂತಂದ್ರೆ ಹರ್ಷದಲ್ಲಿ ಇದ್ದಾನೆ ಹೌದಾ. फॉर एग्जाम्पल निम्गे नोड्री सर अन्वय हंग्री सर लंगोटी में फाग खेलना है, आप सभी लोग लंगोटी में फाग खेल रहे हो मेरे अनुसार, क्योंकि भाई आप किस में लगे जुड़ चुके हो, ट्विटर में जुड़ चुके हो, व्हाट्सएप में जुड़ चुके हो, इंस्टाग्राम के ರೀಲ್ಸ್ में जुड़ चुके ಅಂತಂದ್ರೆ ನಿಮ್ಗೆ ಅಂತ ದರಿದ್ರತಾ ಮೇ ಆನಂದ ಹೋನ ಅದು ಮೀನಿಂಗ್ ಒಂದ್ ಕಡೆ ಆದ್ರೆ ಅಂತಂದ್ರೆ ಎಕ್ಸಾಮ್ ಅದ ಆದ್ರೂ ಕೂಡ ನೀವ್ ಏನ್ ಮಾಡ್ತಾ ಇದ್ದೀರಿ ಸರ್, ಅದ್ರೊಳಗೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಿ ಅಂತಂದ್ರೆ ಅದ್ರೊಳಗೆ ಆನಂದವನ್ನು ವ್ಯಕ್ತ ಅಂತಂದ್ರೆ ಆನಂದವನ್ನು ಪಡ್ಕೊಳ್ತಾ ಇದೀರಿ ಹೌದಾ. ಸೊ ದರಿದ್ರತಾ ಮೇ ಆನಂದ ಮನಾನ ಅಂತಂದ್ರೆ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯಲ್ಲೂ ಕೂಡ ನಾವು ಅಂತಂದ್ರೆ ಅದನ್ನ ಆ ಸಮಸ್ಯೆಯನ್ನು ಮರೆತು ಬಿಟ್ಟು ಅದನ್ನ ನೆನಪು ಹಾರಿ ಯಾವುದೋ ಒಂದು ಆನಂದದ ಜೊತೆಗೆ ಯಾವುದೋ ಒಂದು ಹರ್ಷ ಕೊಡುವುದರ ಜೊತೆಗೆ ನಾವು ಅಂತಂದ್ರೆ ಮುಂದುವರಿತಾ ಹೋಗ್ತೀವಿ. ಅದನ್ನೇ ನಾವು ಲಂಗೋಟಿ ಮೇ ಫಾಗ್ ಖೇಲ್ನಾ ಯಾನಿ ದರಿದ್ರತಾ ಮೇ ಆನಂದ ಮನಾನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಸರ್, ಇಲ್ಲೇನಿದೆ हाथ पीला करना हौदा. तो भाई मैं आपको दावा करता हूं कि जब आपकी एसएससी जीडी में जॉब हो जाएगी तब मैं खुद आपके घर वाले को, अगर नहीं मानते हो तो मैं आपके घर वाले को मनाकर आपकी हाथ पीला करवा दूंगा. हाथ पीला करवा देना यानी ವಿವಾಹ ಕರಾದೇನ ಹೌದಾ. ನಿಮ್ಗೆಲ್ಲರಿಗೆ ಅರ್ಜೆಂಟ್ ಇದೇನ್ರಿ ಸರ್, ಯಾರಿಗೂ ಅರ್ಜೆಂಟ್ ಇಲ್ಲ ಅಂತ ಅನ್ಕೊಡ್ತೀನಿ, ಇಷ್ಟ ಸಣ್ಣ ವಯಸ್ಸದ ಮಾಡ್ಕೋಬೇಡ್ರಿ. ಹಾತ್ ಪೀಲಾ ಕರ್ನ ಏನಿ ಅಂತಂದ್ರೆ ಮದ್ವಿ ಮಾಡಿಸೋದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ ವಿವಾಹ ಕರ್ನ ಹೌದಾ. ಏನು ಇಲ್ರಿ ಸರ್, ಅತ್ಯಂತ ಸುಲಭದ 2 ತಿಂಗಳು 10 ದಿವಸ ಎಕ್ಸಾಮ್ ಬರೆಯಕ್ಕೆ. ಹಬ್ಬಬ್ಬ ಅಂತಂದ್ರೆ ಫೆಬ್ರವರಿ 14ರೊಳಗೆ ಬಹಳಷ್ಟು ಯಾರ್ಯಾರ ಶಿಫ್ಟ್ ಬೇರೆ ಬೇರೆ ಅದ ಅಲ್ಲಿವರೆಗೆ ಎಕ್ಸಾಮ್, ಅದಕ್ಕಿಂತ 2-3 ತಿಂಗಳ ನಂತರ ಫಿಸಿಕಲ್, ಮತ್ತೆ 2 ತಿಂಗಳ ನಂತರ ಮೆಡಿಕಲ್, ಇನ್ನ 2 ತಿಂಗಳ ನಂತರ ಮತ್ತೇನ್ರಿ ಸರ ನಿಮ್ಗೆ ಆರ್ಡರ್ ಕಾಪಿ ಅಂತಂದ್ರೆ 1 ವರ್ಷದೊಳಗೆ ಜಾಬ್ ಪಡ್ಕೊಡ್ರಿ, ನೆಕ್ಸ್ಟ್ ಇಯರ್ ಮದ್ವೆ ಮಾಡ್ಕೊಡ್ರಿ. ಹಾತ್ ಪೀಲಾ ಕರ್ಲೋ ಭೈ ಹಮೇ ಬಿ ಬುಲಾಲೋ ದಾವೆ ಮೇ ಹಮ್ ಬಿ ಆ ಜಾಯೆಂಗೆ ಹೌದಾ, ದಾವತ್ ಮೇ ಬುಲಾಲೋ ಹಮೇ ಬಿ ಹೌದಾ. ಸೊ ಹಾತ್ ಪೀಲಾ ಕರ್ನ ಯಾನಿ ವಿವಾಹ ಕರ್ದೇನಾ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತದೆ ಹೌದಾ. ಸೊ ವಿವಾಹ ಕರ್ನ ಅನ್ನೋದನ್ನ ವಾಕ್ಯದಲ್ಲಿ ಬಳಸೋದಕ್ಕಿಂತ ಹಾತ್ ಮೈನೆ ಮೇರೆ ಪುತ್ರ ಕಾ ಹಾತ್ ಪೀಲಾ ಕರ್ವಾ ದಿಯಾ ಅಂತ ಹೇಳಿ ತಂದೆ ಅಥವಾ ತಾಯಿ ಹೇಳ್ಬಹುದು ಹೌದಾ. ಮೈನೆ ಮೇರೆ ಪುತ್ರ ಕಾ ಹಾತ್ ಪೀಲಾ ಕರ್ವಾ ದಿಯಾ ಅಂತಂದ್ರೆ ನಾನು ನನ್ನ ಮಗ ಅಥವಾ ಮಗಳದು ಮದುವೆಯನ್ನು ಮಾಡಿಬಿಟ್ಟೆ ಹೌದಾ. ಹಾತ್ ಪೀಲಾ ಮೈನೆ ಮೇರೆ ಪುತ್ರ ಯಾ ಪುತ್ರಿ ಕಾ ಹಾತ್ ಪೀಲಾ ಕರ್ಕರ್ ಅಭಿ ಗಂಗಾ ಮೇ ನಹಾಲಿ ಅಂತ ಹೇಳಿ ತಾಯಿ ಹೇಳ್ಬಹುದು ಹೌದಾ. ಸೊ ಅಂತಂದ್ರೆ ನಿಶ್ಚಿಂತಳಾದೆ ನಾನು ನನ್ನ ಮಗ ಅಥವಾ ಮಗಳದ ಮದುವೆ ಮಾಡಿ ಅಂತ ಹೇಳಿ ಏನು ಕರಿತಾ ನೋಡ್ರಿ, ಅದನ್ನೇ ನಾವು ಲಾಕ್ಷಣಿಕವಾಗಿ ಅಥವಾ ವಿಲಕ್ಷಣವಾಗಿ ಈ ರೀತಿ ಕರಿತೀವಿ. ಅದೇ ಹಾತ್ ಪೀಲಾ ಕರ್ನ ಯಾನಿ मुहावरे का सही अर्थ होगा विवाह कर देना हौदा. चलो नेक्स्ट नोड्री आंखों का तारा हौदा. वह मेरा आंखों का तारा है, वो जा रहा है देखो ಹೇಳ್ಬಹುದು ನೀವು ಹೌದಾ. ಸೊ ರಸ್ತೆಯಲ್ಲಿ ಯಾರೋ ಹೋಗ್ತಾ ಇದ್ದಾರೆ, ನಿಮ್ ಬೆಸ್ಟ್ ಫ್ರೆಂಡ್ ಹೋಗ್ತಾ ಇದ್ದಾನೆ ಹೌದಾ. ಸೊ ನೀವು ನಿಮ್ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ವ್ಯಕ್ತಿ ಇದ್ದಾನೆ ಹೌದಾ. ಸೊ ಅವ್ರಿಗೆ ವಹ ಮೇರಾ ಆಂಖೋ ಕಾ ತಾರಾ ಹೇ ಅಂತ ಹೇಳಿ ಈ ತರ ಕೈ ಮಾಡಿ ತೋರಿಸಬಹುದು. ಅಂತಂದ್ರೆ ಬಹುತ್ ಪ್ರಿಯ, ಅತ್ಯಂತ ಪ್ರಿಯ, ಬಹುತ್ ಪ್ರಿಯ ಅಂತಂದ್ರೂ ಕೂಡ ಮೀನಿಂಗ್ ಕರೆಕ್ಟೇ ಕೊಡುತ್ತೆ. ಅತ್ಯಂತ ಪ್ರಿಯ ಅಂತಂದ್ರೂ ಕೂಡ ಅಲ್ಲಿ ಬಂತು ಆಪ್ಷನ್ ಅಂತಂದ್ರೆ ಅದು ಕೂಡ ಕರೆಕ್ಟೇ ನಿಮ್ದು ಆನ್ಸರ್ ಹೌದಾ. ಸೊ ಆಂಖೋ ಕಾ ತಾರಾ ಅಂತಂದ್ರೆ ಬಹುತ್ ಪ್ರಿಯ, ಅತ್ಯಂತ ಪ್ರಿಯನಾದವನಿಗೆ ನಾವು ಆಂಖೋ ಕಾ ತಾರಾ ಅಂತ ಹೇಳಿ ಕರಿತೀವ್ರಿ ಹೌದಾ. ನೋಟ್ ಮಾಡ್ಕೊಂಡ್ರ ಹೌದಾ. ನೆಕ್ಸ್ಟ್ ಹೋಗೋಣವಾ. ಚಲೋ ನೆಕ್ಸ್ಟ್ ನೋಡ್ರಿ अस्तीन का सांप हौदा. तो वह तो मेरा अस्तीन का सांप है हौदा. अस्तीन का सांप ಅಂತಂದ್ರೆ ಕಪಟಿ ಮಿತ್ರ ಹೌದಾ. ನಿಮ್ ಜೊತೆಯಲ್ಲೇ ಇರ್ತಾರೆ ಹೌದಾ, ನಿಮ್ದೇ ಫ್ರೆಂಡ್ಸ್ ನಿಮ್ ಜೊತೆಯಲ್ಲೇ ಇರ್ತಾರೆ, ಆದ್ರೂ ಕೂಡ ಅವ್ರು ಹೆಂಗಿರ್ತಾರೆ ಸರ್ ಅಂತಂದ್ರೆ ಅವ್ರ ರಹಸ್ಯವನ್ನು ಹೇಳ್ಕೊಡಂಗಿಲ್ಲ, ನಿಮ್ ರಹಸ್ಯನೇ ತಿಳ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ SSGD ಬಗ್ಗೆ ಆತನ ಕಡೆ ಬಹಳಷ್ಟು ಚೆನ್ನಾಗಿ ನೋಟ್ಸ್ ಇದೆ ರೀ ಸರ್ ಹೌದಾ. ಸೊ ಹಿಂದಿ ಕ್ಲಾಸ್ ಅನ್ನು ಪ್ರಾಪರ್ ಆಗಿ ಕೇಳ್ಕೊಂಡು ಆತ ಚೆನ್ನಾಗಿ ನೋಟ್ಸ್ ಅನ್ನು ಮಾಡ್ಕೊಂಡಿದ್ದಾನೆ, ಆದ್ರೂ ಕೂಡ ಏನ್ ಮಾಡ್ತಾ ಇಲ್ರಿ ಸರ್, ಆತ ನೋಟ್ಸ್ ಅನ್ನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇಲ್ಲ ಹೌದಾ. ಪ್ರೊವೈಡ್ ಮಾಡ್ಲಾರ್ದೆ ನನಗೇನು ಗೊತ್ತಿಲ್ಲ ನೋಡಪ್ಪ ಏನು ಓದ್ಬೇಕಂತ ಹೇಳಿ ಉಲ್ಟಾ ನಿಮ್ಗೆ ಕೇಳೋದು. ಎಲ್ಲ ಓದಿರ್ತಾನೆ, ಎಲ್ಲ ತಿಳ್ಕೊಂಡಿರ್ತಾನೆ, ವಿತ್ ನೋಟ್ಸ್ ಅನ್ನು ರೆಡಿ ಮಾಡಿರ್ತಾನೆ, ಆದ್ರೂ ಕೂಡ ನನಗೆ ಹಿಂದಿ ಏನೂ ಗೊತ್ತಿಲ್ಲ ನೋಡಪ್ಪ ದೋಸ್ತ, ಏನಾದ್ರೂ ಹೇಳ್ತೀನಿ ಇಂಪಾರ್ಟೆಂಟ್ ನಿನ್ಗೆ ಏನಾದ್ರೂ ಗೊತ್ತಾವೇನು, ಈ ತರ ನಿಮ್ಗೇನು ಕೇಳ್ತಾ ನೋಡ್ರಿ ಅಂತಂದ್ರೆ अस्तीन का सांप ಅಂದ್ರೆ ನಿಮ್ ಜೊತೆಯಲ್ಲಿ ಇದ್ದು ನಿಮ್ಗೆ ಮೋಸ ಮಾಡೋರಿಗೆ ನಾವು ಕಪಟಿ ಮಿತ್ರ ಹೌದಾ. अस्तीन का सांप ಅಂತಂದ್ರೆ ಕಪಟಿ ಮಿತ್ರ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಸೊ ಅಂತವರಿಂದ ಬಹಳಷ್ಟು ಸಾವಧಾನವಾಗಿ ಇರ್ರಿ. ನೆಕ್ಸ್ಟ್ ನೋಡ್ರಿ ಸರ್ ಅಪ್ನಾ ಉಲ್ಲು ಸೀದಾ ಕರ್ನಾ ಅಂತಂದ್ರೆ ಸ್ವಾರ್ಥ ಪೂರ್ತಿ ಕರ್ನಾ ಅಂತಂದ್ರೆ ಕ್ಯಾ ಭೈ ಮೇರಾ ಮುಜೆ ಪಡಾ ಹೇ ಆಪ್ಕಾ ಲೇಕರ್ ಮೈ ಕ್ಯಾ ಕरूंगा ಈ ತರ ಏನು ಹೇಳ್ತಾರೆ ನೋಡಿ ಅಂತಂದ್ರೆ ಅಪ್ನಾ ಉಲ್ಲು ಸೀದಾ ಕರ್ನಾ ಅಂತಂದ್ರೆ ಸ್ವಾರ್ಥ ಪೂರ್ತಿ ಕರ್ನಾ ಅಂತಂದ್ರೆ ತನ್ನ ಬಗ್ಗೆ ತಾನೇ ಯೋಚನೆ ಮಾಡುವುದು, ಅದನ್ನ ನಾವು ಸ್ವಾರ್ಥ ಪೂರ್ತಿ ಕರ್ನಾ ಅಂತ ಹೇಳಿ ಕರಿತೀವಿ ಹೌದಾ. ನೆಕ್ಸ್ಟ್ ನೋಡ್ರಿ
आंखों में धूल डालना ಹೌದಾ. ಸೊ आंखों में धूल डालना यानी धोखा देना ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ ಹೌದಾ. तो भाई आप जहां पर हो क्या कर रहे हो मुझे पता नहीं ಹೌದಾ. तो आप कहां पर भी रहो जहां पर भी रहो कुछ भी करो लेकिन आपके माँ बाप के नजरों में आप ಧೋಖಾ ಮತ್ ದೇವ್ ಹೌದಾ. ಸೊ ನಿಮ್ಮ ತಂದೆ ತಾಯಿಗಳನ್ನ ನೀವು ಮೋಸ ಮಾಡಬೇಡ್ರಿ ಹೌದಾ. ಸೊ आपके माता पिता के आंखों में आप कभी धूल मत डालो ಅಂತ ಹೇಳಿ ಇನ್ ಕರಿತೀವಿ ನೋಡ್ರಿ. ಅಂತಂದ್ರೆ ಈ ರೀತಿ ಅಂದ್ರೆ ನೀವು ಹಾಸ್ಟೆಲ್ನಲ್ಲಿ ಇದ್ದೀರಿ, ಕೆಲವೊಬ್ರು ಪಿ ಜಿಯಲ್ಲಿ ಇದ್ದಾರೆ, ಕೆಲವೊಬ್ರು ಮನೆಯಲ್ಲಿದ್ದಾರೆ, ಕೆಲವೊಬ್ರು ಮನೆಯಲ್ಲಿದ್ದು ಕೂಡ ಮೊಬೈಲ್ ತಗೊಂಡಿರ್ತಾರೆ. ಮೊಬೈಲ್ ತಗೊಂಡು ಸರ್ ಹಂಗೆ ಏನೋ ಅದು ಇವಾಗಿನ ಟ್ರೆಂಡ್ ಆಗಿದೆ ಅಲ್ರಿ ಸರ್, ಚಿಕ್ಕನಿಕ್ಕ ಮರಿಯಾ ಬೋಲೆ ಹಾಯ್ ಹಾಯ್ ಅದನ್ನ ರೀಲ್ಸ್ ಅನ್ನು ನೋಡೋದು, ಈ ತರ ರೀಲ್ಸ್ ನೋಡ್ಕೋತಾ ಕೂಡೋದು. ಮನೆಯವ್ರು ಯಾರಾದ್ರೂ ಬಂದ್ರೆ ಏನ್ ಮಾಡಕತ್ತಿಯಪ್ಪ, ಇಲ್ಲಮ್ಮ ನಾನು SSC GD ಹಿಂದಿ ಕ್ಲಾಸ್ ನೋಡಕತ್ತೀನಿ, ಆ ಸರ್ ಹೊಂಟದ ಆ ಕ್ಲಾಸ್ ಅನ್ನು ನೋಡಕತ್ತೀನಿ ಅಂತ ಹೇಳಿ ಮತ್ತೆ ಹೇಳೋದು. ಅವ್ರು ಹೋಗೋಣ ಮತ್ತೆ ಕೆಳಗಡೆ ನೀವು ಅದೇ ಯಥಾರ್ಥವಾಗಿ ನಿಮ್ದೇ ಸ್ಟಾರ್ಟ್ ಮಾಡೋದು ಹೌದಾ. ಅಂತಂದ್ರೆ ನಿಮ್ಮ ತಂದೆ ತಾಯಿ ಕಣ್ಣಿನೊಳಗೆ ನೀವೇನೇ ಧೂಳನ್ನ ಹಾಕ್ತಾ ಇದ್ದೀರಿ, ಅಂತಂದ್ರೆ ಅವ್ರಿಗೆ ಧೋಖಾ ಕೊಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ. ಅದನ್ನೇ ಆಂಖೋಮೆ ಧೂಳ್ ಡಾಲ್ನ ಅಂತಂದ್ರೆ ಮೋಸ ಮಾಡುವುದು ಅಂತ ಹೇಳಿ ಅರ್ಥ ಆಗ್ತದೆ. ಸೊ ಯಾರಿಗೆ ಮೋಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ಹೆತ್ತವರಿಗೆ ತಂದೆ ತಾಯಿಗಳಿಗೆ ಯಾವತ್ತೂ ಈ ತರ ಮೋಸವನ್ನು ಮಾಡಬೇಡ್ರಿ. ಯಾಕಂದ್ರೆ ಆ ಮೋಸದ ಏನು ಪರಿಣಾಮ ನಂತರ ಅದ್ರದ್ದೇನು ನಿಮ್ಗೆ ಏನಂತಾರೆ ಶಿಕ್ಷೆ ಬರ್ತದೋ ಆ ಶಿಕ್ಷೆ ಎಂತದಿರ್ತದೆ ಅಂತಂದ್ರೆ ಅದನ್ನ ನೀವು ಸಹಿಸಕ್ ಕೂಡ ಆಗಂಗಿಲ್ಲ. ಯೋಚನೆ ಇರ್ಲಿ ನಿಮ್ಗೆ ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, आंखों में चर्बी छाना हौदा. क्या भाई उसके आंखों में सरकारी जॉब होने की वजह से उसकी आंखों में चर्बी चढ़ गई ಅಂತ ಹೇಳಿ ಕರೀತಾರೆ ಹೌದಾ. ಅದರ ಸರ್ಕಾರಿ ಜಾಬ್ ಆದ ನಂತರ ನನ್ನ ದೋಸ್ತನ ಕಣ್ಣಿಗೆ ಚರ್ಬಿ ಬಂದದ, ಯಾಕೋ ಹೆಚ್ಚಿಗೆ ಮಾತಾಡಕತ್ತ ನಾವು ಈ ರೀತಿ ಏನ್ ಕರಿತೀವಿ ನೋಡ್ರಿ. ಆಂಖೋ ಮೇ ಚರ್ಬಿ ಛಾನ ಅಂತಂದ್ರೆ ಘಮಂಡಿ ಹೋನ ಹೌದಾ. ಸೊ ಬಹಳಷ್ಟು ಘಮಂಡ್ ಬಂದಿದೆ, ಅಹಂಕಾರ ಬಂದಿದೆ ಅನ್ನೋದನ್ನ ಆಂಖೋ ಮೇ ಚರ್ಬಿ ಛಾನ ಅಂತ ಹೇಳಿ ಬಳಸ್ತೀವಿ ಹೌದಾ. ನೆಕ್ಸ್ಟ್ ನೋಡ್ರಿ, ಆಂಖ್ ಲಗಾನ ಹೌದಾ. ಆಂಖ್ ಲಗ್ನ ಅಂತ ಹೇಳಿ ಅದ ಹೌದಾ. ಆಂಖ್ ಲಗ್ನ ಅಂತಂದ್ರೆ ಎರಡು ಮೀನಿಂಗ್ ಅನ್ನು ಕೊಡ್ತದೆ. ಒಂದು ಜರಾಸಿ ನೀಂದಾನ ಹೌದಾ, ಸ್ವಲ್ಪ ನೀಂದ್ ಬಂದಿದೆ ಕುಂತಿದೆ, ಹೆಂಗ ಬಳಸ್ತಾರೆ ಅಂತಂದ್ರೆ थक कर थोड़ा बैठा था तो वहां पर कब आंख लग गई मुझे पता ही नहीं चला ಹೌದಾ. ಥಕ ಕರ್ ಆಯಾತು ಹೌದಾ. ನಿಮ್ ತಂದೆನೇ ಹೇಳ್ಬಹುದು ಹೌದಾ, ಮನೆಯಲ್ಲಿ ಕುಂತು ಏನೋ ಕೆಲಸ ಮಾಡಿ ಬಂದಿರ್ತಾರೆ ಇಡೀ ದಿವಸ, ಸಾಯಂಕಾಲ ಬಂದು ಎಲ್ಲೋ ಕುಂತಿರ್ತಾರೆ, ಕುರ್ಚಿ ಮೇಲೆ ಚಾ ಕುಡ್ಕೋತ ಕುಂತಿರ್ತಾರೆ. ಅಲ್ಲಿ ಚಾ ಕುಂತಾಗ ಒಂದು ಸ್ವಲ್ಪ ನಿದ್ದೆ ಹತ್ ಬಿಡ್ತದೆ ಹೌದಾ. ಸೊ ಕಬ್ ಆಂಕ್ ಲಗ್ ಗೈ ಕಿ ಪತಾ ಹಿ ನೈ ಚಲಾ ನ ಜಾನೆ ಕಿತನಾ ಟೈಮ್ ಮೇರಾ ವೇಸ್ಟ್ ಹೋ ಗಯಾ. ಈ ರೀತಿಯನ್ನು ಬಳಸ್ತೀವಿ ನೋಡ್ರಿ, ವ್ಯರ್ಥ ಹೋ ಗಯಾ ಅಂತ ಹೇಳಿ ಬಳಸ್ತೀವಿ ನೋಡ್ರಿ. ಅಂತಂದ್ರೆ ಒಂದು ಜರಾಸಿ ನೀಂದಾನ ಹೌದಾ, ಸ್ವಲ್ಪ ಪ್ರಮಾಣದಲ್ಲಿ ನಿದ್ದೆ ಹತ್ತುವುದಕ್ಕ ಆಂಖ್ ಲಗ್ನ ಅಂತ ಹೇಳಿ ಕರೀತಾರೆ. ಇನ್ನೊಂದು ಅಂತಂದ್ರೆ ಪ್ರೇಮ ಕರ್ನ ಹೌದಾ. ಸೊ ಆಂಖ್ ಲಗ್ ಗई है, किससे आपकी आंख लग गई है भाई, एक लड़की से आंख लग गई हौदा. सो लड़की से आंख लगाओगे तो जिंदगी भर पछताओगे. अगर पुस्तकों से आप आंख लगाओगे तो जिंदगी भर आप क्या करोगे भाई, उन जैसी कितनी भी लड़कियों को आप क्या कर सकते हो, पसंद कर सकते हो. ಅಂತಂದ್ರೆ ಈ ತರ ತಪ್ಪು ಮೀನಿಂಗ್ ಅನ್ನು ಹೇಳ್ತಾ ಇಲ್ಲ ನಿಮ್ಗೆ. ಅಂತಂದ್ರೆ ಇವಾಗ ಅದು ಸಮಯ ಅಲ್ಲ, ಆ ರೀತಿ ಟೈಮ್ ವೇಸ್ಟ್ ಮಾಡೋದಲ್ಲ. ಓದ್ರಿ, ಯಾಕಂತಂದ್ರೆ ಅವಕಾಶಗಳು ಬಹಳಷ್ಟು ಇದ್ದಾವೆ, ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಡ್ರಿ. ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಈ ತರ ಅವಕಾಶಗಳು ಸಿಗಂಗಿಲ್ಲ. ಹೆಂಗರಿ ಸರ್, ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇವಾಗ ನೀವೆಲ್ಲರೂ ಪೋಸ್ಟ್ ಹಾಕ್ದವ್ರು ಇದ್ದೀರಿ, ಲಾಸ್ಟಿಗೆ ಇದೆ ನಿಮ್ಮ SSC GD ಪೋಸ್ಟ್ ಹಾಕೋ ಟೈಮಿಗೆ ಏನಾಯ್ತು ಸರ್ ಅಂತಂದ್ರೆ ಬಹಳಷ್ಟು ಸರ್ವರ್ ಎರರ್ ಆಯ್ತು. ಬಹಳಷ್ಟು ಜನ ಏನ್ ಮಾಡಿದ್ರೆ ಸರ್, ಪೋಸ್ಟ್ ಅನ್ನು ಹಾಕ್ಲಿಲ್ಲ. ಅದರೊಳಗ ಅದೃಷ್ಟವಂತರು ಅಥವಾ ಅವಕಾಶ ನಿಮಗೆ ದೊರೆತಿದೆ ಹೌದಾ. ಸೊ ಈ ಸಲ ನೀವು ಮಾಡ್ಕೋಬಹುದು, ಹೆಂಗೂ ಮಾಡಿ ಜಾಬ್ ಅನ್ನು ಮಾಡ್ಕೋಬೇಕು ಹೌದಾ. ಅಂದ್ರೆ ಅವಕಾಶ ದೊರಕಿದೆ ಅಂತಂದ್ರೆ ಆ ಅವಕಾಶವನ್ನ ನೀವು ಸದುಪಯೋಗ ಪಡ್ಕೋಬೇಕು. ಅದರ ಜಾಗದಲ್ಲಿ ಅವಕಾಶ ಇದ್ರೂ ಕೂಡ ನೀವು ಬೇರೆ ಯಾವ್ದಾದ್ರೂ ಒಂದು ಮೋಹದಲ್ಲಿ ನೀವು ಬೆರೀತೀರಿ ಅಂತಂದ್ರೆ ಆ ಅವಕಾಶ ಸಿಕ್ಕೂ ಕೂಡ ವೇಸ್ಟು, ಮತ್ತೆ ಇಂಥ ಅವಕಾಶಗಳು ನಿಮಗೆ ಸತ್ರು ಸಿಗಂಗಿಲ್ಲ ಹೌದಾ. ಸೊ ಹೊರಗಿನ ಮಾತಾಡೋದು ಹೆಚ್ಚಿಗೆ ಬೇಡ, ಟಾಪಿಕ್ ಕಡೆಗೆ ಬರೋಣ, ಸಮಯ ಕಡಿಮೆ ಅದ. ಆಂಖ್ ಲಗ್ನ ಅಂತಂದ್ರೆ ಒಂದು ಪ್ರೇಮ್ ಕರ್ಣ ಅಂತ ಹೇಳಿ ಮೀನಿಂಗ್ ಆಗುತ್ತೆ, ಇನ್ನೊಂದು ಜರಾಸಿ ನೀಂದ್ ಆನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಚಲೋ ನೆಕ್ಸ್ಟ್ ಮುಂದುವರಿಯೋಣ ಬಾ. ಚಲೋ ನೋಡ್ರಿ, आंखों में गड़ना हौदा. तो वह व्यक्ति मेरा आंखों में बहुत दिनों से गड़ रहा है, न जाने वह कब चला जाएगा ಹೌದಾ. ಅತ್ಯಂತ ಅಪ್ರಿಯ ಹೋನ ಹೌದಾ. ಯಾರೊಬ್ಬ ವ್ಯಕ್ತಿ ನಿಮ್ಗೆ ಬಹಳಷ್ಟು ಅಪ್ರಿಯ, ಅವ್ರಿಗೆ ನೋಡಿದ್ರೆ ಕಣ್ ಬರಂಗಿಲ್ಲ ನಿಮ್ಗೆ ಹೌದಾ. ಸೊ ಆಂಖೋಮೆ ಗಣ್ಣ ಅಂತಂದ್ರೆ ಕಣ್ಣಿಗೆ ಅಂತಂದ್ರೆ ಚುಚ್ಚುತ್ತಾ ಇರ್ತಾನೆ ಹೌದಾ. ಮೀನಿಂಗ್ ಕೊಡ್ಬೇಕಂದ್ರೆ ಕನ್ನಡದಲ್ಲಿ ಕಣ್ಣಿಗೆ ಚುಚ್ಚುತ್ತಾ ಇದ್ದಾನೆ ಅಥವಾ ಕಣ್ಣಿಗೆ ಚುಚ್ಚುವುದು ಅಂತಂದ್ರೆ ಅತ್ಯಂತ ಅಪ್ರಿಯಹನ ಅಂತಂದ್ರೆ ನನಗೆ ಇಷ್ಟ ಆಗಂಗಿಲ್ಲ ಅಂತಹ ವ್ಯಕ್ತಿ ಅಂತ ಹೇಳಿ ಮೀನಿಂಗ್ ಅಂತಾನೆ ಕೊಡುತ್ತೆ ಹೌದಾ. ನೆಕ್ಸ್ಟ್ ನೋಡಿ ಸರ್, ಆಂಖೋ ಕಾ ಪಾನಿ ಢಲ್ ಜಾನ ಅಂತಂದ್ರೆ ಲಜ್ಜಾ ರಹಿತ ಹೋ ಜಾನ ಹೌದಾ. ಆಂಖೋ ಕಾ ಪಾನಿ ಢಲ್ ಜಾನ ಅಂತಂದ್ರೆ ಯಾರಾದ್ರೂ ನಿಮಗೆ ಅಪಮಾನ ಮಾಡಿದರೆ
ಸೊ ಲಜ್ಜಾರಹಿತ ಹೋ ಜಾನ ಅಂತಂದ್ರೆ ಅಪಮಾನಿತ ಹೋನ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಆಂಖೋ ಕಾ ಪಾನಿ ಢಲ್ ಜಾನ ಅಂತಂದ್ರೆ ಲಜ್ಜಾರಹಿತ ಹೋ ಜಾನ, ಹೌದಾ. ಲಜ್ಜಾರಹಿತ ಹೋ ಜಾನ ಅಂತಂದ್ರೆ ಯಾರಾದ್ರೂ ನಿಮ್ಗೆ ಅಪಮಾನ ಮಾಡಿದ್ರೆ ಆ ಕಣ್ಣಾಗಿ ನೀರ್ ನಿಂದಿರ್ತಾವೇನ್ರಿ ಸರ್? ನಿಂದ್ರಂಗಿಲ್ಲ, ಹೌದಾ. ಸೊ ಕೆಲವೊಮ್ಮೆ ಅವಾಗಿಂದ ಅವಾಗ ಆನ್ ದ ಸ್ಪಾಟ್ ನೀರು ಕೂಡ ಬರ್ತವೆ ಕಣ್ಣಲ್ಲಿ, ಹೌದಾ, ಬಹಳಷ್ಟು ದುಃಖವಾಯ್ತಂದ್ರೆ ಅದನ್ನೇ ನಾವು ಆಂಖೋ ಕಾ ಪಾನಿ ಢಲ್ ಜಾನ ಅಂತ ಹೇಳಿ ಬಳಸ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಜೈಸಾ ದೇಶ್ ವೈಸಾ ಭೇಷ್ ಅಂತ ಹೇಳಿ ಅದ, ಹೌದಾ. ಸೊ ಜೈಸಾ ದೇಶ್ ವೈಸಾ ಭೇಷ್ ಅಂತಂದ್ರೆ ಕಿಸಿ ಸ್ಥಾನ್ ಕಾ ಪಹನಾವ್ ಉಸಿ ಕ್ಷೇತ್ರ ವಿಶೇಷ ಕೆ ಲಿಯೆ ಹೋನಾ ಅಂತ ಹೇಳಿ ಅದ, ಹೌದಾ. ಸೊ ಬಹಳಷ್ಟು ಜನ ರೀ, ನೀವು ಕೂಡ ಹೋಗಿರ್ಬಂದು ಗೋವಾ ಹೋದೆವು ಅಂತಂದ್ರೆ ಹೆಂಗ್ರಿ ಸರ್, ಗೋವಾ ಬೀಚ್ ಮೇಲೆ ಹೋಗೋದು, ಅವಾಗ ನಾವೇನ್ರಿ ಸರ್ ಅರ್ಧ ಪ್ಯಾಂಟನ್ನು ಉಟ್ಕೊಳ್ತೀವಿ ಅಂತಂದ್ರೆ ಜೈಸಾ ದೇಶ್ ವೈಸಾ ಭೇಷ್, ಅಲ್ಲಿ ಎಲ್ಲರೂ ಅದೇ ತರ ಬಟ್ಟೆಯನ್ನು ಏನಂತಾರೆ ತೊಡ್ಕೊಳ್ತಾರೆ, ಅದಕ್ಕಾಗಿ ನಾವು ಕೂಡ ಅಲ್ಲಿ ಆ ತರ ಬಟ್ಟೆಯನ್ನು ಬಳಸೋದು, ಹೌದಾ. ಫಾರ್ ಎಕ್ಸಾಂಪಲ್ ಗುಜರಾತ್ ಹೋದೆ ಅಂತ ಹೇಳಿರಿ, ಗುಜರಾತ್ನಲ್ಲಿ ಈ ಚನಿಯಾ ಚೋಲಿ ಈ ತರ ಫೇಮಸ್, ಹೌದಾ, ಆ ದಾಂಡಿಯಾ ಅದು ಆಡೋ ಟೈಮಿಗೆ, ಹೌದಾ, ನವರಾತ್ರಿಯಲ್ಲಿ ಸ್ಪೆಷಲ್, ಹೌದಾ. ಸೊ ಅಂತ ಸಂದರ್ಭದಲ್ಲಿ ಅದನ್ನು ನಾವು ಬಳಸ್ತೀವಿ ಅಂತಂದ್ರೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಸಂಸ್ಕೃತಿಯನ್ನು ನಾವು ಏನು ಫಾಲೋ ಮಾಡ್ತೀವಿ ನೋಡ್ರಿ, ಅದನ್ನೇ ನಾವು ಜೈಸಾ ದೇಶ್ ವೈಸಾ ಭೇಷ್, ಹೌದಾ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ನಾವು ಬಂದಾಗ ಸೊ ಹೆಣ್ಮಕ್ಳು ಅಂತಂದ್ರೆ ಸೀರೆ, ಗಂಡು ಮಕ್ಳು ಅಂತಂದ್ರೆ ಹೆಚ್ಚೆಚ್ಚಾಗಿ ಧೋತಿ ಅಂತ ಯಾರು ಉಡಂಗಿಲ್ಲ, ಪ್ಯಾಂಟ್ ಶರ್ಟ್ ಅದ, ಹೌದಾ. ಸೊ ಹೆಚ್ಚು ಜನಪ್ರಿಯವಾದಂಥದ್ದು ನಮ್ಮ ಕಡೆ ಅಂತಂದ್ರೆ ಧೋತಿ ಮತ್ತೆ ಮೇಲ್ಗಡೆ ಅಂಗಿ ಅಂತ ಹೇಳಿ ಹೇಳ್ತೀವಿ. ಅದೇ ಫಾರಿನ್ ನಾವು ಹೋದಾಗ, ಬೇರೆ ದೇಶ ಹೋದಾಗ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನು ಉಡ್ಕೊಳ್ತಾರೆ, ಹೌದಾ. ಇಲ್ಲಿನವರು ಅಲ್ಲಿ ಹೋದಾಗ ಏನ್ ವೇಷಭೂಷವನ್ನು ಧರಿಸ್ಕೊಳ್ತಾರೆ, ಅಥವಾ ಅಲ್ಲಿನವರು ಇಲ್ಲಿ ಬಂದೇನು ವೇಷಭೂಷವನ್ನ ಧರಿಸ್ಕೊಳ್ತಾರೆ, ಅದನ್ನೇ ನಾವು ಜೈಸಾ ದೇಶ್ ವೈಸಾ ಭೇಷ್ ಅಂತ ಹೇಳಿ ಕರಿತೀವಿ, ಹೌದಾ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಆಂಖೆ ಬಿಚಾನ ಅಂತ ಹೇಳಿ ಅದ, ಏನ್ರಿ ಸರ್? ಆಂಖೆ ಬಿಚಾನ ಯಾನಿ ಬೇಸಬ್ರಿ ಸೆ ಪ್ರತೀಕ್ಷಾ ಕರ್ನ. ಮೇ ಆಂಖೆ ಬಿಚಾ ಆಪ್ಕೆ ರಾಹ ದೇಖಕರ್ ಅನ್ನೋದನ್ನೇ ಮೇ ಆಂಖೆ ಬಿಚಾತೆ ಬಿಚಾತೆ ಥಕ್ ಗಯಾ ಕಿ ನ ಜಾನೆ ಸರ್ ಕಿ ಕ್ಲಾಸ್ ಕಬ್ ಆಯೇಗಿ, ಹೌದಾ. ಅಂತಂದ್ರೆ ಸರ್ ಅವ್ರ ಕ್ಲಾಸ್ ಯಾವಾಗ ಬರ್ತದೆ ಅಂತ ಹೇಳಿ ನಾನು ಬೇಸಬ್ರಿಸೆ ಪ್ರತೀಕ್ಷಾ ಮಾಡಿ 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 ಏನಾದ್ರಿ ಸರ ಸುಸ್ತಾಗಿ ಕುಂತ್ಬಿಟ್ಟೆ, ಈ ರೀತಿ ಏನ್ ಮೀನಿಂಗ್ ಕೊಡ್ತಾವೆ ನೋಡ್ರಿ. ಆಂಖೆ ಬಿಚಾನ ಯಾನಿ ಬೇಸಬ್ರಿಸೆ ಪ್ರತೀಕ್ಷಾ ಕರ್ ಅಂತಂದ್ರೆ ಅದನ್ನ ನಿರಂತರವಾಗಿ ಯಾವಾಗ ಬರ್ತಾರೋ ಅಂತ ಹೇಳಿ ನಾವೇನ್ ಪ್ರತೀಕ್ಷೆ ಏನ್ ಮಾಡ್ತೀವಿ ನೋಡ್ರಿ, ಏನ್ ಕಾಯ್ತೀವಿ ನೋಡ್ರಿ, ಅದನ್ನೇ ನಾವು ಆಂಖೆ ಬಿಚಾನ ಅಂತ ಹೇಳಿ ಕರಿತೀವಿ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ನೆಕ್ಸ್ಟ್ जान हथेली पर रखना, होदा, जिंदगी की परवाह किए बिना खतरनाक कार्य करना, होदा. जान हथेली पर रखना, तो भाई आप भी यह ज्ञात रखिए कि आप भारत माता की सेवा करने की ओर बढ़ रहे हो, सेवा करने जा रहे हो, तो आप अपनी जान हथेली पर रखकर जाना पड़ेगा। आपको अपनी जान को हथेली पर रख कर जाना पड़ेगा, क्योंकि आप भारत माता की ಸೇವಾ करने के लिए जा रहे हो ಅಂತಂದ್ರೆ ನೀವು ಭಾರತ್ ಮಾತೆಯ ಸೇವೆಯನ್ನು ಮಾಡಕ್ ಹೊಂಟಿದ್ದೀರಿ, ಹೌದಾ. ಸೊ ಜಿಂದಗಿ ಕಿ ಪರವಾಗಿನ, ಅಲ್ಲಿ ನೀವು ಏನಾಗ್ತಿರೋ ಗೊತ್ತಿಲ್ಲ, ಆದ್ರೂ ಕೂಡ ನೀವು ಆ ಜಿಂದಗಿ ಪರವಾ ಮಾಡಲಾರ್ದೆ ದೇಶ ಸೇವೆಗಾಗಿ ಹೋಗ್ತಾ ಇದ್ದೀರಿ ಅಂತಂದ್ರೆ ಸಂಪೂರ್ಣವಾಗಿ ನೀವು ದೇಶ ಸೇವೆಯನ್ನು ಮಾಡಬೇಕಾಗ್ತದೆ. ಅದನ್ನೇ ನಾವು ಜಾನ್ ಹತೇಲಿ ಪರ್ ರಖನ ಅಂತಂದ್ರೆ ಜಿಂದಗಿಗೆ ಪರವಾಗಿಯ ಬಿನ, ಜೀವನ ಮುಂದೆ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೂ ಕೂಡ ಮುಂದೆ ಸಾಗೋದು, ಹೌದಾ. ಎಂತಹ ಕಠಿಣ ಕಾರ್ಯ ಇದ್ರೂ ಕೂಡ ಅದನ್ನು ನಾವು ಪಡ್ಕೊಳ್ಳೋದು ಅಥವಾ ಸ್ವೀಕಾರ ಮಾಡೋದನ್ನೇ ಜಾನ್ ಹತೇಲಿ ಪರ್ ರಖನಾ ಅಂತ ಹೇಳಿ ಕರಿತೀವಿ, ಹೌದಾ. ಚಲೋ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದುವರಿಯಬಹುದಾ? ನೆಕ್ಸ್ಟ್ ನೋಡ್ರಿ, ಆಂಖೆ ದಿಕಾನ ಅಂತ ಹೇಳಿ ಅದ, ಹೌದಾ. ಆಂಖೆ ದಿಕಾನ ಅಂತಂದ್ರೆ ಕ್ರೋಧ ಪ್ರಕಟ ಕರ್ನ, ಹೌದಾ. ಸೊ ಕೆಲವೊಬ್ರು ಇಷ್ಟು ದೊಡ್ಡ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಯಾಕೆ ಅಮ್ಮನೇ, ಹೌದಾ. ಸೊ ಮಾ ಕ್ಯಾ ಕರ್ತಿ ಹಮೆ ಆಂಖೆ ನಿಖಾಲ್ ಕರ್, ಹೌದಾ, ಆಂಖೆ ದಿಖಾಕರ್ ಹಮೆ ಡರಾತಿ, ಆಂಖೆ ದಿಖಾಕರ್ ಡರಾನ ಯಾನಿ ಕ್ರೋಧ ವ್ಯಕ್ತ ಮಾಡ್ತಾರೆ, ಹೌದಾ. ಸೊ ದೊಡ್ಡ ಕಣ್ಗಳನ್ನು ಬಿಡ್ತಾರೆ, ಹೌದಾ. ದೊಡ್ಡ ಕಣ್ ಬಿಟ್ಟು ಒಳಗಡೆ ಬಾ, ಎಷ್ಟು ಆಡ್ತಿ, ಹೌದಾ, ಎಷ್ಟು ಮೊಬೈಲ್ ಬಳಸ್ತಿ, ಈ ತರ ಏನ್ ಅಂಜಿಸ್ತಾರೆ ನೋಡ್ರಿ, ದೊಡ್ಡ ಕಣ್ ಬಿಟ್ಟು. ಅದು ಕ್ರೋಧ ಪ್ರಕಟಕರಣ ಅಂತಂದ್ರೆ ಅವರ ಏನು ಕ್ರೋಧ ಇದೆ, ಸಿಟ್ಟೇನಿದೆ ಅದನ್ನ ಅವರು ಆ ರೀತಿ ವ್ಯಕ್ತನ ಪಡಿಸ್ತಾರೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್, ಆಂಖೆ ठंडी होना ಅಂತಂದ್ರೆ ಇಚ್ಛಾ ಪೂರಿ ಹೋನಾ. अब आंखें ठंडी हो गई मेरी, क्योंकि मेरे ಇಚ್ಛಾನುಸಾರ ಟಿವಿ ಪರ್ ವಹ ಸೀರಿಯಲ್ ಆ ಗೈ, ಹೌದಾ. ಸೊ ನಿಮ್ಗೆ ಕೆಲವೊಬ್ಬರಿಗೆ ಬಹಳಷ್ಟು ಸೀರಿಯಲ್ಗಳು ಅಂತಂದ್ರೆ ಇಷ್ಟ ಇರ್ತವೆ, ಹೌದಾ. ಆ ಸೀರಿಯಲ್ ಬಂತಂದ್ರೆ ಇವ್ರಿಗೆ ಇಚ್ಛಾಪೂರಿ ಅಂತಂದ್ರೆ ಅವ್ರ ಕಣ್ಣಿಗೆ ತೃಪ್ತಿ ಆಯ್ತು. ಆಂಖೆ ठंडी होना ಅಂತಂದ್ರೆ ಹಾಯ್ ಅನ್ನಿಸ್ತವ್ರಿಗೆ, ಅದು ಸೀರಿಯಲ್ ಬರೋಣ ಅಂತಂದ್ರೆ आंखें ठंडी होना यानी इच्छा पूरी होना, हौदा. इच्छा पूरी होने पर आंखें ठंडी होना मुहावरे का इस्तेमाल किया जाता है, हौदा. अदे रीति नोटी सर, आंसू बहाना ಅಂತಂದ್ರೆ खूब रोना, हौदा. वह व्यक्ति उसकी किसी समस्या के लिए आंसू बहा रहा था ಅಂತ ಹೇಳಿ ಅದ, ಹೌದಾ.
ಆಸುಬಾನ್ ಅಂತಂದ್ರೆ ಖೂಬ್ ಫೂಟ್ ಫೂಟ್ ಕರ್ ರೋಹನ, ಹೌದಾ. ಆಸುಬಾನ್ ಅಂತ ಹೇಳಿ ಕೊಟ್ಟು ಮುಂದ್ಗಡೆ ಖೂಬ್ ರೋಹನ ಅಂತ ಕೂಡ ಕೊಡ್ಬೋದು. ಫೂಟ್ ಫೂಟ್ ಕರ್ ರೋಹನ ಅಂತ ಕೂಡ ಕೊಡ್ಬೋದು. ಫೂಟ್ ಕರ್ ರೋಹನ ಅಂತಂದ್ರೆ ಕೈ ಕಾಲ ಬಡ್ಕೊಂಡು, ಮಾರಿಗೆಲ್ಲ ಬಡ್ಕೊಂಡು, ಈ ತರ ಏನು ಎದೆ ಬಡ್ಕೊಂಡು ಏನು ಹೇಳ್ತೀವಿ ನೋಡ್ರಿ, ಆ ತರ ಅಳೋದು ಕೂಡ ಫೂಟ್ ಕರ್ ರೋಹನ ಅಂತ ಹೇಳಿ ಮೀನಿಂಗ್ ಕೊಡುತ್ತೆ. ಅದು ಕೂಡ ಆ ಮೀನಿಂಗ್ ಬಂದ್ರು ಕೂಡ ಉತ್ತರ ಸರಿನೇ. ಇದು ಕೂಡ ಖೂಬ್ ರೋಹನ ಅಂತಂದು ಕೂಡ ಬಂದ್ರು ಕೂಡ ಸರಿನೇ. ಅದನ್ನ ನೀವು ಆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನ ಮಾಡ್ಬೇಕಾಗುತ್ತೆ, ಹೌದಾ. ನೆಕ್ಸ್ಟ್ ಇನ್ನೊಂದು ನೋಡ್ರಿ ಸರ್, ಕಾನ್ ಪರ್ ಜೂನ ರೇಂಗನ ಅಂತ ಹೇಳಿ ಅದ ಅಂತಂದ್ರೆ ಬೇಖಬರ್ ರಹನ, ಕಾನ್ ಪರ್ ಜೂನ ರಹನ ರೇಂಗನ, ಹೌದಾ. ಕಾನ್ ಪರ್ ಜೂನ ರೇಂಗನ ಅಂತಂದ್ರೆ ಅವ್ರು ಏನ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ಹೌದಾ. ಸುಮ್ಮನೆ ನಮ್ಮ ಪಾಡಿಗೆ ನಾವಿರಂತಂದ್ರೆ ಬೇಖಬರ್ ರಹನ, ಹೌದಾ. ಯಾವುದೇ ವಿಷಯದ ಬಗ್ಗೆ ತಿಳ್ಕೊಳ್ಳಾರ್ದೆ ಸುಮ್ಮನೆ ಬೇಖಬರ್ ನನ್ಗೆ ಗೊತ್ತಿರ್ಲಾರ್ದಂಗೆ ಇರೋದು. ಯಾಕಂತಂದ್ರೆ ಕಾನ್ ಪರ್ ಜೂನ ರೇಂಗನ ಅಂತಂದ್ರೆ ನನಗೆ SSLGD ಅಂತಂದ್ರೆ ಗೊತ್ತಿಲ್ರಿ ಸರ್, ನನ್ನ ಲೋಕದೊಳಗೆ ನಾ ಬದುಕಾಕಿತ್ತೀನಿ ರೀ. ನನಗೇನು ಬೇಕ್ರಿ ಸರ್, ದಿನ ವಾಟ್ಸಪ್ ಸ್ಟೇಟಸ್ ನೋಡ್ಕೋಬೇಕ್ರಿ. ನಾನು ದಿನ ಏನು ಮಾಡ್ಬೇಕ್ರಿ ಸರ್, ನಾನು ಸ್ಟೇಟಸ್ ನೋಡಬೇಕು, ದಿನ ಒಂದೊಂದು ಪೋಸ್ಟ್ ಮಾಡ್ಬೇಕ್ರಿ ಸರ್. ನಾನು ಎದ್ರ ಮೇಲೆ, ಇನ್ಸ್ಟಾಗ್ರಾಮ್ ಮೇಲೆ. ಆ GD ಏನು ನೌಕರಿ ಅಂತ ನೋಡಿ ಸರ್, ಅದು ಯಾವುದೋ SD ಅಂತ ರೀ, ಅದು ಯಾವುದೋ PCPSI ಅಂತ ನೋಡಿ ಸರ್, ಅದು ನನಗೆ ಗೊತ್ತಿಲ್ರಿ ಸರ್ ಅಂತಂದ್ರೆ ಈ ರೀತಿಯ ನಾವು ಬಳಸ್ತೀವಲ್ಲ, ಈ ರೀತಿ ಇರ್ತಾರೆ ನೋಡ್ರಿ, ಅವರಿಗೆ ಕಾನ್ ಪರ್ ಜೂನ ರೇಂಗನ ಅಥವಾ ಬೇಖಬರ್ ರಹನ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಸರ್, ಕಾನ್ ಮೇ ತೇಲ್ ಡಾಲ್ಕರ್ ಬೈಠ ಜಾನ ಅಂತಂದ್ರೆ ಬಾತ್ ಸುನ್ಕರ್ ಬಿ ಧ್ಯಾನ ನ ದೇನ, ಹೌದಾ. ಸೊ ಕೆಲವೊಬ್ರು ಇರ್ತಾರೆ, ಹೌದಾ. ಕೆಲವೊಬ್ರು ಹೆಂಗಂತಂದ್ರೆ ಮನೆಯಲ್ಲಿ ಇರ್ತಾರೆ, ಹೌದಾ. ಏನಂತಂದ್ರೆ 4 ಜನ ಅಣ್ಣ ತಮ್ಮ ಇದ್ದೀರಿ ಅಂತ ಹೇಳಿರಿ ಫಾರ್ ಎಕ್ಸಾಂಪಲ್. ಅವಾಗ ನಿಮ್ಮ ಅಪ್ಪ ಏನ್ ಕರೀತಾರೆ ಅಂತಂದ್ರೆ ಒಂದ್ ಚರಗಿ ನೀರ್ ತಗೊಂಡ್ ಬರ್ರಿ ಅಂತ ಹೇಳಿ ಕರೀತಾರೆ, ಹೌದಾ. ಯಾರಿಗೆ ಹೆಸರು ಹೇಳಂಗಿಲ್ಲ, ಹೌದಾ. ಸೊ ಬಚ್ಚೋ ಏಕ್ ಲೋಟ ಪಾನಿ ಅಥವಾ ಏಕ್ ಗಿಲಾಸ್ ಪಾನಿ ಲಾಕರ್ ದೋ ಮುಜೆ ಅಂತ ಹೇಳಿ ಕರಿಬಹುದು, ಹೌದಾ. ಸೊ ಅಲ್ಲಿ 4 ಜನ ಇರ್ತೀರಿ ನೀವು ಅಣ್ಣ ತಮ್ಮಂದಿರ, ಆದ್ರೂ ಕೂಡ ನೀವೇನಂತಂದ್ರೆ ಕೇಳಿರ್ತೀವಿ, ಎಲ್ಲರಿಗೂ ಕೇಳಿ ಬಂದಿರ್ತದ, ಒಂದ್ ಚರಗಿ ನೀರು ಕೊಡು ಅಂತ ಹೇಳಿದ್ದಾರೆ ಅಪ್ಪ ಅಂತ ಹೇಳಿ. ಆದ್ರೂ ಕೂಡ ಫೋನ್ ಯೂಸ್ ಮಾಡೋರು ಫೋನು, ಬುಕ್ ನೋಡೋರು ಬುಕ್ಕು, ತಮ್ಮ ಕೆಲಸದಲ್ಲಿ ತಮ್ಮ ಬೀಸಿ ಅಂತಂದ್ರೆ ಯಾರಿಗೆ ಗೊತ್ತಿದ್ರು ಕೂಡ ಗೊತ್ತಿರ್ಲಾರ್ದಂಗೆ ನೀವೇನು ಬಿಹೇವಿಯರ್ ಮಾಡ್ತೀವಿ ನೋಡ್ರಿ, ಅದೇ ಬಾತ್ ಸುನ್ಕರ್ ಬಿ ಧ್ಯಾನದೇನ. ಕೇಳಿ ಬಂದಿದೆ ನಿಮ್ಗೆ, ಅದು ಏನ್ ಮಾತು ಸ್ಪಷ್ಟವಾಗಿ ಕೇಳಿ ಬಂದಿದೆ, ಆದ್ರೂ ಕೂಡ ಅವ್ರ ಕಡೆ ನೀವು ಗಮನ ಕೊಡೋದಿಲ್ಲ. ಅದನ್ನೇ ನಾವು ಕಾನ್ ಮೇ ತೇಲ್ ಡಾಲ್ಕರ್ ಬೈಟ್ ಜಾನ ಅಂತಂದ್ರೆ ಏನಂತಾರೆ ಸಾರಿ, ನಿಮ್ಮ ಕಿವಿಯೊಳಗೆ ಎಣ್ಣೆ ಹಾಕೊಂಡು ಕುಂತ್ ಬಿಟ್ಟಿರಿ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಚಲೋ ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಇಲ್ಲಿ ನೋಡಿ ಸರ್, कान खड़े होना अंतंद्रे होशियार होना, हौदा. तो भाई आगे मैं जा रहा था एक रास्ते पर, तो किसी व्यक्ति ने मेरा कान खड़ा कर दिया अंतंद्रे मुझे होशियार कर दिया, क्योंकि आगे शेर आ रहा था तो किसी व्यक्ति ने मेरा कान खड़ा कर दिया. आगे शेर आ रहा था तो किसी व्यक्ति ने मुझे मेरा कान खड़ा कर दिया ಅಂತ ಹೇಳಿ ಕರೀತಾರೆ ನೋಡಿ. ಸೊ ಹೋಶಿಯಾರ್ ಹೋನಾ ಅಂತಂದ್ರೆ ಸತರ್ಕ ಆಗೋದು, ಹೌದಾ. ಹೋಶಿಯಾರ್ ಕಾನ್ ಖಡಾ ಹೋನಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾಯಿ ನೋಡ್ರಿ ಸರ್, ಏನಾದ್ರೂ ಆವಾಜ್ ಬಂತಂದ್ರೆ ಈ ತರ ಅವ್ರದ್ದು ಕಿವಿ ಏನಾಗ್ತದೆ ಕೆಳಗಡೆ ಇದ್ದಿದ್ದು ಈ ತರ ಮೇಲ್ಗಡೆ ಆಗ್ಬಿಡ್ತದೆ, ಶಾರ್ಪ್ ಆಗ್ಬಿಡ್ತದೆ ಅಂತಂದ್ರೆ ಹೋಶಿಯಾರ್ ಹೋನಾ ಅಂತಂದ್ರೆ ಸತರ್ಕ ಆಗ್ಬಿಡ್ತವೆ. ಸೊ ಅದನ್ನೇ ಕಾನ್ ಖಡೆ ಹೋನಾ ಅಂತಂದ್ರೆ ಹೋಶಿಯಾರ್ ಹೋನಾ ಅನ್ನುವಂಥದ್ದು ಮುಹಾವರೆದ ಮೀನಿಂಗ್ ಅನ್ನು ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಕಾನ್ ಕಾಟನ ಅಂತ ಹೇಳಿ ಅದ, ಹೌದಾ. ಸೊ ಕಾನ್ ಕಾಟನ ಅಂತಂದ್ರೆ ಕಾನ್ ಅಂತಂದ್ರೆ ಕಿವಿ, ಹೌದಾ. ಸೊ ಚಾಲಾಕ್ ಹೋನಾ ಅಥವಾ ಬಡ್ಕರ್ ಕಾಮ್ ಕರ್ನ ಎರಡೂ ಮೀನಿಂಗ್ ಕೊಟ್ಟರು ಕೂಡ ಸರಿ, ಹೌದಾ. ಕಾನ್ ಕಾಟ್ನ ಅಂತ ಹೇಳಿ ಕೊಟ್ಟು ಆಪ್ಷನ್ಗಳಲ್ಲಿ ಚಾಲಾಕ್ ಹೋನಾ ಅಂತ ಹೇಳಿ ಕೊಟ್ಟರು ಕೂಡ ಸರಿನೇ. ಕಾನ್ ಕಾಟ್ನ ಅಂತ ಹೇಳಿ ಕೊಟ್ಟು ಆಪ್ಷನ್ ಒಳಗ ಬಡ್ಕರ್ ಕಾಮ್ ಕರ್ನ ಅಂತ ಹೇಳಿ ಎರಡೂ ಮೀನಿಂಗ್ ಅನ್ನ, ಎರಡರಲ್ಲಿ ಒಂದು ಯಾವ್ದಾದ್ರು ಕೊಟ್ಟಿರ್ತಾರೆ ನೋಡಿ, ಎರಡು ಕೊಡಂಗಿಲ್ಲ ಅಟ್ ಎ ಟೈಮ್, ಹೌದಾ. ಎರಡರಲ್ಲಿ ಒಂದು ಕೊಟ್ಟಿರ್ತಾರೆ, ಈ ಎರಡೂ ಕೊಟ್ಟರು ಕೂಡ ಕಾನ್ ಕಾಟ್ನ ಮುಹಾವರೆದು ಸಹಿ ಅರ್ಥವೇ ಆಗುತ್ತದೆ, ಹೌದಾ. ಸೊ ಕಾನ್ ಕಾಟ್ನ ಯಾನಿ ಚಾಲಾಕ್ ಹೋನಾ ಅತ್ಯಂತ ಶಾಣೆರಾಗುವುದು. ಬಡ್ಕರ್ ಕಾಮ್ ಕರ್ನ ಅಂತಂದ್ರೆ ಒಂದು ಕೆಲಸಕ್ಕಿಂತ ಹೆಚ್ಚಾಗಿ ಕಾಮ್ ಕರ್ನ ಕಾನ್ ಕಾಟ್ನ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ಅದೇ ರೀತಿ ನೋಡಿ ಸರ್, ಅಂಗುಟಾ ದಿಖಾನ ಅಂತಂದ್ರೆ ದೇನೆ ಸೆ ಇನ್ಕಾರ್ ಕರ್ನ, ಹೌದಾ. ಈ ತರ, ಹೌದಾ. ಸೊ ಮೇರಾ ಮಿತ್ರ ಮೇರೆ ಸೆ ಕ್ಯಾ ಮಾಂಗಾ ಭೈ, ಏಕ್ ಪೆನ್ ಮಾಂಗಾ, ಯಾನಿ ಪೆನ್ ಕಲಂ ಮಾಂಗಾ, तो मैंने इनकार कर दिया, ಹೌದಾ. ಇನ್ಕಾರ್ ಕರ್ ಅಂತಂದ್ರೆ ಈ ತರ ನಾವು ಬಟ್ಟನ್ನ ಅಲ್ಲಾಡಿಸ್ಬಿಡ್ತೀವಿ, ಹೌದಾ. ಸೊ ಹೆಬ್ಬೆರಡನ್ನ ಅಂಗೂಟ ಅಂತಂದ್ರೆ ಹೆಬ್ಬೆರಡು, ಹೌದಾ. ಸೊ ಅಂಗೂಟ ದಿಖಾನ ಅಂತಂದ್ರೆ ದೇನೆ ಸೆ ಇನ್ಕಾರ್ ಕರ್ನ, ನನ್ನಿಂದ ಆಗಂಗಿಲ್ಲ ಭೈ ಅಂತ ಹೇಳಿ ನಾವೇನು ಈ ತರ ಅಲ್ಲಾಡಿಸ್ತೀವಿ ನೋಡ್ರಿ, ಅದು ಏನಂತಂದ್ರೆ ದೇನೆ ಸೆ ಇನ್ಕಾರ್ ಕರ್ನ, ಹೌದಾ. ಇಲ್ಲಿ ಅಂಗೂಟ ದಿಖಾನ ದೇನೆ ಸೆ ಇನ್ಕಾರ್ ಕರ್ನ ಅಂತದ. ಇದರ ಜಾಗದಲ್ಲಿ ಸಾಫ್ ಸಾಫ್ ಇನ್ಕಾರ್ ಕರ್ನ ಅಥವಾ ಸಾಫ್ ಸಾಫ್ ಇನ್ಕಾರ್ ಕರ್ ದೇನಾ ಅಂತ ಹೇಳಿ ಏನಾದ್ರೂ ಅಲ್ಲಿ ಮೀನಿಂಗ್ ಕೊಟ್ಟಿದ್ರು, ಹೌದಾ. ಇದ್ರ ಜಾಗದಲ್ಲಿ ದೇನೆ ಸೆ ಇನ್ಕಾರ್ ಕರ್ನ ಇದು ಇರ್ಲಿಲ್ಲ, ಹೌದಾ. ಸಾಫ್ ಸಾಫ್ ಇನ್ಕಾರ್ ಕರ್ದೆ, ಇಲ್ಲೇ ಬರ್ತೀವಿ ನೋಡ್ರಿ ಸರ್, ಸಾಫ್ ಸಾಫ್ ಇನ್ಕಾರ್ ದೇನಾ, ಹೌದಾ. ಇನ್ಕಾರ್ ದೇನಾ,
ಸೊ ಇದು ಇತ್ತಂದ್ರೂ ಕೂಡ ನಿಮ್ದು ಸರಿನೇ ನೋಡ್ರಿ ಮುಹಾವ್ರೆ, ಹೌದಾ. ಅಂಗುಟ ದಿಖಾನ ಅಂತಂದ್ರೆ ನಿಷೇಧ ತೋರಿಸೋದು ಅಂತಂದ್ರೆ ಆಗಂಗಿಲ್ಲ ಅಂತ ಹೇಳಿ ನಿಮ್ದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋದಂತ ಅರ್ಥ ಆಗ್ತದೆ. ಅಂಗುಟ ದಿಖಾನ ಅಂತಂದ್ರೆ ಒಂದು ದೇನೇಸೆ ಇನ್ಕಾರ ಕರ್ನ ಅಂತಂದ್ರೂ ಕೂಡ ಸರಿನೇ. ಇಲ್ಲ ರೀ ಸರ್ ಅದ್ರ ಮುಹಾವ್ರೆ ಇನ್ನೊಂದು ಅರ್ಥ ಅಂತಂದ್ರೆ ಸಾಫ್ ಸಾಫ್ ಇನ್ಕಾರ ಕರ್ನ ಅಂತ ಹೇಳಿ ಆಗ್ತದೆ. ಅಂತಂದ್ರೆ ಸಂಪೂರ್ಣವಾಗಿ ಹೇಳ್ಬಿಡ್ತಾರೆ, ಹೌದಾ. ಅಂದ್ರೆ ನನ್ನಿಂದ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ನಾನು ನಿಮ್ಗೆ ಸಹಾಯ ಮಾಡೋದಿಲ್ಲ, ಈ ರೀತಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ ನೋಡ್ರಿ, ಅದು ಸಾಫ್ ಸಾಫ್ ಇನ್ಕಾರ ಕರ್ನ ಅಂತ ಹೇಳಿ ಅದ, ಹೌದಾ. ಮೀನಿಂಗ್ ಈ ರೀತಿ ಕೊಡ್ತದೆ. ಆ ಎರಡರಲ್ಲಿ ಒಂದು ಮೀನಿಂಗ್ ಇದ್ರೂ ಕೂಡ ನಿಮ್ ಸರಿ ಉತ್ತರ, ಎರಡೂ ಕೂಡ ನೀವು ಚೆನ್ನಾಗಿ ನೋಡ್ಕೊಟ್ರಿ. ಇನ್ನೊಂದು ನೋಡ್ರಿ ಸರ್, ಅಂಗುಟಾ ಚೂಮ್ನ ಅಂತಂದ್ರೆ ಖುಷಾಮದ್ ಕರ್ನ, ಹೌದಾ. ಸೊ ಅಂಗುಟಾ ಚೂಮ್ನ ಅಂತಂದ್ರೆ ಬೆರಳಿಗೆ ಚುಂಬಿಕೆಯನ್ನು ಕೊಡುವುದು ಅಂತ ಹೇಳಿ ಮೀನಿಂಗ್ ಅನ್ನು ಆಗುತ್ತೆ, ಹೌದಾ. ಸೊ ಅಂಗುಟಾ ಚುಮ್ನ ಅಂದ್ರೆ ಖುಷಾಮದ್ ಕರ್ನ ಅಂತಂದ್ರೆ ಬಹಳ ಪ್ರಸನ್ನ ಮಾಡುವುದು ವ್ಯಕ್ತಿಗೆ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ನೋಡಿ ಸರ್, ಆನ್ಸು ಪೀಜಾನ್ ಅಂದ್ರೆ ದುಃಖಕ್ಕೋ ಚುಪಾಲೇನ, ಹೌದಾ. ಸೊ ಬಹಳಷ್ಟು ಜನ ಇದ್ದಾರೆ ಈ ಜಗತ್ತಿನೊಳಗೆ. ಈ ಸಂಸಾರ ಮೇ ಬಹುತ್ ಸೆ ಲೋಗ್ ಹೈ ಜೋ ಆನ್ಸು ಪೀ ಜಾತೆ ಅಂತ ಹೇಳಿ ಹೇಳ್ಬಹುದು, ಹೌದಾ. ಇಸ್ ಸಂಸಾರ ಮೇ ಬಹುತ್ ಸೆ ಲೋಗ್ ಹೈ ಜೋ ಅಪ್ನಾ ಆನ್ಸು ಪೀ ಜಾತೆ ಹೇ, ಹೌದಾ. ಈ ಜಗತ್ತಿನೊಳಗ ಬಹಳಷ್ಟು ಜನರಿದ್ದಾರೆ, ಹೌದಾ. ಅವರು ತಮ್ಮ ದುಃಖಗಳನ್ನು ತಮ್ಮಲ್ಲಿ ಅಡಗಿಸಿಕೊಂಡಿದ್ದಾರೆ, ಹೌದಾ. ಅವರು ವ್ಯಕ್ತಪಡಿಸೋದಿಲ್ಲ, ಹೌದಾ. ಆನ್ಸು ಪೀ ಜಾನ ಯಾನಿ ದುಃಖವನ್ನ ಚುಪಾಲೇನ ಅಂತಂದ್ರೆ ದುಃಖವನ್ನ ಅಡಗಿಸಿಕೊಳ್ಳುವುದು ಅಥವಾ ಕಾಣಲಾರ್ದಂಗೆ ಮೇಲ್ಗಡೆಯಿಂದ ಫೇಸ್ ನೋಡಿದೆ ಅಂತಂದ್ರೆ ಸ್ಮೈಲಿ, ಆದರೆ ಆತನ ಮನದೊಳಗೆ ಬಹಳಷ್ಟು ದುಃಖಗಳಿರ್ತವೆ. ಅದನ್ನೇ ಆನ್ಸು ಪೀ ಜಾನ್ ಅಂತಂದ್ರೆ ದುಃಖಕ್ಕೋ ಚುಪಾಲೇನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ನೆಕ್ಸ್ಟ್ ಕಾನ್ ಫೋಂಕ್ರ ಅಂತ ಹೇಳಿ ಅದ, ಹೌದಾ. ಕಾನ್ ಫೋಂಕ್ರ ಅಂತಂದ್ರೆ ಎರಡು ಮೀನಿಂಗ್, ಒಂದು ಗುರುಮಂತ್ರದೇನ, ಇನ್ನೊಂದು ಚೇಲಾಬನಾನ, ಹೌದಾ. ಸೊ ಗುರುಮಂತ್ರದೇನ, ಹೌದಾ. ಕಾನ್ ಫೋಂಕ್ರ ಅಂತಂದ್ರೆ ನಿಮ್ಮೆಲ್ಲರ ಕಾನ್ಗಳನ್ನ ನಾನು ಫೋಂಕ್ತಾ ಇದ್ದೇನೆ, ಹೌದಾ. ನಿಮ್ಗೆಲ್ರಿಗೂ ಗುರುಮಂತ್ರವನ್ನು ಮಾಡ್ತಾ ಇದ್ದೆ, ಇವೇ ಇಂಪಾರ್ಟೆಂಟ್ ಆಗಿದ್ದಾವೆ, ಇವುಗಳನ್ನ ಓದ್ರಿ, ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ, ಇವೇ ನಿಮ್ ಎಕ್ಸಾಮ್ ಒಳಗೆ ಬರ್ತವೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. कान फोंकना, क्योंकि मैं आप सभी के कान इस तरह फोंक रहा हूँ कि जो आपके SSC GD परीक्षे में पूछे जाते हैं वह प्रश्न आपको मैं करवा रहा हूँ, ಹೌದಾ. ಈ ರೀತಿ ನಾನು ಹೇಳ್ತೇನೆ ನೋಡ್ರಿ ವಾಕ್ಯ ಅಂತಂದ್ರೆ, ಕಾನ್ ಫೋಕ್ನ ಅಂದ್ರೆ ಗುರು ಮಂತ್ರದೇನ ಅಂತಂದ್ರೆ ಒಂದು ವಿಷಯದ ಬಗ್ಗೆ ತಿಳಿಸೋದು, ಹೌದಾ. ಇನ್ನೊಂದು ಚೇಲಾಬನಾನ ಅಂತಂದ್ರೆ ತನ್ನ ಅನುಯಾಯಿಯಾಗಿ ಮಾಡ್ಕೊಳ್ಳೋದು, ಹೌದಾ. तो कोई एक स्वामी जी थे, यानी फॉर एग्जाम्पल सिद्धेश्वर स्वामी, यानी सिद्धेश्वर स्वामी जी का व्यक्तित्व ऐसा था तो हर कोई उनके चेला बन जाते थे, हौदा. सिद्धेश्वर स्वामी जी का व्यक्तित्व ऐसा था कि हर कोई व्यक्ति उनका ಚೇಲ ಬನ್ ಜಾತ ಅಂತಂದ್ರೆ ಯಾರು ಬಿ ಕೂಡ ಅವ್ರದ್ದು ಮಾತನ್ನ ಕೇಳ್ತಾ ಇದ್ರು, ಹೌದಾ. ಅಂತಹ ವ್ಯಕ್ತಿತ್ವ ಉಳ್ಳಂತಹ ಮಹಾನ್ ವ್ಯಕ್ತಿ ಆಗಿದ್ರು ಅಂತ ಹೇಳಿ ಕರಿತೀವಿ ನೋಡಿ ಸರ್. ಅದಕ್ಕೆ ನಾವು ಒಂದು ಕಾನ್ ಫೋಂಕನ ಅನ್ನುವಂತಹ ಮುಹಾವರೆಯನ್ನ ಬಳಸ್ತೀವಿ, ಹೌದಾ. ನೋಡಿ ಸರ್, ನೆಕ್ಸ್ಟ್ ನೋಡ್ರಿ, ಚೋಲಿ दामन का साथ ಅಂತ ಹೇಳಿ, ಹೌದಾ. तो मेरा और मेरा मित्र का संबंध ऐसा है कि चोली दामन का साथ है, हमारा साथ मेरा और मेरा दोस्त का अथवा मेरा मित्र का साथ ಚೋಲಿ और दामन का साथ है ಅಂತ ಹೇಳಿ ಹೇಳ್ತೇವೆ. ಅಂತಂದ್ರೆ ಅತ್ಯಂತ ಏನ್ರಿ ಸರ್ ಬಹಳ ಕ್ಲೋಸ್ ಆಗಿರುವಂತ ಜಿಗ್ರಿ ಏನ್ ಹೇಳ್ತೀವಿ ನೋಡ್ರಿ ಸರ್. ಸೊ ಆ ತರ ಫ್ರೆಂಡ್ಶಿಪ್ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಚೋಲಿ दामन का साथ ಅಂದ್ರೆ ಏಕ್ ದೂಸರೆ ಕಾ ನಿರ್ಭರತ, ಹೌದಾ. ಆತನ ಮೇಲೆ ನಿರ್ಭರತ ಅಂತಂದ್ರೆ ಆತನ ಮೇಲೆ ಡಿಪೆಂಡ್, ಇನ್ನೊಬ್ಬಾತ ಆತನ ಮೇಲೆ ಡಿಪೆಂಡ್ ಅಂತಂದ್ರೆ ಒಬ್ಬರಿಗೊಬ್ಬರು ಅಷ್ಟು ಡಿಪೆಂಡ್ ಆಗಿರುವಂತವ್ರು. ಅಥವಾ ಚೋಲಿ दामन ಅಂತಂದ್ರೆ ಚೋಲಿ ಮತ್ತು दामन ಎಷ್ಟು ಅಭಿನ್ನವೋ ಅದೇ ರೀತಿ ಅವರು ಕೂಡ ಅಭಿನ್ನ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಮಖಮಲಿ ಜೂತೆ ಮಾರ್ನ ಅಂತಂದ್ರೆ ಮೀಠಿ ಬಾತೋ ಸೆ ಲಜ್ಜಿತ್ ಕರ್ನ, ಹೌದಾ. ಮಖಮಲಿ ಜೂತೆ ಮಾರ್ನ ಅಂತಂದ್ರೆ ಜೂತೆ ಮಾರ್ನ ಅಂತಂದ್ರೆ ಸರ್ ಅಪಮಾನಿತ್ ಮಾಡೋದು, ಹೌದಾ. ಜೂತೆ ಅಂತಂದ್ರೆ ಶೂಸ್, ಹೌದಾ. ನಾವೇನ್ ಬೂಟ್ ಹೇಳ್ತೀವಿ ನೋಡ್ರಿ, ಆ ಬೂಟ್ ಹೊಡೆದೇವು ಅಂತಂದ್ರೆ ನಮಗೇನು ಅಸಹ್ಯ ಅನಿಸ್ತದಲ್ರಿ, ಬೇಜ ಅನಿಸ್ತದ. ಆದ್ರೂ ಕೂಡ ಅವರು ಬೂಟ್ ಹೊಡೆಯಂಗಿಲ್ಲ. ಹಂಗ್ರಿ ಸರ್ ಮಾತಿನ ಮುಖಾಂತರ ಅವ್ರನ್ನ ಏನ್ ಮಾಡ್ತಾರೆ ಸರ್, ನಮ್ಗೆ ಏನು ಸರ್ ಬೈಗಳನ್ನ ಬೈತಾರೆ, ಹೌದಾ. ಬೈಗಡ ಎಂತ ಬೈಗಡ ಅಂತಂದ್ರೆ ಅವು ಬೈಗಡ ಅಂತ ಕೂಡ ಅನ್ಸಿರ್ಬಾರ್ದ, ಹೌದಾ. ಆದ್ರೂ ಕೂಡ ಬೈಗಡ ತರ ಮೀನಿಂಗ್ ಅನ್ನು ಕೊಡ್ತವೆ, ಹೌದಾ. ಸೊ ಅದನ್ನೇ ಮಖಮಲಿ ಜೂತೆ ಮಾರ್ನ ಅಂದ್ರೆ ಮೀಠೆ ಬಾತೆ ಲಜ್ಜಿತ್ ಕರ್ನ ಯಾನಿ ಅಪಮಾನಿತ್ ಕರ್ನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಸೊ ಅಪಮಾನಿತ್ ಕರ್ನ ಅಂತಂದ್ರೆ ಬಹಳಷ್ಟು ನಮ್ಗೆ ಏನಂತಂದ್ರೆ ಡರ್ಟಿ ಫೀಲ್ ಮಾಡುವ ಹಾಗೆ ಮಾಡುವಂಥದ್ದು. ಮೀಠಿ ಬಾತೋಸೆ ಲಜ್ಜಿತ್ ಕರ್ನ ಅಂತಂದ್ರೆ ಮಾತೊಳಗೆ ನಮ್ಗೆ ಏನಂತಂದ್ರೆ ಏನೇನು ಅವ್ರಿಗೆ ಹೇಳ್ಬೇಕಂತ ಅನಿಸ್ತದೋ ಎಲ್ಲ ಹೇಳ್ಬಿಡ್ತಾರೆ, ಹೌದಾ. ಸೊ ಆ ರೀತಿ ಇದು ಮೀನಿಂಗ್ ಅನ್ನು ಕೊಡುತ್ತೆ. ಮಖಮಲಿ ಜೂತೆ ಮಾರ್ನ ಏನಿ ಮೀಠಿ ಬಾತೋಸೆ ಲಜ್ಜಿತ್ ಕರ್ನ. ನೆಕ್ಸ್ಟ್ ನೋಡ್ರಿ ಸರ್, ಪಾವ್ ಬಾರಹ ಹೋನಾ, ಹೌದಾ. ಪಾವ್ ಬಾರಹ ಹೋನಾ ಅಂತಂದ್ರೆ ಲಾಭ ಹೋನಾ, ಹೌದಾ.
ಸೊ ಪಾವ್ ಬಾರಾ ಹೋನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಇನ್ವೆಸ್ಟ್ ಮಾಡಿದಾನೆ ಅಂತಂದ್ರೆ ಒಬ್ಬ ವ್ಯಕ್ತಿ आजकल ही पाँव बारह होने लगा है ಅಂತಂದ್ರೆ लाभ ही लाभ ಅಂತಂದ್ರೆ वह व्यक्ति आजकल ही कोई ठेला लगाया है और ठेला लगाकर क्या भाई पाव बारह होने लगा है उसका ಅಂತ ಹೇಳಿ ಏನು ಕರಿತೀವಿ ನೋಡ್ರಿ ಅಂತಂದ್ರೆ ಲಾಭ ಹಿ ಲಾಭ ಅಂತಂದ್ರೆ ಇವಾಗ ತಾನೇ ಏನೋ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾನೆ, ಆದ್ರೆ ಆ ಬಿಸ್ನೆಸ್ ಹೆಂಗ್ ಅಂತಂದ್ರೆ ಅದನ್ನ ಕೈ ಹಿಡಿದಿದೆ. ಲಾಭ ಹಿ ಲಾಭ ಅಂತಂದ್ರೆ ಲಾಭವೇ ಲಾಭ ಬರ್ತಾ ಇದೆ ಅಂತ ಹೇಳ್ತೀವಿ ನೋಡ್ರಿ, ಅದನ್ನೇ ಪಾವ್ ಬಾರಹ ಹೋನ ಅಂತ ಹೇಳಿ ಕರಿತೀವಿ. ನವದೋ ಗ್ಯಾರಹ ಹೋನ ಅಂತಂದ್ರೆ ಭಾಗಜಾನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಪಾವ್ ಬಾರಹ ಹೋನ ಅಂತಂದ್ರೆ ಬಾರಹ ಅಂತಂದ್ರೆ 12, ಹೌದಾ. ಪಾವ್ ಬಾರಹ ಹೋನ ಅಂತಂದ್ರೆ ಲಾಭ ಹಿ ಲಾಭ ಹೋನ, ಲಾಭವೇ ಲಾಭ ಆಗುವುದು. ನವದೋ ಗ್ಯಾರ ಹೋ ಜಾನ ಅಂತಂದ್ರೆ ಭಾಗ್ ಜಾನ ಓಡ್ ಹೋಗುದು, ನವದೋ ಗ್ಯಾರ ಹೋ ಜಾನ ಅಂತಂದ್ರೆ ಓಡ್ ಹೋಗುದು, ನೆನ್ಪಿಟ್ಕೊಡ್ರಿ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ತೋತೆ ಕಿ ತರಹ ಆಂಕೆ ಫೇರ್ನಾ ಅಂತಂದ್ರೆ ಪುರಾನೆ ಸಂಬಂಧಕ್ಕೂ ಏಕದಮ್ ಭೂಲ್ ದೇನಾ, ಹೌದಾ. ಸೊ ಮೇರಾ ಮಿತ್ರ ಏನಿ ಹೆಂಗಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಫ್ರೆಂಡ್ ಇರ್ತಾರೆ ಅಂತ ಹೇಳಿರಿ, ಹೌದಾ. ಸೊ ಸ್ಕೂಲ್ ಫ್ರೆಂಡ್ ಅಂತಂದ್ರೆ ನೀವು ಸ್ಕೂಲ್ ಒಳಗೆ ಮೀಟ್ ಆಗಿದ್ರಿ, ಇವಾಗ PU ಡಿಗ್ರಿ ಮುಗ್ದಿದೆ ಅಂತ ಹೇಳಿರಿ, ಅಥವಾ PUC ಮುಗ್ದಿದೆ, ಅಥವಾ 1ನೇತಿ 2ನೇತಿ ಒಳಗೆ ನಿಮ್ಮ ಫ್ರೆಂಡ್ ಇದ್ದ ಆತ ಇವಾಗ ಹೆಂಗ್ರಿ ಸರ್ ಪುರಾನೆ ಸಂಬಂಧವನ್ನು ಮರೆತು ಬಿಟ್ಟಿದ್ದಾನೆ ಆತ, ಹೌದಾ. ಸೊ ತೋತೆ ಕಿ ನಿಮಗ್ನು ಮೇರಾ ಪುರಾನಾ ಮಿತ್ರ ಮುಜೆ ದೇಖಕರ್ ತೋತೆ ಕಿ ತರಹ ಆಂಕ್ ಫೇರ್ನೆ ಲಗಾ, ಮೇರಾ ಪುರಾನಾ ಮಿತ್ರ ಮುಜೆ ದೇಖಕರ್ ತೋತೆ ಕಿ ತರಹ ಆಂಕೆ ಫೇರ್ನೆ ಲಗಾ ಅಂತಂದ್ರೆ ನನ್ನ ಏನು ಹಳೆಯ ಸ್ನೇಹಿತನಿದ್ನೋ ಆತ ನನಗೆ ನೋಡಿ ನನಗೆ ಆತ ಪರಿಚಯ ಇದ್ದಾನೋ ಇಲ್ಲೋ ಅಂತ ಹೇಳಿ ಆ ಥರ ಬಿಹೇವಿಯರ್ ಅನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಪುರಾನೆ ಸಂಬಂಧಕ್ಕೂ ಏಕದಮ್ ಭೂಲ್ ದಿನ, ಹೌದಾ. ಮೊದಲು ಯಾವ ರೀತಿ ಫ್ರೆಂಡ್ಶಿಪ್ ಇತ್ತು ಅನ್ನೋದು ಕೂಡ ಮರ್ತು ಬಿಡೋದು, ಹೌದಾ. ಮರ್ತು ಬಿಟ್ಟು ಏನೂ ಗೊತ್ತಿರ್ಲಾರ್ದಂಗೆ ನಟನೆ ಮಾಡೋದನ್ನೇ ತೋತೆ ಕಿ ತರಹ ಆಂಕೆ ಫೇರ್ನಾ ಅಂತ ಹೇಳಿ ಕರಿತೀವಿ. ಬಹಳ ಜನ ಈ ಥರ ನಮಗೆ ಸಿಗ್ತಾರೆ, ಹೌದಾ. ಚಲೋ ನೆಕ್ಸ್ಟ್ ನೋಡ್ರಿ, ಕಾಂಟಾ ಬೋನಾ ಅಂತ ಹೇಳಿ ಯಾವ್ದಾ, ಹೌದಾ. ಕಾಂಟಾ ಬೋನಾ ಅಂತಂದ್ರೆ ಹಾನಿ ಪਹੁಂಚಾನ, ಹೌದಾ. ಬಹಳ ಎಕ್ಸ್ಪ್ರೆಸ್ ಹೊಂಟಿನಿ, ಯಾಕಂದ್ರೆ ಸಮಯದ ಕಡಿಮೆ ಅಭಾವ ಇದೆ, ಹೆಚ್ಚೆಚ್ಚಾಗಿ ವಿಷಯ ಅಂತ ತಿಳಿಸ್ಬೇಕಾಗಿದೆ, ಅದಕ್ಕಾಗಿ ಫಾಸ್ಟ್ ಮೀನಿಂಗ್ ಹೋಗ್ತಾ ಇಲ್ಲ ಅಂತಂದ್ರೆ ಮುಹಾವರೆ ಕೆಳಗಡೆ ನಿಮ್ಗೆ ಎಕ್ಸಾಂಪಲ್ ಅನ್ನು ಬರ್ಕೊಂಡು ತರ್ತಿದ್ದೆ, ಆದರೆ ಅಷ್ಟು ಸಮಯ ಇಲ್ಲ, ಅದಕ್ಕಾಗಿ ಜಸ್ಟ್ ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇದ್ದೇನೆ, ತಿಳ್ಕೊಡ್ರಿ ಚಂದಾಗಿ. ಕಾಂಟಾ ಬೋನಾ ಅಂತಂದ್ರೆ ಹಾನಿ ಪਹੁಂಚಾನ, ಹೌದಾ. ಸೊ ಕಾಂಟಾ ಅಂತಂದ್ರೆ ಮುಳ್ಳು, ಹೌದಾ. ಕಾಂಟಾ ಅಂತಂದ್ರೆ ಮುಳ್ಳು ಅಂತಂದ್ರೆ ಇನ್ನೊಂದು ಮೀನಿಂಗ್ ಅಂತಂದ್ರೆ ಸಮಸ್ಯೆ ಒದಗಿಸೋದು ಅಂತ ಹೇಳಿ ಆಗ್ತದೆ, ಹೌದಾ. ಸಮಸ್ಯೆಯನ್ನು ಏನಂತಂದ್ರೆ ಬೆಳೆಸುವುದು, ಹೌದಾ. ಬೋನಾ ಅಂತಂದ್ರೆ ಏನ್ರಿ ಸರ ಬೀಜನ ನಾವು ಹಾಕ್ತೀವಲ್ಲ ಭೂಮಿಯೊಳಗೆ, ಅದು ಬೋನಾ ಅಂತಂದ್ರೆ ಬಿತ್ತುವುದು, ಹೌದಾ. ಸೊ ಕಾಂಟಾ ಬೋನಾ ಅಂತಂದ್ರೆ ಮುಳ್ಳನ್ನು ಬಿತ್ತುವುದು ಅಂತಂದ್ರೆ ಹಾನಿ ಪೌಂಚಾನ ಅಥವಾ ನಮಗೆ ಸಮಸ್ಯೆ ಮಾಡುವುದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತದೆ, ಹೌದಾ. ಕಾಂಟಾ ಪೋನಾಯನಿ ಹಾನಿ ಪೌಂಚಾನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಅದೇ ರೀತಿ ನೋಡಿ ಸರ್, ಚಾಂದಿ ಕಾ ಐನಕ್ ಲಗಾನ, ಐನಕ್ ಅಂತಂದ್ರೆ ಸರ ಏನ್ರಿ ಸರ್ ಕನ್ನಡಕ, ಹೌದಾ. ಚಶ್ಮಾ ಆಲ್ರೆಡಿ ಫೇಮಸ್, ಹೌದಾ, ಎಲ್ಲರೂ ಹಾಕೊಂಡು ತಿರುಗಾಡ್ತೀವಿ. ಚಾಂದಿ ಕಾ ಐನಕ್ ಲಗಾನ ಎಂತಾರಿ ಸರ ಕಣ್ಣಿಗೆ ಚಸ್ಮಾ, ಬೆಳ್ಳಿಯ ಚಸ್ಮಾವನ್ನು ಹಾಕೊಂಡು ತಿರುಗಾಡು ಅಂತ ಹೇಳಿ ಮೀನಿಂಗ್ ಆಗ್ತದೆ. ಚಾಂದಿ ಕಾ ಐನಕ್ ಲಗಾನ ಯಾನಿ ಕಿಸಿ ನ ಕಿಸಿ ಪ್ರಕಾರ ಪ್ರತಿಷ್ಠಾ ಬನಾಯೇ ರಖ್ನಾ, ಹೌದಾ. ಸೊ ಪ್ರತಿಷ್ಠೆ ಜೀವನದೊಳಗ ನಾವು ಏನು ವ್ಯಕ್ತಿತ್ವವನ್ನು ಗಳಿಸ್ಕೊಳ್ತೀವಿ ನೋಡ್ರಿ, ಅದು ಮುಖ್ಯವಲ್ಲ, ಆ ವ್ಯಕ್ತಿತ್ವನ ಹಾಗೇನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ, ಅದು ಬಹಳಷ್ಟು ಇಂಪಾರ್ಟೆಂಟ್, ಹೌದಾ. ಕಿಸಿ ನ ಕಿಸಿ ಪ್ರಕಾರ ಪ್ರತಿಷ್ಠಾ ಬನಾಯೇ ರಖ್ನಾ, ಹೌದಾ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಏನು ರಾಜಕೀಯ ಬಗ್ಗೆ ಹೇಳ್ತಾ ಇಲ್ಲ, ತಿಳ್ಕೊಡ್ರಿ. ಯಾರೊಬ್ಬ ವ್ಯಕ್ತಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಅಂತ ಹೇಳಿರಿ, ಹೌದಾ. ಸೊ ಅಧ್ಯಕ್ಷ ಇದ್ದಾಗ ಆ ಪೀರಿಯಡ್ ನಲ್ಲಿ ಬಹಳಷ್ಟು ಮೆರಿತಾನೆ ಆತ, ಹೌದಾ. ಸೊ ಮೆರಿತಾನೆ ಬಹಳಷ್ಟು ವೈಟ್ ಕಾಮನ್ ಆಗಿ ನೋಡ್ತೀವಲ್ಲ, ಸೊ ವೈಟ್ ಅಂಗಿ ಧರಿಸೋದು, ವೈಟ್ ಧೋತಿಯನ್ನು ಧರಿಸೋದು, ಈ ತರ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ. 5 ವರ್ಷ ಆತನ ಪೀರಿಯಡ್ ಮುಗೀತು, ಹೌದಾ. ಪೀರಿಯಡ್ ಮುಗಿದ ನಂತರ ಆತನ ಏನ್ ಮಾಡ್ತಾನ್ರಿ ಸರ, ನೆಕ್ಸ್ಟ್ ಬೇರೆ ಯಾರು ಬರ್ತಾರೆ, ಆತ ಅಧ್ಯಕ್ಷ ಆಗಂಗಿಲ್ಲ. ಅವಾಗ ಕೂಡ ಡೈರೆಕ್ಟ್ ಆಗಿ ಸಡನ್ ಆಗಿ ಆತನ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೋತಾನೇನ್ರಿ, ಮಾಡ್ಕೊಂಗಿಲ್ಲ. ಅದೇ ತರ ಆತ ಲೈಫ್ ಸ್ಟೈಲ್ ಮೊದಲೇನಿತ್ತೋ ಅದನ್ನೇ ಮೇಂಟೈನ್ ಮಾಡ್ಕೋತಾ ಹೋಗ್ತಾನೆ ಮುಂದೆ. ಸೊ ಅದನ್ನೇ ಚಾಂದಿ ಕಾ ಐನಕ್ ಲಗಾನೆ ಯಾನಿ ಕಿಸಿ ನಾ ಕಿಸಿ ಪ್ರಕಾರ ಪ್ರತಿಷ್ಠಾ ಬನಾಯೇ ರಖನಾ ಅಂತ ಹೇಳಿ ಅದ, ಹೌದಾ. ಕಿಸಿ ನಾ ಕಿಸಿ ಪ್ರಕಾರ ಅಂತಂದ್ರೆ ಯಾವುದೋ ಒಂದು ತರದಲ್ಲಿ ಮೊದಲು ಏನ್ ತರ ಜೀವನ ಇತ್ತೋ ಅದನ್ನೇ ಮುಂದೆ ಸಾಗಿಸೋದಕ್ಕೆ ಪ್ರಯತ್ನ ಮಾಡುವುದಂತ ಹೇಳಿ ಮೀನಿಂಗ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ ಸರ್, ಕಚ್ಚೆ ಮೇ घड़े पानी भरना, ಹೌದಾ. ಕಚ್ಚೆ ಘಡೆ ಮೇ ಪಾನಿ ಭರ್ನಾ ಅಂತ ಹೇಳಿ ಅದ, ಹೌದಾ. ಸೊ ठीक ढंग से काम ना करना, ಹೌದಾ. ಸೊ ಈಗ ತಾನೆ तो बहू रानी नई नई घर में दुल्हन बनकर आई है, तो तभी से सासू माँ क्या करने लगी है भाई, कच्चे घड़े में पानी भरने लगी है, ಹೌದಾ. ಸೊ ಇವಾಗ ತಾನೇ ಮದುಮಗಳು ಬಂದಿದ್ದಾಳೆ ಮನೆಗೆ, ಆಕೆಗೆ ಅಷ್ಟು ಏನು ಪ್ರಮಾಣದಲ್ಲಿ ಕೆಲಸ ಮಾಡೋದು ಗೊತ್ತಿಲ್ಲ, ಹೌದಾ. ಸೊ ಅದು ಮಾಡು ಇದು ಮಾಡು, ಸೊ ನಮ್ಗಾಗಿ ಅದು ಕಾಫಿ ಬೇಕಾಗಿತ್ತು, ಚಾಯ್ ಆಗ್ತಂದು, ಅವ್ರಿಗೆ ಬಾದಾಮ್ ಮಿಲ್ಕ್ ಬೇಕಾಗಿತ್ತು, ನೀನು ಬರೀ ಟೀ ಆಗ್ತಂದು, ಈ ರೀತಿ ಏನು ಕರೀತಾರೆ ಅಂದ್ರೆ ಇನ್ನ ಅವರು ಹೊಸಬರಾಗಿದ್ದಾರೆ,
ಇನ್ನ ಚಿಕ್ಕವರಿದ್ದಾರೆ, ಏನೋ ನೀವೇನು ವಿಷಯ ಹೇಳ್ತಾ ಇದ್ದೀರಿ ನೋಡು, ಆ ವಿಷಯವನ್ನು ತಿಳಿದುಕೊಳ್ಳಲು ಅಷ್ಟೊಂದು ಸಾಮರ್ಥ್ಯನೇ ಅವ್ರ ಕಡೆ ಇರೋದಿಲ್ಲ. ಸೊ ಇರೋದಿಲ್ಲ ಆದ್ರೂ ಕೂಡ ನೀವೇನ್ ಮಾಡ್ತೀರಿ, ತುರುಕಕ್ಕೆ ಪ್ರಯತ್ನ ಮಾಡ್ತೀರಿ ಅದನ್ನ ಹೌದಾ. ಸೊ ಅದನ್ನೇ ಕಿಸಿ ನಾ ಕಿಸಿ ಪ್ರಕಾರ ಸಾರಿ ಏನ್ರಿ ಸರ್, ಠೀಕ್ ಢಂಗ ಸೆ ಕಾಮ್ನ ಕರ್ನ ಹೌದಾ. ಸೊ ಆ ಯಾವುದೋ ಒಬ್ಬ ವ್ಯಕ್ತಿ ಸಣ್ಣ ಮಗು ಇರ್ತಾನೆ ಅಂತ ಹೇಳಿರಿ ಹೌದಾ, ಆ ಸಣ್ಣ ಮಗುವಿಗೆ ನೀವು ಎಲ್ಲಾ ಸಂವಿಧಾನದ ವಿಧಿಗಳನ್ನು ಹೌದಾ ಓದಿಸ್ಬೇಕು, ತಪ್ಪೇನಿಲ್ಲ. ಆದ್ರೆ ಬಹಳಷ್ಟು ಸಣ್ಣ, ಎಷ್ಟ್ರಿ ಸರ 4-5 ವರ್ಷದವ ಅದನ್ನ, ಹೆಚ್ಚಾಗಿ ಮಾತೇ ಬರಂಗಿಲ್ಲ, ಸ್ಪಷ್ಟ ಮಾತೇ ಆಡಂಗಿಲ್ಲ, ಅಷ್ಟು ತಿಳ್ಕೊಂಗಿಲ್ಲ. ಆದ್ರೂ ಕೂಡ ಇದು ಸಂವಿಧಾನದ ವಿಧಿ ಇದು ಹೇಳುತ್ತೆ, ಅದನ್ನ ನೀನ್ ನೆನ್ಪಿಟ್ಕೋಬೇಕು, ಇದು ಭಾಗ ಇದು ಹೇಳುತ್ತೆ ಆತಂದ್ರೆ ಆತನ ಸಣ್ಣ ತಲೆ ಅಷ್ಟು ಮ್ಯಾಚೂರ್ ಆಗಿಲ್ಲ. ಆದ್ರೂ ಕೂಡ ಅವ್ರಿಗೆ ಆತನ ಮೇಲೆ ನಾವು ಆ ಥರ ಏನ್ ಹೇರ್ತೀವಿ ನೋಡ್ರಿ, ಅದೇ ಅಂತಂದ್ರೆ ಠೀಕ್ ಢಂಗಸೆ ಅಂದ್ರೆ ಅದರಿಂದ ರಿಸಲ್ಟ್ ಏನ್ ಬರ್ತದ, ಅದು ಕರೆಕ್ಟ್ ಆಗಿ ಬರ್ತದ, ಬರಂಗಿಲ್ಲ ಹೌದಾ. ಸೊ ಕಚ್ಚೆ ಘಡೆ ಮೇ ಪಾನಿ ಭರ್ನ ಅಂತಂದ್ರೆ, ಕಚ್ಚೆ ಘಡ ಅಂತಂದ್ರೆ ಇವಾಗ ಕುಂಬಾರ ಮಾಡಿನಂತಹ ಕೊಡ ಹೌದಾ. ಆ ಕೊಡ ಹೆಂಗದ ರೀ ಸರ್, ಇನ್ನ ಹಸಿವೆ ಅದ, ಇನ್ನ ಒಣಗಿಲ್ಲ, ಅದರೊಳಗೆ ನೀರು ತುಂಬ್ದೇವ ಅನ್ನೋದ್ರೆ ಏನಾಗ್ತದೆ ಸರ್, ಅದು ಒಡೆದು ಹೋಗ್ತದ ಹೌದಾ. ಸೊ ಕಚ್ಚೆ ಘಡೆ ಮೇ ಪಾನಿ ಭರ್ನ ಯಾನಿ ಠೀಕ್ ಢಂಗಸೆ ಕಾಮ್ ನ ಕರ್ನ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಮುಹಾವರ. ಅದೇ ರೀತಿ एड़ी चोटी का जोर लगाना, तो भाई मेरी जानकारी की तरह मैं यह सोच रहा हूं कि आप सभी लोग एड़ी चोटी का जोर लगाकर पढ़ रहे हो ಹೌದಾ. ಸೊ ನನ್ನ ಅನುಭವದ ಪ್ರಕಾರ ನಾನು ಏನ್ ಮಹಸೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಏಡಿ ಚೋಟಿಗ ಜೋರ್ ಲಗಾಕರ್ ಓದ್ತಾ ಇದ್ದೀನಿ ಅಂತಂದ್ರೆ ಬಹುತ್ ಪರಿಶ್ರಮ ಮಾಡ್ತಾ ಇದ್ದೀರಿ. ಏಡಿ ಚೋಟಿಗ ಜೋರ್ ಲಗಾನ ಯಾನೆ ಬಹುತ್ ಪರಿಶ್ರಮ ಕರ್ನ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ ಹೌದಾ. ಸೊ ಪರೀಕ್ಷಾ ಹತ್ತಿರ ಇದೆ ಅಂತ ಹೇಳಿ ನೀವೇನ್ ಮಾಡ್ತಾ ಇದ್ದೀರಿ, ಬಹಳಷ್ಟು ಎಫರ್ಟ್ ಹಾಕ್ತಾ ಇದ್ದೀರಿ, ಪರಿಶ್ರಮ ಮಾಡ್ತಾ ಇದ್ದೀರಿ, ಅದು ನಿಮ್ಗೆ ಅಪ್ಲೈ ಆಗುವಂತ ಇದು ಮುಹಾವರೆ. ಏಡಿ ಚೋಟಿಗ ಜೋರ್ ಲಗಾನ ಯಾನೆ ಬಹುತ್ ಪರಿಶ್ರಮ ಕರ್ನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಅದೇ ರೀತಿ ನೋಡಿ ಸರ್, ರಹನೆ ಕಾ ಸಹಯೋಗ ಸಮಾಪ್ತ ಹೌದಾ ಅಂತಂದ್ರೆ ಅನ್ನ ಜಲ ಉಠ ಜಾನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಹೌದಾ. ರಹನೆ ಕಾ ಸಹಯೋಗ ಸಮಾಪ್ತ ಹೌದಾ. ಸೊ ಇಷ್ಟು ದಿನ ಇದ್ದಿದ್ದು ನಿಮ್ಗೆ ಸಾಕು, ಈ ರೀತಿ ಹೇಳ್ತೇವೆ ನೋಡಿ, ಅನ್ನ ಜಲ ಉಠ ಜಾನ ಹೌದಾ. ಇಷ್ಟು ದಿನ ನೀವು ನಮ್ಮ ಕಡೆ ಇದ್ದೀರಪ್ಪ, ಇವಾಗ ಸಾಕು, ನೀವು ನಿಮ್ಮ ನೋಡ್ಕೊಳಕ್ಕೆ ನಮ್ಗಿಂದ ಆಗಂಗಿಲ್ಲ, ನಿಮ್ದು ಮಾರ್ಗ ನೀವು ಪರ್ಯಾಯವಾಗಿ ನೋಡ್ಕೊಡ್ರಿ ಹೌದಾ. ಇದು ನಿಮ್ಗೆ ಅಪ್ಲೈ ಆಗ್ಬಹುದು ಹೌದಾ. ಸ್ವಲ್ಪ ಇನ್ನೇನು ಸ್ವಲ್ಪ 4-5 ವರ್ಷ ನಿಮ್ಮ ತಂದೆ ತಾಯಿ ನಿಮ್ಗೆ ನೋಡ್ಬೋದು ಹೌದಾ. ಯಾಕಂತಂದ್ರೆ ಇನ್ನ ಓದ್ತಾ ಇದ್ದೀರಿ ಅಂತ ಹೇಳಿ, ಈ ಅದೇ 25-30 ವಯಸ್ಸಾಯ್ತು ಅಂದ್ರೆ ನಿಮ್ ಜೀವನ ನೀವು ನೋಡ್ಕೊಡ್ರಪ್ಪ ಅಂತಂದ್ರೆ ಅನೇಕ ಸಹಯೋಗ ಸಮಾಪ್ತ ಹೌದಾ. ಮನೆಯಲ್ಲಿ ಇರೋದು ನಿಮ್ದೇನಾಗ್ಬಿಡ್ತದೆ, ಕಡಿತಾಗ್ಬಿಡ್ತದೆ ಹೌದಾ. ನಿಮ್ ಜೀವನ ನೀವು ನೋಡ್ಕೊಡ್ರಪ್ಪ, ಇನ್ ಮುಂದೆ ನಮಗ್ ನೋಡಕ್ ಆಗಂಗಿಲ್ಲ ಹೌದಾ. ಅನ್ನ ಜಲ್ ಉಠಜಾನ ಅಂತಂದ್ರೆ ನಿಮ್ಮದು ನೀವು ನೋಡ್ಕೊಡ್ರಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಸೊ ರಹನೆ ಕಾ ಸಹಯೋಗ ಸಮಾಪ್ತ ಯಾನಿ ಅನ್ನ ಜಲ ಉಠ ಜಾನ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ದ್ರೌಪದಿ ಕಾ ಚೀರ ಅಂತ ಹೇಳಿ ಅದ ಹೌದಾ. ದ್ರೌಪದಿ ಕಾ ಚೀರ ಅಂತ ಹೇಳಂತಂದ್ರೆ ದ್ರೌಪದಿಯ ಸೀರೆಯನ್ನ ಎಡಿತಾ ಇದ್ರ ಹೌದಾ. ಸೊ ದುಶಾಸನ ಏನ್ ಮಾಡ್ತಾ ಇದ್ದಾರೆ ಸರ, ದುರ್ಯೋಧನ ಹೇಳಿದ ಪ್ರಕಾರ ದುರ್ಯೋಧನನ ಮಾತು ಕೇಳಿ ದ್ರೌಪದಿ ಸೀರೆಯನ್ನು ಎಡಿತಾ ಇದ್ದ. ಆದ್ರೆ ಆ ಸೀರೆ ಎಷ್ಟು ಎಂಡ್ಲೆಸ್ ಆಗಿತ್ತು ಹೌದಾ. ಸೊ ಎಂಡನೇ ಆಗ್ತಾನೆ ಇರ್ಲಿಲ್ಲ, ಹೆಂಗೆ ಎಳಿತಾ ಇದ್ದನೋ ಹಂಗಂಗೆ ಬರ್ತಾನೆ ಹೋಗ್ತಾ ಇತ್ತು ಹೌದಾ. ಸೊ ಜಬ್ द्रौपदी का चिर हरण कर रहा था, चिर हरण ಅಂತ ಹೇಳ್ತೀವಿ ಹೌದಾ. ಸೊ जब दुशासन द्रौपदी का चिर हरण कर रहा था तो उसने जोर लगाकर अपने भाई कौन दुर्योधन से कहा कि भैया द्रौपदी का चिर हरण नहीं हो रहा है ಅಂತಂದ್ರೆ ಆಕೆ ಸೀರೆ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ಮುಗಿತಾನೆ ಇಲ್ಲ, ಇನ್ನ ಬರ್ತಾ ಇದೆ ಅಂದ್ರೆ ಕಬಿ ಸಮಾಪ್ತ ನ ಹೋನ, ಎಂಡ್ಲೆಸ್ ಅಥವಾ ಇನ್ಫಿನಿಟಿ ಅಂತ ಕರಿತೀವಿ ನೋಡ್ರಿ ಸರ್, ಇದು ಇನ್ಫಿನಿಟಿ ಹೌದಾ. ಸೊ ದ್ರೌಪದಿ ಕಾ ಚಿರ್ ಯಾನಿ ಕಬಿ ಸಮಾಪ್ತ ನ ಹೋನ ಹೌದಾ. ಅಂತಂದ್ರೆ ಯಾವುದೇ ಕಡಿಮೆನೇ ಆಗೋದಿಲ್ಲ ಹೌದಾ. ಕೆಲವೊಬ್ರು ಸಮಸ್ಯೆಗಳಿರ್ತವೆ, ಅದು ಸಮಾಪ್ತನೇ ಆಗೋದಿಲ್ಲ ಹೌದಾ. ಬಹಳ ಜನ ಇರ್ತಾರೆ, ಆದ್ರೂ ಕೂಡ ಸಹನೆ ಮಾಡಬೇಕು. ಯಾಕಂದ್ರೆ ಮುಂದೆ ಎಷ್ಟು ಸಮಸ್ಯೆ ಎಷ್ಟು ಕಷ್ಟವನ್ನು ತಾಳ್ತೀರಿ ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನ ಪಡಿತೀರಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ಸೊ द्रौपदी का चीर यानी कभी समाप्त न होना और जो भी रहने दो. नेक्स्ट यहाँ पर नोड्री तेली का बैल होना, यानी तेली का बैल है ना बुरी तरह काम में लगे रहना होगा. बुरी तरह काम में लगे रहना, मेरे अनुसार आप सभी अभी तेली का बैल बन चुके हो हौदा. ನನ್ನ ಪ್ರಕಾರ ತಾವೆಲ್ಲರೂ ತೇಲಿ ಕಾ ಬೈಲ್ ಅಂತಂದ್ರೆ ಏನು ಗಾಣಕ್ಕೇನು ಬಳಸ್ತೀರ ನೋಡ್ರಿ ಸರ್, ಅದು ಎತ್ತನ್ನ ಎತ್ತ ತರ ಅಂತಂದ್ರೆ ಅದು ನಿರಂತರವಾಗಿ ತಿರುಗ್ತಾನೆ ಇರ್ತದ ಹೌದಾ. ಸೊ ಅದು ಕೆಲಸನೇ ಮಾಡ್ತಾ ಇರ್ತದ ಅಂತ ಮೀನಿಂಗ್ ಅಂತಂದ್ರೆ तेली का बैल होना यानी बुरी तरह काम में लगे रहना. तो मेरे अनुसार मैं भी आशा करता हूं कि आप सभी लोग भी तेली के बैल बन चुके हो ಹೌದಾ. ನಾನು ಆಶೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಬುರಿ ತರಹ ಕಾಮೆ ಅಂತಂದ್ರೆ ಫುಲ್ ಬ್ಯುಸಿ ಆಗಿದ್ದೀರಿ ನೀವು, ಎದ್ರೊಳಗ
ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ಅಂತ ಹೇಳಿ ಅನ್ಕೊಳ್ತೇನೆ. ಅದೇ ರೀತಿ ಬ್ಯುಸಿ ಆಗಿರ್ರಿ, ನಿಮ್ಮ ಮೇಲೆ ಅಪ್ಲೈ ಆಗ್ತದೆ. ತೆಲಿಗ ಬೈಲ್ ಹೋನ ಯಾನಿ ಬೂರಿ ತರಹ ಕಾಮ್ ಮೇ ಲಗೆ रहना. ಸೊ ಯಾರ್ಯಾರು ಬ್ಯುಸಿ ಇದ್ದೀರಿ ಎದ್ರೊಳಗ ನಿಮ್ಮ SSC GD ಪರೀಕ್ಷೆ ಒಳಗ ಅವರಿಗೆ ಇದು ನನ್ನ ಕಡೆಯಿಂದ ಬಿರೋದು ತೇಲಿಕಾ ಬೈಲ್ ಹೋನ. ಹೌದಾ? ಸೊ ಕಾಮ್ ಒಳಗ ಅಂತಂದ್ರೆ ಕೆಲಸದೊಳಗೆ ಫುಲ್ ನೀವು ಬ್ಯುಸಿ ಇದ್ದೀರಿ. ಬೆಸ್ಟ್ ಆಫ್ ಲಕ್, ಚೆನ್ನಾಗಾಗುತ್ತೆ ನಿಮಗೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಸೀದಿ ಉಂಗ್ಲಿ ಸೆ ಘೀ ನ ನಿಕಲ್ನ, ಘೀ ಸೀದಿ ಉಂಗ್ಲಿ ಸೆ ಘೀ ನಿಕಲ್ನ ಅಂತ ಹೇಳಿ ಅದ. ಹೌದಾ? ಸೊ ಭಲಮನ ಸಾಹತ್ ಸೆ ಕಾಮ್ ಹೋನ, ಭಲಮನ್ ಸಾಹತ್ ಸೆ. ಹೌದಾ? ಭಲಮನ್ ಸಾಹತ್ ಸೆ ಅಂತಂದ್ರೆ ಯಾವ ರೀತಿ ಕೆಲಸ ಆಗ್ಬೇಕಾಗಿತ್ತೋ ಆ ರೀತಿ ಕೆಲಸ ಅಂತಂದ್ರೆ ಸೀದಿ ಉಂಗ್ಲಿ ಸೆ ಘೀ ನಿಕಲ್ನ. ಹೌದಾ? ಸೊ ಯಾವ ರೀತಿ ನನ್ ಕೆಲಸ ಆಗ್ಬೇಕಾಗಿತ್ತು ಆ ರೀತಿ ಕೆಲಸ ಆಗ್ತಾ ಇದೆ ಅಂತಂದ್ರೆ ಭಲಮನ ಸಾಹತ್ ಸೆ ಕಾಮ್ ಹೋನ. ಹೌದಾ? ಕಾಮ್ ನ ಹೋನ ಅಂತ ಹೇಳಿ ಆಗ್ತದೆ. ಹೌದಾ? ಸೊ ಇನ್ನೊಂದು ಮೀನಿಂಗ್ ಕೂಡ ಬಳಸ್ತೀವಿ ನಾವು, सीधी उंगली से घी ना निकला जाए तो उंगली को क्या करना चाहिए भाई, टेढ़ी करना चाहिए. ಹೌದಾ? ಸೊ ಸೀದಾ ನಮ್ಮ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ ಸರ, ಇನ್ನೊಂದು ಮಾರ್ಗವನ್ನ ಅಥವಾ ಇನ್ನೊಂದು ಹಾದಿಯನ್ನ ನಾವು ಕಂಡು ಹಿಡ್ಕೋಬೇಕಂತ ಹೇಳಿ ಯಾವ ರೀತಿ ಹೇಳ್ತೀವಿ ನೋಡ್ರಿ, ಅದೇ ನೋಡ್ರಿ ಇದು ಮೀನಿಂಗ್. ಹೌದಾ? ಸೀದಿ ಉಂಗ್ಲಿ ಸೆ ಘೀ ನಿಕಲ್ನಾ ಯಾನಿ ಭಲಮನ್ ಸಾಹತ್ ಸೆ ಕಾಮ್ ನ ಹೋನಾ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, पांचों उंगलियां घी में होना, जब आपकी SSC GD की जॉब हो जाएगी तब आप सभी की पांचों उंगलियां कहाँ पर रहेगी भाई, घी में रहेगी. ಹೌದಾ? पांचों उंगलियां घी में होना है ಅಂತಂದ್ರೆ ಅತ್ಯಂತ ಯಾನಿ ಇಲ್ಲಿ ಮೀನಿಂಗ್ ನೋಡ್ಕೊಡ್ರಿ ಮೊದಲು, ಸಬ್ ಪ್ರಕಾರ ಸೆ ಲಾಭ ಹಿ ಲಾಭ. ಹೌದಾ? ಸೊ ಪಾಂಚ ಉಂಗ್ಲಿಯ 5 ಬೆರಳುಗಳು ನೀವು ಈಗೇನಪ್ಪ ಈಗ ಹೇಳ್ಬಹುದು. ಹೌದಾ? ನಿಮ್ದು ಫಾರ್ ಎಕ್ಸಾಂಪಲ್ ನಾಳೆ ಜಾಬ್ ಆಯ್ತು ನಿಮ್ದು. ಹೌದಾ? ನಾಳೆ ಅಂತಂದ್ರೆ SSC GD ಒಳಗ ಪರೀಕ್ಷೆ ಒಳಗೆ ನೀವು ಪಾಸ್ ಆದ್ರಿ. ಹೌದಾ? ನಿಮ್ಮ ತಂದೆ ತಾಯಿಗೆ ಬೇರೆಯವ್ರು ಮಾತಾಡ್ತಾರೆ. ಹೌದಾ? ನಿಮ್ದೇನಪ್ಪ 5 ಬೆರಳುಗಳು ತುಪ್ಪದೊಳಗವ ಈ ರೀತಿ. ಹೌದಾ? ನಿಮ್ಮ ಮಗನಿಗೆ ಜಾಬ್ ಆಗ್ಯದ, ಇವಾಗೇನು ನಿಮ್ಮ ಲೈಫೇ ಚೇಂಜ್ ಆಗ್ಯದ, ಈ ರೀತಿ ಮಾತಾಡ್ತಾರೆ ನೋಡ್ರಿ. ಹೌದಾ? ಸೊ ಅದು ಬರ್ಬೇಕಂದ್ರೆ ನೀವು ಮೆಹನತ್ ಮಾಡ್ಬೇಕು. ಪಾಂಚೋ ಉಂಗ್ಲಿಯ ಘೀ ಮೇ ಹೋನ ಯಾನಿ ಸಬ್ ಪ್ರಕಾರ ಸೆ ಲಾಭ ಹಿ ಲಾಭ, ಎಲ್ಲ ಯಾವ ಆಂಗಲ್ ನೋಡಿದ್ರು ಕೂಡ ಸುಖದಾಯಕವಾದಂತಹ ಜೀವನ ಅದ. ಹೌದಾ? ಲಾಭವಿದೆ, ಸುಖ ಇದೆ, ಶಾಂತಿ ಇದೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಪಾಂಚೋ ಉಂಗ್ಲಿಯ ಘೀ ಮೇ ಹೋನ ಯಾನಿ ಇಂಪಾರ್ಟೆಂಟ್ ಅದ. ಪಾಂಚೋ ಉಂಗ್ಲಿಯ ಘೀ ಮೇ ಹೋನ ಯಾನಿ ಸಬ್ ಪ್ರಕಾರ ಸೆ ಲಾಭ ಹಿ ಲಾಭ. ಚಲೋ ನೆಕ್ಸ್ಟ್, ಉಲ್ಟಿ ಗಂಗಾ ಬಹಾನ ಅಂತ ಹೇಳಿ ಅದ. ಹೌದಾ? ಉಲ್ಟಿ ಗಂಗಾ ಬಹಾನ ಯಾನಿ ನಿಯಮಕ್ಕೆ ವಿರುದ್ಧ ಕಾಮ್ ಕರ್ನ. ಇಂಪಾರ್ಟೆಂಟ್, ಇದು 3 ರಿಂದ 4 ಬಾರಿ ರಿಪೀಟ್ ಆಗಿರುವಂಥ, ಎಲ್ಲವೂ ರಿಪೀಟೆಡ್ ಆಗಿದ್ದಾವೆ, ಹೆಚ್ಚಾಗಿ ಹೈಲೈಟ್ ಮಾಡಿ ಹೇಳ್ತಾ ಇದ್ದೇನೆ. ಉಲ್ಟಿ ಗಂಗಾ ಬಹಾನ ಯಾನಿ ನಿಯಮಕ್ಕೆ ವಿರುದ್ಧ ಕಾಮ್ ಕರ್ನ. ತೋ ಬಹಳಷ್ಟು ಜನರಿಗೆ ಹೇಳ್ತಾರೆ, ಹೆಂಗ್ರಿ ಸರ್ ಅಂತಂದ್ರೆ, ನಿಮ್ದು ಯಾರೋ ಒಬ್ಬ ಸ್ನೇಹಿತನಿದ್ದಾನೆ, ಆತನಿಗೆ ಏನ್ರಿ ಸರ ಅಂಗಡಿಯಿಂದ 1 ಪೆನ್ ತಗೊಂಡ್ ಬರಕ್ ಹಿಡಿದ್ರಿ, ಆತ ಏನ್ ಮಾಡ್ತಾನ್ರಿ ಸರ 10 ಪೆನ್ ತಗೊಂಡ್ ಬರ್ತಾನೆ. ಹೌದಾ? ಅಂತಂದ್ರೆ ಉಲ್ಟಿ ಗಂಗಾ ಬಹಾನ. ಕ್ಯೂ ಉಲ್ಟಿ ಗಂಗಾ ಬಹಾನೆ ಪರ್ ತುಲೆ ಹುಯೆ ಆಪ್ ಅಂತ ಈ ರೀತಿ ಏನ್ ಬಳಸ್ತೀವಿ ನೋಡ್ರಿ. ಅಂತಂದ್ರೆ ನೀವು ಕೇಳಿದ್ದು ತರಿಸಿದ್ದು 1 ಪೆನ್ನು, ಆತ ತಂದಿದ್ದು 10 ಪೆನ್ನು. ಹೌದಾ? ಅದಂದ್ರೆ ನಿಯಮಕ್ಕೆ ವಿರುದ್ಧ, ನೀವು ಏನೋ ಹೇಳ್ತೀರಿ ಅದರ ವಿರುದ್ಧವಾಗಿ ಮಾಡ್ತಾರೆ ನೋಡ್ರಿ, ಅದನ್ನ ಉಲ್ಟಿ ಗಂಗಾ ಬಹಾನ ಅಂತ ಹೇಳಿ ಅದ. ಸೊ ಅಲ್ಲಿ ಮೀನಿಂಗ್ ನಲ್ಲಿ ಲಾಸ್ಟ್ ಎಕ್ಸಾಮ್ ನಲ್ಲಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗೆ ನೋಡಿರ್ಬೋದು, ಅದ್ರೊಳಗೆ ಇದು ಬಂದಿತ್ತು. ಹೌದಾ? ಉಲ್ಟಿ ಗಂಗಾ ಬಹಾನ ಯಾನಿ ನಿಯಮಕ್ಕೆ ವಿರುದ್ಧ ಕಾಮ್ ಕರ್ನ ಅಂತ ಹೇಳಿ ಬಂದಿತ್ತು ಅಲ್ಲಿ. ಹೌದಾ? ಯಾರು ಈಗಾಗಲೇ ನಾನು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಸೋದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಸೊ ನಿಮಗೆ ಮೊದಲು ಥಿಯರಿ ಕ್ಲಾಸ್ ಮುಗಿಸ್ಬೇಕಂತ ಹೇಳಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಸ್ತೀನಿ. ಹೌದಾ? ಆದರೆ ಇವು ಥಿಯರಿ ಕ್ಲಾಸ್ ಮೊದಲು ಮುಗಿಲಿ, ಯಾಕಂದ್ರೆ ಇವು ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಉಲ್ಟಿ ಗಂಗಾ ಬಹಾನ ಅಲ್ಲಿ ಇದು ಪ್ರಶ್ನೆ ಆಗಿತ್ತು. ಯಾರು ಇನ್ನ ಕ್ವಶನ್ ಪೇಪರ್ಗಳು ಆಲ್ರೆಡಿ 3 ಕ್ವಶನ್ ಪೇಪರ್ ಅನ್ನು ಬಿಡಿಸಿದ್ದೇನೆ. ಹೌದಾ? ಥಿಯರಿ ಕ್ಲಾಸ್ ಕೂಡ ಹಂಗೆ ನಡೀತಾ ಇದ್ದಾವೆ. ಇಂಪಾರ್ಟೆಂಟ್ ಆಗಿರುವಂಥದ್ದು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣ ಕ್ವಶನ್ ಮಿಸ್ ಆಗುವಂಥ ಚಾನ್ಸಸ್ ಇರಂಗಿಲ್ಲ. ಪ್ರಾಪರ್ ಆಗಿ ಅಧ್ಯಯನ ಮಾಡಿ. ನಿಮ್ಮ ಸರ್ ಎಷ್ಟು ಎಫರ್ಟ್ ಆಗಿ ನಿಮಗೆ ಪಾಠ ಮಾಡ್ತಾ ಇದ್ದೇನೆ ಅದರ ಮೇಲೆ ನಿಮ್ದು ಏನ್ರಿ ಸರ್ ರಿಸಲ್ಟ್ ಡಿಪೆಂಡ್ ಆಗೋದಿಲ್ಲ. ನೀವು ಎಷ್ಟು ಎಫರ್ಟ್ ಹಾಕಿ ನೀವು ಓದ್ತಾ ಇದ್ದೀರಿ, ನೀವು ಎಷ್ಟು ಪರಿಶ್ರಮ ಹಾಕ್ತಾ ಇದ್ದೀರಿ ಅದರ ಮೇಲೆ ನಿಮ್ಮ ರಿಸಲ್ಟ್ ಡಿಸೈಡ್ ಆಗುತ್ತೆ. ಸೊ ನಾವು ಸೀರಿಯಸ್ನಿಂದ ಇರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವು ಸೀರಿಯಸ್ ಆಗಬೇಕು. ನೀವು ಸೀರಿಯಸ್ ಆಗಿ ಎಷ್ಟು ಓದ್ತೀರಿ ಅಷ್ಟು ನಿಮ್ಮ ರಿಸಲ್ಟು ಅಷ್ಟು ನೀವು ರಿಸಲ್ಟ್ಗೆ ಹತ್ತಿರವಾಗಿರ್ತೀರಿ ಅಂತೇಳಿ ಮೀನಿಂಗ್ ಅನ್ಕೊಡ್ತದೆ. ನಾವೇನೋ ಹೇಳ್ತಾ ಇದ್ದೀವಿ, ನೀವೇನಂತಂದ್ರೆ ಉಲ್ಟಿ ಗಂಗಾ ಬಹಾರ ಅಂತಂದ್ರೆ ನಾವು ದಿನ ಇದು ಓದ್ರಿ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾ ಇದ್ದೀವಿ, ಆದ್ರೂ ಕೂಡ ಸರ್ ನಮ್ಮ ಲೋಕದೊಳಗೆ ನಾವು ಬ್ಯುಸಿ ಇದ್ದೇವೆ ಅಂತಂದ್ರೆ ನಿಯಮಕ್ಕೆ ವಿರುದ್ಧ ಕಾಮ್ ಆಪ್ ಕರ್ ರಹೆ ಹೋ वह काम छोड़ दो, अभी भी आपके लिए स्वर्णीय समय है, अभी भी आप बदल सकते हो, अभी भी आप कर सकते हो, क्योंकि भगवान आपको इसलिए बनाया है कि आप कुछ ना कुछ कर सकोगे, इसलिए आपको इस भूमि पर भेजा गया है. तो इस भूमि पर भेजा जाने का यह उद्देश्य है कि आप कुछ ना कुछ कर दिखाओ.
ಇಸ್ಲಿಯೇ ಈ ಭೂಮಿಯ ಮೇಲೆ ಬಂದಿರುವಂಥದ್ದು ಉದ್ದೇಶವೇ ನಿಮ್ಮದು ಏನಾದರೂ ಒಂದು ಸಾಧನೆಗಾಗಿ, ನೀವು ಹುಟ್ಟಿರೋದೇ ಸಾಧನೆಗಾಗಿ, ನೀವು ಹುಟ್ಟಿರೋದೇ ನಿಮ್ಮ ತಂದೆ ತಾಯಿಗಳ ಆಶೆಯನ್ನು ಪೂರ್ಣ ಮಾಡೋದಕ್ಕಾಗಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡೋದಕ್ಕಾಗಿ. ಸೊ ಯಾವುದೇ ಕಾರಣಕ್ಕಾಗಿ ಯಾವುದೋ ಒಂದು ದಿಶೆ ಒಳಗ ಸಾಗಬೇಡ್ರಿ. ಮನುಷ್ಯ ಅನ್ನುವಂತಹ ಜೀವ ಅಪ್ಪಿತಪ್ಪಿ ಸಿಕ್ಕಿದೆ, ಹೌದಾ? ಸೊ ಸುಮ್ಮನೆ ಸಿಕ್ಕಿದ್ರೆ ಇದು ಅಪ್ಪಿತಪ್ಪಿ ಬಂದಿದೆ. ಈ ಜೀವನವನ್ನ ಸಂಪೂರ್ಣವಾಗಿ ಚೆನ್ನಾಗಿ ಬಳಸ್ಕೊಡೋದು ನಮ್ಮ ಕೈಯಲ್ಲಿದೆ. ಅದನ್ನು ನೀವು ಚೆನ್ನಾಗಿ ಬಳಸ್ಕೊಡ್ರಿ, ಹೌದಾ? ಸೊ ಉಲ್ಟಿ ಗಂಗಾ ಬಹನ ಯಾನಿ ನಿಯಮಕ್ಕೆ ವಿರುದ್ಧ ಕಾಮ ಕರ್ನಾ, ಹೌದಾ? ಈ ತರ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಸೊ ಇಷ್ಟೆಲ್ಲ ಸೊ ಟೋಟಲ್ ಆಗಿ ಎಷ್ಟವರಿ ಸರ್? ಇವು ಸೂಪರ್ 70 ಅದಾವ, ಹೌದಾ? ಸೊ ಈ ಸೂಪರ್ 70 ಎಂಥವು ಅಂತಂದ್ರೆ ಇಡೀ ಪ್ರಶ್ನೆ ಪತ್ರಿಕೆಯನ್ನ SSC GD ಪರೀಕ್ಷೆಯೊಳಗೆ ಏನೇನು ಹಿಂದಿ ರಿಲೇಟೆಡ್ ಪ್ರಶ್ನೆ ಪತ್ರಿಕೆ ಇದ್ವೋ ಅವುಗಳನ್ನ ಛಾನ್ಬಾನ್ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ತಂದಿರುವಂಥವು ಇವು ಅದಾವ. ಇನ್ನು ನೆಕ್ಸ್ಟ್ ಇದ್ರ ಮೇಲೆ ಇಷ್ಟಕ್ಕೆ ಬಿಡಂಗಿಲ್ರಿ ಸರ್, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಮತ್ತೆ ಅದರಲ್ಲಿ ಕೂಡ ಒಂದು ಸೂಪರ್ 70 ತರ್ತೀನಿ. ಈ ತರ ರಿಪೀಟೆಡ್ ಆಗಿರುವಂಥದ್ದು ಇಲ್ಲಿ 3-4 ಬಾರಿ ರಿಪೀಟೆಡ್ ಆಗಿದ್ದಾವೆ. ಇನ್ನ ನೆಕ್ಸ್ಟ್ ವಿಡಿಯೋ ಬರುವಂಥದ್ರಲ್ಲಿ 2-3 ಬಾರಿ ಅಥವಾ ಒಂದು ಬಾರಿ ಒಂದು ಸಾರಿ ಬಂದಿರುವಂಥ ಪ್ರಶ್ನೆ ಇರ್ಬೋದು. ನೆಕ್ಸ್ಟ್ ಇದರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ಗಂತಲೇ ಕೆಲವೊಂದನ್ನು ಕೊಡ್ತೇನೆ. ಸೊ ಯಾವುದೇ ಕಾರಣಕ್ಕೆ ನಿಮ್ಮ ಈ ಇದೆ ನೋಡ್ರಿ ಸರ, ಸೊ ಇದರಲ್ಲಿ ಮಿನಿಮಮ್ 3 ಪ್ರಶ್ನೆ ಏನು ಕೇಳ್ತಾರೆ ಇದರ ಮೇಲೆ SSC GD ಒಳಗ ನಿಮ್ಮ ಮುಹಾವರೆ ಮೇಲೆ. ಆ ಮುಹಾವರೆಯಲ್ಲಿ 3 ಅಂತಂದ್ರೆ 6 ಮಾರ್ಕ್ಸ್ ಆಗುತ್ತದೆ. 3 ಪ್ರಶ್ನೆ ಅಂತಂದ್ರೆ 6 ಮಾರ್ಕ್ಸು. 6 ಮಾರ್ಕ್ಸ್ ಯಾವುದೇ ಕಾರಣಕ್ಕೆ ನಿಮ್ಗೆ ಮಿಸ್ ಆಗಬಾರ್ದು ಅಂತಂದ್ರೆ ನೀವು ಚೆನ್ನಾಗಿ ಮುಹಾವರೆಗಳನ್ನ ಸ್ಟಡಿ ಮಾಡಲೇಬೇಕು. ಕೆಲವರಿಗೆ ನೆನಪಿರಂಗಿಲ್ಲ ಅಂತಂದ್ರೆ ಸರ್ ಬೇರೆ ಆಪ್ಷನ್ನೇ ಇಲ್ಲ, ರಟ್ಟ ಹೊಡೀರಿ, ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ, ಆದ್ರೆ ಆ 6 ಮಾರ್ಕ್ಸ್ ಗಳಿಸೋಕ್ಕೆ ನೀವೇನಂತಂದ್ರೆ ಸಂಪೂರ್ಣವಾಗಿ ಸಿದ್ಧರಿರಬೇಕು, ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡಬೇಕು. ಸೊ ಚೆನ್ನಾಗಿ ಪ್ರಾಪರ್ ನೋಟ್ಸ್ ಮಾಡ್ಕೊಡ್ರಿ, ನೋಟ್ಸ್ ಮಾಡ್ಕೊಂಡು ಓದ್ರಿ. ಯಾಕಂದ್ರೆ ಎಷ್ಟು ನೋಟ್ಸ್ಗಳನ್ನ ಮಾಡ್ಕೊಡ್ತೀರಿ ಅಷ್ಟೇ ನಿಮ್ಮ ಎಕ್ಸಾಮ್ನಲ್ಲಿ ಅವು ಹೆಲ್ಪ್ ಆಗ್ತವೆ, ಹೌದಾ? ಸೊ ಬರದಷ್ಟು ನಿಮ್ದು ಅಂತಂದ್ರೆ ಒಂದು ಹ್ಯಾಂಡ್ ರೈಟಿಂಗ್ ಅಂತ ಯಾರು ಕೆಡಂಗಿಲ್ಲ, ಅಲ್ಲಿ ಬರದಷ್ಟು ನಿಮಗೆ ಹೆಚ್ಚೆಚ್ಚಾಗಿ ನೆನಪಿರ್ತವೆ. ಸೊ ಏನು ಮಾಡ್ರಿ ಅಂತಂದ್ರೆ ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಡ್ರಿ, ಚೆನ್ನಾಗಿ ಓದ್ರಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ ನೋಡ್ರಿ, ಅವಾಗ ಮತ್ತೆ ಸೂಪರ್ 70 ಮುಹಾವರೆ ಮೇಲೆ ತರ್ತೀನಿ. ಅವುಗಳನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡ್ರಿ. ಮತ್ತೆ ಕೆಲವೊಂದು ನಿಮಗೆ ಪ್ರಾಕ್ಟೀಸ್ಗಾಗಿ PDF ಮುಖಾಂತರ ಕೊಡ್ತೀನಿ, ಅವುಗಳನ್ನು ಕೂಡ ಪ್ರಾಪರ್ ಆಗಿ ಅಧ್ಯಯನ ಮಾಡ್ರಿ. ಸೊ ಒಟ್ಟಾರೆಯಾಗಿ ಹೇಳೋದ್ರ ಉದ್ದೇಶ ಏನಂತಂದ್ರೆ ಚೆನ್ನಾಗಿ ಕ್ಲಾಸ್ಗಳನ್ನ ಯೂಟಿಲೈಸ್ ಮಾಡ್ಕೊಡ್ರಿ. ಯೂಟಿಲೈಸ್ ಮಾಡಿಕೊಂಡು ಸರಿಯಾದಂತಹ ಸ್ಥಾನವನ್ನ ಹೊಂದ್ರಿ ಜೀವನದೊಳಗೆ ಅಂತ ಹೇಳಿ ಆಶಿಸ್ತೇವೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಪ್ರಾಕ್ಟೀಸ್ ಮಾಡ್ರಿ. ಪರೀಕ್ಷಾ ಹತ್ರ ಬರ್ತಾ ಇದ್ದಾವೆ, ಚೆನ್ನಾಗಿರಿ, ಆರೋಗ್ಯವನ್ನ ಕಾಪಾಡ್ಕೊಡ್ರಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣವಾ? ಚಲೋ, ಥ್ಯಾಂಕ್ ಯು.